ಆನೇಕಲ್ ತಾಲೂಕಿನ ಬೂರುಗುಂಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಬೆಲ್ಲಾಪುರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಬೆಲ್ಲಾಪುರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಗೆ ಅಧಿಕಾರಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಬೆಲ್ಲಾಪುರ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ವಿಎಂ ನಾಗರಾಜ್ ರವರು ವಹಿಸಿದರು. ಇನ್ನು ಗ್ರಾಮ ಸಭೆಯಲ್ಲಿ ಬೆಲ್ಲಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳು ಹಾಗೂ ಬೆಲ್ಲಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ವಿಶ್ವನಾಥ್, ಕಾರ್ಯದರ್ಶಿ ಶ್ರೀರಾಮ್ ಮತ್ತು ಇಲಾಖೆ ಅಧಿಕಾರಿಗಳು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಬಿಲ್ ಬಾಬತ್ತು 1,38,282 ರೂಪಾಯಿ. 2025 ಉತ್ತೀರ್ಣರಾದಂಥ SSLC ಮತ್ತು PUC ವಿದ್ಯಾರ್ಥಿಗಳ ಪ್ರೋತ್ಸಾಹಧನ 4,50,000 ರೂಪಾಯಿ. ಶವ ಸಂಸ್ಕಾರ ವೆಚ್ಚ 2 ಲಕ್ಷ ರೂಪಾಯಿ. ವಿಶೇಷಚೇತನರಿಗೆ ಸಹಾಯಧನ ಮತ್ತು ಸಾರಿಗೆ ಬಸ್ತು 64,000 ರೂಪಾಯಿ. ಇತರೆ ವೆಚ್ಚ 5,72,614 ರೂಪಾಯಿ. ಬೀದಿ ದೀಪ ನಿರ್ವಹಣೆ ಖರೀದಿ ಬಾಬತ್ತು 5,36,033 ರೂಪಾಯಿ. IT ರಾಯಲ್ಟಿ, GST, ಕಾರ್ಮಿಕ ಕಲ್ಯಾಣ ನಿಧಿ ಪಾವತಿ 4,32,558 ರೂಪಾಯಿ. ಬ್ಯಾಂಕ್ ಚಾರ್ಜ್ ವರ್ಗಾವಣೆ 6,52,689 ರೂಪಾಯಿ. ಲೆಕ್ಕ ಪರಿಶೋಧನೆ ಶುಲ್ಕ 10,000 ರೂಪಾಯಿ. ಕಟ್ಟಡ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ವೆಚ್ಚ 2,14,453 ರೂಪಾಯಿ. ಅಡಿಗಾರ್ ಕಲ್ಲಳ್ಳಿ ಗ್ರಾಮದ ರಸ್ತೆಗೆ ವೆಟ್ ಮಿಕ್ಸಿಂಗ್ 1,27,760 ರೂಪಾಯಿ. ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಸಮವಸ್ತ್ರ 1,06,950 ರೂಪಾಯಿ. ಭಾರತ್ ಸ್ಕೌಟ್ಸ್ ಅಂಡ್ ಇತರ ದೇಣಿಗೆ 10,000 ರೂಪಾಯಿ. ಪಲ್ಸ್ ಪೋಲಿಯೋ ಖರ್ಚಿನ ಬಾಬತ್ತು 16,680 ರೂಪಾಯಿ. ಕ್ರೀಡೆ ಶೇಖರ್ 47,285 ರೂಪಾಯಿ. ಒಟ್ಟು ಖರ್ಚು 2,53,73,244 ರೂಪಾಯಿ. ಅಂತಿಮ ಶುಲ್ಕ 4,69,73,573 ರೂಪಾಯಿ. ಈ ಹನಿ ನೀರಾವರಿ ಘಟಕ ಅಳವಡಿಸ್ಕೊಳ್ಳೋದಕ್ಕೆ PMKSY ಯೋಜನೆಯಡಿ ಹನಿ ನೀರಾವರಿ ಘಟಕವನ್ನು ಅಳವಡಿಸ್ಕೊಂಡ್ರೆ ಅದು PMKSY ಯೋಜನೆಯಡಿಯಲ್ಲಿ ನಾವು ಸಹಾಯಧನವನ್ನು ಭರಿಸ್ಕೊಡ್ತೀವಿ. ಇದಾದ ನಂತರ ಒಂದು ಎಕರೆ ರೇಷ್ಮೆ ಹಿಪ್ಪನೇರಳೆ ತೋಟ ಅಥವಾ 1.5 ಎಕರೆ ಹಿಪ್ಪನೇರಳೆ ರೇಷ್ಮೆ ತೋಟಕ್ಕಿಂತ ಹೆಚ್ಚಿನಾಗಿ ಹೊಂದಿದ್ರೆ 1 ಎಕರೆಗೆ 6 ಲಕ್ಷದ ಅಡಿ ಒಂದು ಹುಳು ಸಾಕಾಣಿಕೆ ಮನೆ ಬೇಕಾಗುತ್ತೆ. 1.5 ಎಕರೆಗಿಂತ ಮೇಲೆ ಹಿಪ್ಪನೇರಳೆ ತೋಟವನ್ನು ಹೊಂದಿದ್ರೆ 1,000 ಚದರ ಅಡಿ ಹುಳು ಸಾಕಾಣಿಕೆ ಮನೆ ಬೇಕಾಗುತ್ತೆ. ಈ ಒಂದು ವಿಸ್ತೀರ್ಣದ ಹುಳು ಸಾಕಾಣಿಕೆ ಮನೆಗೆ ಅಂದರೆ 600 ಚದರ ಅಡಿ ಹುಳು ಸಾಕಾಣಿಕೆ ಮನೆಗೆ 2,42,500 ರೂಪಾಯಿ ಸಾಮಾನ್ಯ ವರ್ಗಕ್ಕೆ ಹಾಗೂ ಪರಿಶಿಷ್ಟ ವರ್ಗಕ್ಕಾದರೆ 2,92,750 ರೂಪಾಯಿ ಸಹಾಯಧನ. ಸಾಮಾನ್ಯ ವರ್ಗಕ್ಕೆ 2,47,000 ದೊರೆಯುತ್ತೆ. ತಮ್ಮ ಹೊಲದಲ್ಲಿ ಪಾಲಿಹೌಸ್ ಅಥವಾ ಶೇಡ್ ನೆಟ್ನ ನಿರ್ಮಿಸ್ಕೋಬೇಕಂತಂದರೆ ಅದು ಕೂಡ ಸಬ್ಸಿಡಿ ಸಿಗುತ್ತೆ. ಪಾಲಿಹೌಸ್ ಅಂತಂದರೆ 1 ಎಕರೆವರೆಗೂ ಒಂದು ಕುಟುಂಬಕ್ಕೆ 1 ಎಕರೆವರೆಗೂ ನಾವು ಸಬ್ಸಿಡಿ ಕೊಡ್ಬೋದು. 19 ಲಕ್ಷದವರೆಗೂ ಸಬ್ಸಿಡಿ ಕೊಡೋದಿಲ್ಲ ಅಂತ ಹೇಳಿದ್ರು ಮೊನ್ನೆ ಸಜ್ಜಾಪುರದಲ್ಲಿ. ನಮ್ದಿರೋದು ಬರೀ 3 ಎಕರೆ ಅಲ್ವಾ, 27 ಗುಂಟೆ. ಇದು 1 ಎಕರೆ ಇರ್ಬೇಕು ಅಂದ್ಬಿಟ್ಟು ನಾವು 1 ಎಕರೆ ಅಲ್ಲೇ ಇರ್ಬೇಕು. ನಮ್ದು ಪಾನಿ ಇರೋದು 27 ಗುಂಟೆ. ನಮ್ದು 20 ಅಲ್ಲ 1 ಗುಂಟೆ ಕೊಟ್ಟರು ನಾವು ಮಾಡ್ತೀವಿ. ಅಲ್ಲಿ ಕೇಳಿ ಸಜ್ಜಾಪುರದಲ್ಲಿ ಮಾಡಲ್ಲ ಅವರು. ಅದು ಕೃಷಿ ಇಲಾಖೆ, ನಮ್ಮ ತೋಟಗಾರಿಕೆ ಇಲಾಖೆ ಮೇನ್ ಬಡವರು ಹೆಲ್ಪ್ ಆಗ್ಬೇಕಿದು. 2-3 ಎಕರೆ 15 ಎಕರೆ ಎಲ್ಲ ಇರುತ್ತೆ. ನೀವು ನಾನು ಕೇಳಿ ನಮ್ಮ ಸ್ವಲ್ಪ ಕೆಲಸ ಇದೆ. ಅದು ಮಾಮೂಲಿ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ರೆವಿನ್ಯೂ ಇಲಾಖೆ ಅದೆಲ್ಲ ಮಾಮೂಲಿ ಇಲ್ಲಿ. ಈಗ ಇಂಪಾರ್ಟೆಂಟಿಗೆ ತಾಲೂಕು ಕಚೇರಿಯಿಂದ ಒಬ್ಬ ಆಫೀಸರು, ಕ್ಷೇತ್ರ ಅಭಿವೃದ್ಧಿ ಕಚೇರಿಯಿಂದ ಒಬ್ಬ ಆಫೀಸರು, ಅರಣ್ಯ ಇಲಾಖೆ ಇವರೆಲ್ಲ ಬಂದ್ರಲ್ಲ ಒಳ್ಳೇದು. ಏನೋ ನಿಮ್ಮ ತಕ್ಕಂತ ನೀವು ಇದ್ರೆ ಇವ್ರು ಮಾಡ್ಕೊಂಡು ನೋಡ್ತೀರಾ. ಈಗ ನಮ್ಮ ಕಷ್ಟ ಆಗ್ಬೇಕಲ್ಲ ಇಲ್ವಾ? ಏನೈತೆ ಅಲ್ಲಪ್ಪ, ಕರ್ಪದಲ್ಲಿ ನೋಡಿದೆ ನಾನು. CM ಇದ್ದಾರೆ, ಡಿಪ್ಟಿ CM ಇದ್ದಾರೆ, MP ಇದ್ದಾರೆ, MS ಇದ್ದಾರೆ, ಯಾರು ಇದ್ದಾರೆ ಇಲ್ಲಿ. ಆಮೇಲೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಇದ್ದಾರೆ. ಬಟ್ ಇಲ್ಲಿ ಗ್ರಾಮ ಸಭೆ ಅಂದಮೇಲೆ ನಿಮ್ಮ ಮಠದಲ್ಲಿ ನೀವು ಕೆಲಸ ಮಾಡ್ತೀರಾ, ಅದು ಸರಿಯಾಗಿದೆ. ನಿಮ್ಗೆ ಎಷ್ಟು ಶಕ್ತಿ ಇದೆ, ಎಷ್ಟು ತಾಕತ್ತಿದ್ದು ಮಾಡ್ತೀರಾ. ಮೇಲ್ಪಟ್ಟು ಜಿಲ್ಲಾಧಿಕಾರಿಗಳು, MSCಗಳು, MPಗಳು, MLA ಬಂದರೆ ಇನ್ನೂ ಕೆಲ ಅಭಿವೃದ್ಧಿ ಕೆಲಸ ಆಗ್ಬೋದಲ್ಲ. ಅವರ ಫಂಡು ಅವ್ರವ್ರ ಕೊಡೋದಲ್ಲ ಆದರೆ ಆಗ್ಬೋದಲ್ಲ. ಇದನ್ನು ನಾವು ಹೇಳೋದಷ್ಟೇ. ಈಗ ಇಷ್ಟೊತ್ತು ರವಿ ಅವ್ರ ಪಾಪ ಹೋದರು, ಅದನ್ನು ನಿಮ್ಮ ಮಠದಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸ ಥ್ಯಾಂಕ್ಸು. ಅದು ಅಭಿವೃದ್ಧಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸ ಕಾರ್ಯಗಳು. ಈಗ ನಮ್ಮೂರಲ್ಲಿ ಸರ್ಕಾರಿ ಶಾಲೆಗಳು 3 ಸೇರಿ ಪೂಜೆಗಳಾಯಿತು.
3 ವರ್ಷ ಓಪನ್ ಆಯಿತು. ಯಾಕೆ ಅದನ್ನು ಸರಿಯಾಗಿ ಸಮಗ್ರವಾಗಿ ಆ ಶಾಲೆಯನ್ನು ಶಿಫ್ಟ್ ಮಾಡಿ ಆ ಮಕ್ಕಳು ಓದೋಕ್ಕೆ ಯಾಕೆ ಅವಕಾಶ ಕೊಡಿಲ್ಲ? ಅಲ್ಲಿ ಕಸ ಕಡ್ಡಿ ಎಲ್ಲ ಬೆಳ್ಕೊಂಡು ಈಗಾಗಲೇ ಒಂದು ಸರಿ ದುರಸ್ತಾಗಿದೆ, ಇನ್ನೊಂದು ಸರಿ ಕ್ಲೀನ್ ಮಾಡಿ. ಎಷ್ಟು ಸರಿ ಕ್ಲೀನ್ ಮಾಡ್ತೀರಾ? ಯಾರೋ ಖಾಸಗೀಕರಣದವರು ಇವರು ದುಡ್ಡು ಕೊಟ್ಟು ಕಟ್ಟಿದ್ರು ಸರ್ ಆ ಶಾಲೆಗಳು. ಈ ಸರ್ಕಾರದಲ್ಲಿ ಶಾಲೆಗೆ ದುಡ್ಡಿಲ್ಲ, ಶಿಕ್ಷಣಕ್ಕೆ ದುಡ್ಡಿಲ್ಲ. ಒಂದು ಕಾಂಪೌಂಡ್ ಆಗೋಕ್ಕೆ ಆ ಜಾಗದಲ್ಲಿ 2 ಎಕರೆ 10 ಗುಂಟೆಲಿ ಒಂದು ಕಾಂಪೌಂಡ್ ಆಗೋಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಈಗ ರವಿ ಓದಿದ್ರಲ್ಲಿ ನನಗೆ ಆಶ್ಚರ್ಯ ಆಯಿತು, ಇಷ್ಟು ಕೋಟಿ ಪಂಚಾಯತಿಗೆ ಬಂದಿದೆ ಅಂತ. ಇಷ್ಟು ಕೋಟಿ ಬಂದಿದೆ ಅಂದಮೇಲೆ ಶಾಲೆಗಳಿಗೆ ಕಾಂಪೌಂಡ್ ಆಗೋಕ್ಕೆ ಅದಕ್ಕೆ ಅರ್ಹತೆ ಇಲ್ವಾ? ಅದಕ್ಕೆ ಶಕ್ತಿ ಇಲ್ವಾ? ಶಾಲೆಗಳೇ ಪ್ರಪಂಚದಲ್ಲಿ ಮೊದಲನೇ ಆದ್ಯತೆ ಶಾಲೆಗಳಿಗೆ. ನೀವು ಶಾಲೆಗಳನ್ನ ಕೈಬಿಟ್ಟು ಚರಂಡಿ ಮೋರಿಗಳು, ಜಲ್ಲಿ ಡಸ್ಕು, ಚರಂಡಿ ಮೋರಿಗಳು ಎಷ್ಟಂತ ಆಗ್ತಾರೆ. ಚರಂಡಿ ಮೋರಿಗಳು ಆ ಬರೋ ನೀರೆಲ್ಲ ರೋಡಲ್ಲೇ ಹೋಗ್ತದಪ್ಪ. ಚರಂಡಿಗೆ ಹೋಗೋ ನೀರು ಯಾರು ಮಾಡಿಲ್ಲ. ನೀವೆಲ್ಲರ ರಸ್ತೆ ಮಾಡಿ ಎಲ್ಲನ ರೋಡ್ ಮಾಡಿ ಅಲ್ಲಿ ಇರಲಿ ವ್ಯವಸ್ಥೆ ಯಾರು ಏನು ತಪ್ಪು ತಗೊಂಬೇಡಿ. 3 ಕೋಟಿನಲ್ಲಿ ಎಲ್ಲ ಇಲ್ಲೇ ಈಗ ನೀರು ಒಂದು ಕೆರೆಗೆ ಹೋಗಲ್ಲ. ಈಗ ಶಾಲೆಗಳು ಇಲ್ಲಿ ನನ್ನ ಸಬ್ಜೆಕ್ಟು ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಗ್ರಾಮ ದೊಡ್ಡ ಗ್ರಾಮ, ನಮ್ಮ ಗ್ರಾಮ ದೊಡ್ಡ ಗ್ರಾಮ. ದಯವಿಟ್ಟು ಯಾರಾದ್ರು ತಪ್ಪು ತಗೊಬೇಡಿ. ನಮ್ಮ ಗ್ರಾಮ ದೊಡ್ಡ ಗ್ರಾಮಿಗೆಲ್ಲ ಗೊತ್ತಿರೋದೆ. 2 ಶಾಲೆಗಳು ಈಗಾಗಲೇ ಒಂದು ಶಾಲೆ ಆಗಿದೆ, ಇನ್ನೊಂದು ಶಾಲೆ ಆಗ್ಬೇಕು. ಕಟ್ಟಡ ಕಟ್ಟಿ ಇದು ಮಾಡಿ BO ಆಫೀಸ್ಗೆ 2 ಅವರ್ ಮಾಡಿ ಆಗಿದೆ. ಯಾಕಂದ್ರೆ ಉದ್ಘಾಟನೆ ಮಾಡಿಲ್ಲ? ಪೂಜೆಗಳ ಮೇಲೆ ಪೂಜೆಗಳು, ಏನು ಪೂಜೆಗಳು? ಉದ್ಘಾಟನೆ ಮೇಲೆ ಉದ್ಘಾಟನೆ ಮಾಡಿದ್ರೆ ಗುದ್ಲಿ ಪೂಜೆ ಹಾಕಿದ್ದಿಲ್ಲ, ಇಲ್ಲ. ಅಲ್ಲ ಈಗ ನೋಡಿ ನಾನು ನಿಮ್ಮ ಹತ್ರ ಕೇಳೋ ಅವಶ್ಯಕತೆ ಇಲ್ಲ ಪಾಪ. ನೀವೆಲ್ಲ ಸಣ್ಣ ಸಣ್ಣ ಆಫೀಸಲ್ಲಿ ಬಂದಿರೋದು, ನಿಮ್ಮ ಹತ್ರ ಏನು ಕೇಳಿ ಪ್ರಯತ್ನ ಏನು? ಏನೋ ಅಲ್ಲಲ್ಲ, ತಾಲೂಕ್ ತಾಸ್ದಾರು ತಾಲೂಕ್ ಕ್ಷೇತ್ರ ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೂ ನಾವು ತಂದಿದ್ದೀವಿ. ಅದೇ ರೀತಿ ನಾವು ಹೇಳ್ದಂಗೆ ಅಲ್ಲಲ್ಲ, ನೀವೇ ಇಲಾಖೆಯವ್ರನ್ನು ನಾವು ಕರೆದಿದ್ದೀವಿ, ಅದು ಬಂದಿಲ್ಲ. ಅದನ್ನ ನೀವೇ ಮಾಡ್ಬೋದೇ ಸರ್? ಯಾರೋ ಈಗ ನಮ್ಮ ತಾಲೂಕಲ್ಲಿ 6ನೇವರು 5ನೇವರು ನಿಮ್ಮ ಕ್ಷೇತ್ರ ಅಭಿವೃದ್ಧಿಗಳು ಬದಲಾವಣೆ ಆಗ್ಬೋದು. ಅದೇನೋ ಬದಲಾವಣೆ ಅಂತೆ, ಎಕ್ಸ್ಪೈದು ಏನೋ ಸಕ್ಸ್ಪೈದು ಟ್ರಾನ್ಸ್ಫರ್ ಅಂತೆ, ಏನೋ ಸರಿಯಾಗಿ ಕೊಟ್ಟರು ಇರ್ತಾರಂತೆ, ಇಲ್ಲೇನೋ ಟ್ರಾನ್ಸ್ಫರ್ ಅಂತೆ. ಇದು ನಮ್ಮ ಪದ್ಧತಿ. ಇವತ್ತು ಹೋಗ್ತೀವಿ, ಅವ್ರ ಹತ್ರ ಮಾತಾಡ್ತೀವಿ, ಸರಿ ನಾಳೆ ಬನ್ನಿ ರಾಮ ಅವ್ರ ಹತ್ರ ಹೋದ್ರೆ ಏನಪ್ಪ ಎಲ್ಲಪ್ಪ ಆಫೀಸರು ಟ್ರಾನ್ಸ್ಫರ್. ಎಷ್ಟು ಜನ ಈ ತಾಲೂಕು ಟ್ರಾನ್ಸ್ಫರ್ ಆಗೋದು? ಯಾವುದೇ ನೋಡಿ, ನಿಮ್ಮದು ಮಠದಲ್ಲಿ ನೀವು ಕೆಲಸ ಮಾಡ್ತೀರಾ, ನಾವು ತಾಲೂಕು ಹಾಕ್ತೀವಿ. ಹೋಬಳಿ ಮಠದಲ್ಲಿ ಪಂಚಾಯತ್ ಮಠದಲ್ಲಿ ಕೆಲಸ ಮಾಡೋರು ಮಾಡ್ತಾರೆ. ನಮಗೆ ಇಂಪಾರ್ಟೆಂಟ್ ಬೇಕಾಗಿರೋದು ತಾಲೂಕು ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು. ಇದು ಇಂಪಾರ್ಟೆಂಟು. ಆಮೇಲೆ ತಾಲೂಕು ಶಾಸಕರು, ತಾಲೂಕು MSc, ತಾಲೂಕು MPಗಳು. ನನ್ನ ಕರಪತ್ರ ನೋಡಿದೆ, ನಿಮ್ಮ ಕರಪತ್ರ ನನಗೆ ಆಶ್ಚರ್ಯ ಆಯಿತು. ಮೊದಲನೇದಾಗಿ ನೀವು DK ಶಿವಕುಮಾರ್ CM ಅಂತ ಹಾಕಿರೋದು, ಪರಮೇಶ್ವರ್ ಹಾಕಿದ್ರು ಡೆಪ್ಯೂಟಿ CM. ಎಲ್ಲ ಸಂತೋಷರೇ. ನಮ್ಮ ಸ್ನೇಹಿತರು ಬಾಬು ಅವ್ರು ಹೇಳಿರ್ಬೋದು ಇದೆಲ್ಲ ಹಾಕೋಣ ಸಾರ ಅಂತ. ಆದ್ರೆ ದಯವಿಟ್ಟು ಇವಕ್ಕಲ್ಲ ನೋಡಿ, ಅಲ್ಲ ಇರ್ಲಿ, ಕೆಲವು ನೀವು ರೆಕಮೆಂಡ್ ಮಾಡಿ ಪಂಚಾಯತ್ ಕಡೆಯಿಂದ. ಈಗ ಬಿಲ್ಲಾಪುರ ಸರ್ಕಾರಿ ಗುಂಡ್ತೊಪ್ಪಲ್ಲಿ 10-15 ವರ್ಷಕ್ಕೆ ಮನೆಗಳು ಕಟ್ಕೊಂಡಿದ್ದಾರೆ. ನೀವು ಸೊರೆ ಮಾಡಿ ಅದನ್ನ ಸರ್ಕಾರಕ್ಕೆ ಏನೋ ಹಕ್ಕುಪತ್ರನೋ ಇಲ್ಲ ಏನೋ ಕೊಡೋದಕ್ಕೆ ಹೇಳಿ ಒಂದು. ಆಮೇಲೆ ನಮ್ಮೂರು ಸರ್ಕಾರಿ ಗುಂಡ್ತೊಪ್ಪಲ್ಲಿ ಶಾಲೆಗಳನ್ನ ಓಪನ್ ಮಾಡಿ. ಯಾಕೆ ಇದ್ರ ಬಗ್ಗೆ ಈಗಾಗಲೇ ನಮ್ಮ ಸದಸ್ಯರಾದಂಥ ಈಗ 2-3 ಸಲ ರೆಗ್ಯುಲೇಷನ್ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಹಕ್ಕುಪತ್ರನ ಕೊಡಬೇಕು ಅಂತೇಳಿ ಗಲಾಟೆ ಮಾಡಿ EO ಸಾಹೇಬ್ರಿಂದ ಕೊಡಿಸಿದ್ದಾರೆ. ನೋಡಿ ನಮಗೆ ಎಷ್ಟು ನೋವಾಗ್ತಂದ್ರೆ, ಸರ್ಕಾರ ಕುಂಟೆ ನಮ್ಮೂರು ಗೇಟಲ್ಲಿ ಒಳ್ಳೆ ಕುಂಟೆ ಇತ್ತು. ಗ್ರಾಮ ಪಂಚಾಯತಿ ಕಚೇರಿಗೆ ಭಾರಿ ಅನುಕೂಲವಾದ ಸ್ಥಳ ಅದು. ರಸ್ತೆಗಳಿತ್ತು, ಹೋಟ್ಲಿತ್ತು, ಎಲ್ಲ ಪ್ರತಿಯೊಂದಿತ್ತು. ಅದೇನೋ ಗೊತ್ತಿಲ್ಲ, ಎಲ್ಲೇ ಹೋಗ್ಬಿಟ್ಟು ಅಲ್ಲಿ ಲೇಔಟಲ್ಲಿ ಅಪಾರ್ಟ್ಮೆಂಟಲ್ಲಿ CS ತಗೊಂಡು ಅದು ದೊಡ್ಡ ಕತೆ. ಅದು ಅದೇನಾದ್ರು ಮಾಡ್ಕೊಳ್ಳಿ ಬಿಡಿ. ಅಲ್ಲಲ್ಲ ಇರಲಿ ನೋಡಿ, ಅಲ್ಲಲ್ಲ ಸರ್, ನೀವು ಪಂಚಾಯತಿಗೆ ಬರೋದು ನೀವು ಯಾಕೆ ಹೇಳ್ತೀರಾ? ಈ ಸುಪ್ರೀಂ ರೆವಿನ್ಯೂ ಇನ್ಸ್ಪೆಕ್ಟ್ರು ಪಂಚಾಯತಿಗೆ ಬರಲ್ಲ ಅಂದ್ರೆ ಮುಚ್ಚಿಬಿಡು. ಪಂಚಾಯತಿಗೆ ಬರಲ್ಲ ಮತ್ತೆ ಪಂಚಾಯತಿ ಆಫೀಸ್ ನಿಮ್ದು ನಿಮಿಷ ಇದೆ, ಒಬ್ರು ಹೇಳಿದಾಗ ಒಬ್ರು ಮಾತಾಡ್ಬಾರ್ದು. ತಿರುಗಿ ಇನ್ನೊಂದು ಅವರ್ ಪಂಚಾಯತಿ ಆಫೀಸ್ ಇಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಸಭೆ ಗೌರವ, ನಿಮ್ದು ಗೌರವದಿಂದ ನಾವು ಗೌರವ ಕೊಡ್ತೀನಿ. ಅಲ್ಲಲ್ಲ ನಮಗೆ ನೋಡಿ, ಅಲ್ಲಲ್ಲ ಕೇಳಿ ನೋಡಿ ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ.
ನಮ್ಮ ಸರ್ಕಾರಿ ಕಲ್ಲಳ್ಳಿ ಗೇಟ್ ಅಂಬೇಡ್ಕರ್ ವೃತ್ತ ಎಕ್ಸೈಡ್ ಗೇಟಲ್ಲಿ ಸರ್ಕಾರ ಗುಂಟೆ 19 ಗುಂಟೆ ಇದೆ. ಎಷ್ಟು ಚೆನ್ನಾಗಿ ಅದನ್ನ ಸರ್ಕಾರಿ ಪಂಚಾಯತ್ ಗ್ರಾಮ ಪಂಚಾಯತ್ ಆಫೀಸ್ ಅಲ್ಲ ಅಲ್ಲ 19 ಸರ್ವನ ಬಿಡಿ ಯಾವ ಊರ್ದು? ನೋಡಿ ಯಾವ ಊರ್ದನ ಆಗ್ಲಿ ಅಲ್ಲ ಕೇಳಿ ಕೇಳಿ ನೋಡಿ ಸ್ವಲ್ಪ ಇರಿ ಸ್ವಲ್ಪ ಇರಿ ಮಗ ಪಂಚಾಯತ್ ವ್ಯಾಪ್ತಿ ಎಲ್ಲ ಸ್ವಲ್ಪ ಕೇಳಿ ಸರ್ ಇಲ್ಲೇ ಸ್ವಲ್ಪ ಕೇಳಿಲ್ಲ ಯಾವ ನೋಡಿ ಯಾವುದೇ ಊರಾಗ್ಲಿ ಯಾವುದೇ ದೇಶ ಆಗಲಿ ಪ್ರತಿಯೊಂದು ಸರ್ಕಾರಿ ಜಮೀನಿಗೆ ಸುಪ್ರೀಂ ಅಪ್ಪು ಜಿಲ್ಲಾಧಿಕಾರಿಗಳು ಅವ್ರ ಜಮೀನು ಅದು 11 ಅವ್ರದ್ದಲ್ಲ ಬಿಲ್ಲಾ ಬರ್ದಲ್ಲ ಅವ್ರು ಆರ್ಡರ್ ಮಾಡಿದ್ರೆ ಆಗಲ್ವಾ? ಯಾಕಾಗಲ್ಲ? ಆಮೇಲೆ ಬೇಲಹಳ್ಳಿ ಮಾಡಿದ್ವಲ್ಲ ಸರ್, ನೀವು ಇರ್ಲಿಲ್ಲ ಇರಿ ಬೇಲಹಳ್ಳಿ ನೋಡಿ, ಬೇಲಹಳ್ಳಿ ಗ್ರಾಮ ನಮ್ಗೆ ಹಿಂಗೆ ಮೋಸ ಆಯಿತು. 2.5 ಎಕರೆ ಜಮೀನು ನಾವು ಬಿಡಿಸಿಲ್ಲ ಅದನ್ನ ಸೈಡ್ ಕೊಡೋದಕ್ಕೆ. ಸೈಟದ ವಿಚಾರ ಎಲ್ಲಿದೆ ನೋಡಿ, ರವಿ ಅವರು 1.5 ಅವರ್ 3 ಅವರ್ ಅವರು ಹೋದ್ರು. ಎಲ್ಲ ನಾವು ನಿವಾಸ ಕೊಟ್ಟಿರೋದು ಒಂದು ಪದ ಹೇಳಿದ್ರ? ನಿವಾಸ ಎಲ್ಲಿದೆ ಸರ್ ಜನಕ್ಕೆ? ಒಂದು ನಿಮಿಷ ದಯಮಾಡಿ ನೀವು ಹೇಳಿದ್ದೀರಾ, ನಿಮ್ಮ ಮಾತನ್ನು ನಾವು ಕೇಳಿಸ್ಕೊಂಡಿದ್ವಿ. ಅದೇ ನಮ್ಮ ಅಡಿಗಾರ ಕಲ್ಲಹಳ್ಳಿಲಿ ಅಲ್ಪತ್ರ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಡಿಗಾರ ಕಲ್ಲಹಳ್ಳಿ ನಿಮ್ಮ ಸದಸ್ಯರು ಶ್ರೀನಿವಾಸ್ ಅವರು ಇತರೆ ಸದಸ್ಯರು ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯತ್ ಟೋಟಲ್ ಆಗಿ ಅಲ್ಲಿ ಸೈಟ್ ಮಾಡಬೇಕು ಅನ್ನೋದು ಒಂದು ಮನವಿ ಸಹ ಕಾರ್ಯಕರ್ತ ಕೂಡ ಎಷ್ಟು ದಿವಸದಿಂದ ನೀವು ಅಪ್ಪತ್ರ ಕೊಡ್ತಾ ಇರೋದು? ಅಲ್ಲಲ್ಲ ಎಷ್ಟು ದಿವಸದಿಂದ ಅಪ್ಪತ್ರ ಕೊಡ್ತಾ ಇರೋದು? ಪದೇ ಪದೇ ಗ್ರಾಮ ಸಭಾ ಮಾಡ್ತಾ ಇರ್ತೀರಾ. ಇರಿ ಒಂದು ಪಿ ಡಿ ಅವರೇ, ಪದೇ ಗ್ರಾಮ ಸಭಾ ಮಾಡ್ತಾ ಇರ್ತೀರಾ. ದುಡ್ಡೆಲ್ಲ ಹೋಗ್ಬಿಟ್ಟು ಕಟ್ಬಿಟ್ಟಿದ್ದಾರೆ ಅಲ್ಲಿ, ಎಲ್ಲ ಬಂದೈತೆ. ಅಪ್ಪತ್ರ ಎಷ್ಟು ದಿವಸದಿಂದ ನೀವು ಕೊಡ್ತಾ ಇರೋದು? ಅಲ್ಲ ಕರಿಬೇಕಿತ್ತು, ಅವರು ಅಧಿಕಾರಿನ ಕರಿಬೇಕಿತ್ತು. ಹೌದು ರೀ, ಆರ್ ಐ ಸೆಕ್ರೆಟರಿಗಳು ಕರಿಬೇಕಿತ್ತು. ಲಾಸ್ಟ್ ಟೈಮ್ ನಲ್ಲಿ ಅಲ್ಲಿ ಊರಲ್ಲೇ ಕಲ್ಲಳ್ಳಿನಲ್ಲಿ ಮಾಡಿದವಾಗ ಏನ್ ಹೇಳಿದ್ರು, ಅದ್ ಮಾಡದ್ ಮುಂಚೆ ತಿರ್ಗಾ ನಾವು ಕೊಟ್ಬಿಡ್ತೀವಿ ಅಂದ್ರು. ನೀವು ಎಲ್ಲಿ ಕೊಟ್ಟಿ ನೀವು? ಏನ್ ಗೊತ್ತಾ, 4 ಎಕರೆ ಆ ರಿಸರ್ವೇಶನ್ ಮಾಡಿಸಿದ್ ನಾನೇ ತಾಸ್ತಾನ ಕರ್ಕೊಂಡ್ಬಂದು ಊರು ಗ್ರಾಮಕ್ಕೆ. ಇದೇ ಗುಂಟೋಪು ಆ ಬಂಡೆ ಇರೋದನ್ನು 4 ಎಕರೆ ಮಾಡಿಸಿದ್ ನಾವೇ. 2014 ಮಾಡಿಸಿದ್ ನಾವೇ. ಇದುವರೆಗೂ ಅದು ಆಗಲಿಲ್ಲ ಬಿಡಿ. ಅದೊಂದು ಏನಂದ್ರೆ ಹೊಟ್ಟೆ ಉರಿ ಏನಂದ್ರೆ, ಸರ್ಕಾರಿ ಜಮೀನು ನಾವು ಉಳಿಸ್ತೀವಿ, ಸರ್ಕಾರಿ ಜಮೀನು ಅರ್ಜಿ ಕೊಡ್ತೀವಿ, ಸಂಬಂಧಪಟ್ಟ ಇಲಾಖೆಗಳು ಬಂದು ಸರ್ವೆ ಮಾಡಿ ಫೋನ್ ಮಾಡಿ ಕಾಂಪೌಂಡ್ ಆಗಿಬಿಡೋದು, ಬೋರ್ಡ್ ಆಗಿಬಿಟ್ರೆ ಏನಿಲ್ಲ. ಸರ್ವೆ ಮಾಡಿ ಬೋರ್ಡ್ ಹಾಕ್ಬೇಕು ನೋಡಿ. ನೀವು 4 ಎಕರೆ ಬಿಡಿಸ ಸರ್, ಈಗ ನೋಡಿ ನೀವು ಹೇಳ್ತೀರ 4 ಎಕರೆ ಅಂದ್ಬಿಟ್ಟು, ಆ ತೆಮಲಾಡ ಜಮೀನ್ದವ್ರು ಎಲ್ಲ ಬಡವರು ಇರೋದು ಪಾಪ ಅಲ್ಲಿ ಜಮೀನ್ದವರು, ತೆಮಲಾಡ ಎಲ್ಲ ಬಡವರೇ, ಎಲ್ಲ ಅವ್ರ ಜಮೀನವರೆಲ್ಲ ಈ ರೋಡ್ ಬಂದ್ಬಿಟ್ಟವ್ರೆ. ಯಾವ ಜಮೀನ್ ಲೆವೆಲ್ ಆಗಿ ಎಲ್ಲ ರಸ್ತೆಗೆ ಬಂದ್ಬಿಟ್ಟಿದ್ದಾರೆ. ಇದು ನಾವು ನೋಡ್ತಾ ಇರ್ತೀವಿ. ಇದೆಲ್ಲ ಒಂದು ಲೋಕಲ್ ಜನಕ್ಕೆ ಬಡವ್ರು ನಾವು ಎಷ್ಟರ ಕೊಡ್ಬೋದು, ಬಡವ್ರು ನಾವು ಎಷ್ಟರ ಸಹಾಯ ಮಾಡ್ಬೋದು. ಅದು ಸರ್ಕಾರದ ನೀತಿ ನಿಯಮಗಳು. ಅದು ಒಂದು ನಿವಾಸ ಕೊಟ್ರೆ, ಒಂದು ಮನೆ ಕೊಟ್ರೆ, 94C ವಿಚಾರ ಬಂದ್ರೆ ನೋಡಿ, 94C ವಿಚಾರ ಬಂದ್ರೆ ಸರ್ವೆ ನಂಬರ್ 81 ಪಾಲು ಬಿಟ್ಟಾಕಿ ಅಲ್ಲ. ಈಗ 94C ಇದೆಯಲ್ಲ, ಅದು ಅಪ್ಲೈ ಆಗೋದು ಸರ್ವೆ ನಂಬರ್ 81 ಗೋಮಳಿಗೆ ಅಪ್ಲೈ ಆಗೋದು. ಅಲ್ಲಿ ನಿಮ್ಮ ಸೆಕ್ರೆಟರಿಗೂ ಪತ್ರ ಕೊಟ್ಟಿದ್ದಾರೆ, ನಿಮ್ಮ ರೆವಿನ್ಯೂ ಸ್ಪೀಡರ್ಗೂ ಪತ್ರ ಕೊಟ್ಟಿದ್ದಾರೆ, ನಮ್ಮ ಮಂಜಮ್ಮ ಮೆಸ್ಮೇಳಿ ಇದರ ಗ್ರಾಮ ಸಹಾಯಕಿ ಅವ್ರಿಗೂ ಪತ್ರ ಕೊಟ್ಟಿದ್ದಾರೆ. ನಮ್ಮ ತಾಸರ್ ಹೇಳಿದ್ರು, ನಾನು ಮಾಡಿಸ್ಕೊತೀನಿ ತಹಸೀಲ್ದಾರ್ ಸಾಹೇಬರು ಕೊಟ್ಟಿರ್ಬೋದು. ಇಲ್ಲಿ ಈಗ ಸರ್ವೆ ನಂಬರ್ 80 ಬಿಟ್ಟಾಕಿ, ಅದು ಅವಾಗ ಸಲ್ಲ. ಸರ್ವೆ ನಂಬರ್ 47 ನಿವೇಶನಿಗೆ ಅದು ನೋಡಿ ಸರ್ಕಾರಿ ಶಾಲೆ ಉದ್ಘಾಟನೆ ಮಾಡಿ ಸರ್, ಇದು ಮಾಡಿ. ಉದ್ಘಾಟನೆ ಸರ್ ಎಲ್ಲ ಸರ್, ನೀವು ಮಕ್ಕಳು ಶಿಫ್ಟ್ ಮಾಡಿ ಶಾಲೆಗೆ. ಆ ಶಾಲೆಗೆ ಏನ್ ಬೇಕು ಕೊಡಿ ಮಕ್ಕಳಿಗೆ. ಏನ್ ನಿಮ್ ಬಿಒಗಳು ವರ್ಷದಲ್ಲಿ 16 ಜನ ಹೋಗಿದ್ದಾರೆ, ವರ್ಷದಲ್ಲಿ 16 ಜನ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ನೋಡ್ಕೊಂಡು ಒಂದು ರಿಪೋರ್ಟ್ ಬರ್ಕೊ ಬನ್ನಿ ಅಂತ. ಸೊ ಆಮೇಲೆ ಗೊತ್ತಾಯ್ತು ಈ ತರ ಪಂಚಾಯತಿಯಿಂದ ಹೊಸ ಬಿಲ್ಡಿಂಗ್ ಗೆ ಶಿಫ್ಟ್ ಆಗ್ಬೇಕು ಅಂತ. ನಾವು ಅಲ್ಲೂ ಹೋಗಿ ನೋಡಿದ್ವಿ, ಹೊಸ ಬಿಲ್ಡಿಂಗ್ ಅಲ್ಲೂ ಹೋಗಿ ನೋಡಿದ್ವಿ. ಅಲ್ಲೇನಾಗಿದೆ ಅಂದ್ರೆ ಕಾಂಪೌಂಡ್ ಇಲ್ಲ ಒಂದು. ಆಮೇಲೆ ವಿದ್ಯುತ್ ಕಂಬ ಇದೆಯಲ್ಲ ಸರ್, ಅದು ಅಲ್ಲೇ ಇದೆಯಲ್ವಾ, ಅದ್ರ ಸಲುವಾಗಿ ಮಕ್ಕಳ ಒಂದು ಸುರಕ್ಷತೆಯ ಒಂದು ದೃಷ್ಟಿಯಿಂದ, ಅದರ ಒಂದು ಹಿತದೃಷ್ಟಿಯಿಂದ ಶಿಫ್ಟ್ ಮಾಡಿಲ್ಲ ಅಷ್ಟೇ. ಆಮೇಲೆ ನಾವೇನ್ ಮಾಡಿದ್ವಿ, BOಗೆ ಒಂದು ಲೆಟರ್ ಕೊಟ್ವಿ, ಸರ್ ಈ ತರ ಏನೋ ಕಂಬ, ಲೈಟ್ ಕಂಬ ಹೀಗಿದೆ, ಆಮೇಲೆ ಅಕ್ಕಪಕ್ಕ ಸುತ್ತಮುತ್ತಲು ಮನೆಗಳೆಲ್ಲ ತೊಂದರೆ ಇಲ್ಲ, ಅಟ್ಲೀಸ್ಟ್ ಕಾಂಪೌಂಡ್ ಆದ್ರೂ ಇದ್ರೆ ಸ್ವಲ್ಪ ಸುರಕ್ಷಿತವಾಗಿ ಮಕ್ಕಳನ್ನ ಇದು ಮಾಡಬೇಕು ಅಂತ ನಾವು ಒಂದು ಅರ್ಜಿಯನ್ನ ಕೊಟ್ಟಿದ್ದೇವೆ ಸರ್. ಸೊ ಆಮೇಲೆ ಏನ್ ಮಾಡಿದ್ವಿ ನಾವೇ ಅಂದ್ರೆ, ಆ ಒಂದು ಕಂಬ ಇದೆಯಲ್ಲ ಅದನ್ನ ಶಿಫ್ಟ್ ಮಾಡಿದ್ರೆ ಆಕ್ಚುಲಿ ಸ್ವಲ್ಪ ಮಟ್ಟಿಗೆ ಕಾಂಪೌಂಡ್ ಆದ್ರೂ ಓಕೆ, ಹೆಂಗೋ ಅಡ್ಜಸ್ಟ್ ಮಾಡ್ಬೋದು ಅನ್ಕೊಳ್ಳಿ.
ಅದು ಬೇರೆ ಸ್ಕೂಲ್ ಮುಂದೆನೇ ಇದೆ ಸರ್, ಅದು ಸ್ಕೂಲ್ ಮುಂದೆನೇ ಇದೆ ಅದು. ಆಯ್ತು ಮೇಡಮ್ ಅವರೇ, ಇಸಿ ಅವ್ರು ಬಂದಿದ್ರು, ಕಾಂಪೌಂಡ್ ಇಲ್ಲ ಅಂತ ಹೇಳ್ತಾ ಇದ್ರಲ್ವಾ, ಇಸಿ ಅವರು BO ಅವ್ರನ್ನ ಕರ್ಕೊಂಡು ಜೊತೆನಲ್ಲಿ ಬಂದು ನೋಡಿದ್ರು. ಅದು ನೋಡ್ಬಿಟ್ಟು ತಿರ್ಗಾ ಅಲ್ಲಿಂದ ಹೋಗ್ಬಿಟ್ಟು ಲೆಟರ್ ಹಾಕ್ಬಿಟ್ಟು ಅಲ್ಲಿ ಅದು ಕಾಂಪೌಂಡ್ ಹಾಕ್ಬೇಕಂತ ಮಾಹಿತಿ ಹೋಗ್ಬಿಟ್ಟು MLA ಸಾಹೇಬ್ರ ಕಡೆ ಹೋಗ್ಬಿಟ್ಟು ಮಾಹಿತಿ ಕೊಟ್ಟವ್ರೆ. ಕೊಟ್ಟಿದ್ದಕ್ಕೆ BO ಅವರು ಮಾಡ್ಬೇಕಂತ ಹೇಳ್ಬಿಟ್ಟು ಯಾವ್ದು ಬಜೆಟ್ ನಲ್ಲಿ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಅದ್ ಯಾವಾಗ ಮಾಡ್ತಾರೋ ಅವ್ರು ಕೇಳಿ ಅವ್ರಿಗೆ BO ಅವ್ರಿಗೆ. ಸರಿ ಸರ್, ಕಾಂಪೌಂಡ್ ಬಗ್ಗೆ ಕಾಸಿಲ್ಲ ಅಂದ್ರೆ ಈ ಕಡೆ ಬೇರೆ ವಿಷಯ ಅದು. ಅದಕ್ಕೆ ಸಂಬಂಧ ಇಲ್ಲ. ನೀವು ಮಾತಾಡ್ತೀರ, ನಾವು ಸಾರ್ವಜನಿಕರೀಗ ನಾವೊಂದು ಮಾತಾಡ್ತೀವಿ ಕೇಳಿ. ಮುಜಾಕೆ ಒಂದ್ ಸ್ವಲ್ಪ ನಾವು ಮಾತಾಡೋಕೆ ಅವಕಾಶ ಕೊಡ್ರಿ. ನಾನು ಸಾರ್ವಜನಿಕರೀಗ, ನಾನು ಸದಸ್ಯನಲ್ಲ. ಈಗ ಆಯ್ತು, ನೀವು ಕೇಳಿದ್ದು ಕಲ್ಲಳ್ಳಿಯಲ್ಲಿ ಹಾಕಿದ್ದೀರಿ ಅಂದ್ರಲ್ಲ, ಅದಕ್ಕೆ ಮಾತ್ರ ಉತ್ತರ ಕೊಡ್ತೀನಿ. ಕಲ್ಲಳ್ಳಿಗೆ ಕಸ ಬರ್ತಾ ಇಲ್ಲ, ಫಸ್ಟ್ ಬರ್ತಾ ಇತ್ತು, ಆಗ್ತಾ ಇದ್ರು. ಕಸ ವಿಲೇವಾರಿ ಘಟಕ ಕಟ್ಟದ ಮೇಲೆ ನಿಲ್ಸಿರೋದು. ಅದ್ ಏನ್ ಗೊತ್ತಾ, ಕಸ ಬಂದಿರೋದು ಅದು ಮಿಕ್ಸಿಡ್ ಕಸ ಬರುತ್ತಲ್ಲ, ಇರಿ ಸ್ವಾಮಿ ಬಿಜಾಪುರ ಕಲ್ಲಳ್ಳಿ ಒಂದ್ ನಿಮಿಷ ನಮ್ಮ ಮಾತು ಕೇಳಿ. ಒಂದ್ ನಿಮಿಷ ಕೇಳಿ ಸ್ವಾಮಿ. ಅದ್ರ ಮಿಕ್ಸರ್ ಕಾಸ ಏನ್ ಮಾಡ್ತಾ ಇರೋದು ಅಂದ್ರೆ, ಹಸಿರು ದಳದ ಮುಖಾಂತರದಿಂದ ತಗೊಂಬಂದು ಟ್ರ್ಯಾಕ್ಟರ್ ಡೆಬ್ರಿಸ್ ಮಾಡಿ ಅದನ್ನ ಲಾರಿಗೆ ಲೋಡ್ ಮಾಡಕ್ ಹೇಳಿರೋದು. ನಿಮ್ಮೂರಲ್ಲಿ ಕಸ ಹಾಕೋಕೆ ನಾವು ಹೇಳಿಲ್ಲ, ಹಾಕಬಾರದು. ಆಗ ಗಲಾಟೆ ಆದವಾಗ ಇಲ್ಲಿ ನಾವು ಓಪನ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಯಾವುದು ನಿಮ್ಮೂರಿಗೆ ಲೋಡ್ಗಳು ಬಂದು ಕಸ ಬೀಳ್ತಾ ಇಲ್ಲ. ಅವರು ಲಾರಿಯಲ್ಲಿ ತಗೊಂಡು ಹೋಗೋದಕ್ಕೆ ಮಿಕ್ಸಡ್ ಕಸ ಅಂದ್ರೆ ಇವಾಗ ಯಾರು ವಿಂಗಡಣೆ ಮಾಡ್ತಾರೆ, ರೋಡ್ ಸೈಡ್ ಹಾಕಿರ್ತಾರೆ ನೋಡು, ಆ ಕಸ ತಗೊಂಡೋಗಿ ಒಂದ್ ಹತ್ರ ಹಾಕ್ಬಿಟ್ಟು ಬಿಲ್ಲಾಪುರದಲ್ಲಿ CK ರಾಮ್ ಅವರು ಹೇಳಿದ್ರು, ಬಿಲ್ಲಾಪುರದಲ್ಲಿ ಗೋಮಾಳ ಇಲ್ವಾ, ಯಾವ್ದು ಇಲ್ವಾ, ಅದು ಜಾಗ ಇದ್ದಿದ್ದಕ್ಕೆ ನಮ್ಮೂರಲ್ಲಿ ಜಾಗ ಇದ್ದಿದ್ದು 20 ಗುಂಟೆ ನಾವು ಹೋರಾಟ ಮಾಡಿದ್ವಿ ಜಮೀನಿಗೆ. ಯಾರು ಕಳಿಸ್ತಾ ಇಲ್ಲ ಗಾಡಿ ಯಾವ್ದು ಬಂದು ಬರ್ತಾ ಇಲ್ಲ. ಯಾವ್ದು ಬರ್ತಾ ಇರೋದು ಲಾರಿಯಲ್ಲಿ ತಗೊಂಡು ಹೋಗ್ತಾ ಇದಾರೆ ನೋಡಿ. ಇವತ್ತೇ ಘೋಷಣೆ ಆಗ್ಬೇಕು. ಬಿಲ್ಲಾಪುರ ಗ್ರಾಮ ಪಂಚಾಯತಿಯಲ್ಲಿ 3 ಗ್ರಾಮಗಳು ಬರುತ್ತೆ. ಆ ಗ್ರಾಮದ ಕಸ ಆ ಗ್ರಾಮದಲ್ಲಿ ಹಾಕಿ. ಇದು 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 ಶೋಷಣೆ. ಬರಬಾರ್ದು. ನೀನ್ ಆಗ್ತತ್ತ, ನಿನ್ಗೆ ಹೇಳ್ದ ತಂದಾಗ್ತತ್ತ. ಇನ್ನೊಂದು 1 ಲಕ್ಷ ದುಡ್ಡು ಇಲ್ಲ ಮಗಮ್ಮ, ಕುತ್ಕೊಳ್ಳಮ್ಮ, ಮೈಕ್ ಕೊಡ್ತೀವಿ, ಮಾತಾಡಿರಾ. ಸಮಸ್ಯೆ ಈಗ ನಮ್ಮ ಗ್ರಾಮದಿಂದ ಊರಿಗೆ ಹೋಗ್ತೀವಲ್ಲ ಸರ್, 2 ಕಾಲೇಜ್ ಇದೆ. 2 ಕಾಲೇಜ್ ಇದೆಯಲ್ಲ ಗೋವಿಂದರ ಮನೆ ಹತ್ರ. ಆ ಕಾಲೇಜ್ ಕಾನೂನು ಪ್ರಕಾರವಾಗಿ ಅಲ್ಲಿಂದ ಪಾರ್ಸಲ್ ಹೋಗ್ಬೇಕಾದ್ರೆ ಏನದು ಅವಾಗ ಬೋರ್ಡ್ ಏನದು MTRS ಬೋರ್ಡ್ ಹಾಕಿರೋದು. 2 ಬಾರ್ಗಳಿದೆ ಸರ್, 2 ಬಾರ್ಗಳಿದೆ. ಮಹಾನ್ ಬಾಬುರದ ಬಾರ್ಗಳು. ಆ ಬಾರ್ಗಳ ಜಾಗನೂ ಅದಲ್ಲ, ಬೇರೆ ಕಡೆ ಲೇಸಸ್ ಇರೋದು. ಆದ್ರೂ ಇಲ್ಲಿ ದೌರ್ಜನ್ಯ ಹಾಕಿ ಅವ್ರ ಶಕ್ತಿನಲ್ಲಿ ಇಟ್ಕೊಂಡವ್ರೆ. ಇಟ್ಕೊಂಡು ಏನೋ ಮಾಡ್ಕೊಳ್ಳಿ. ಅಲ್ಲಿರೋದು ಅಲ್ಲಿ ಕುಡಿಬಾರ್ದು, ಪಾರ್ಸಲ್ ಅಲ್ಲಿರೋದು. ಅಲ್ಲಿರೋದು ಕುಡಿಬಾರ್ದು, ಪಾರ್ಸಲ್ ಇರೋದು.
ಸಂಜೆ 3 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅಲ್ಲಿ ಯಾರು ಓಡಂಗಿಲ್ಲ. ಮಕ್ಕಳು, ಮರಿಗಳು, ಹೆಂಗಸರು ಯಾರು ಓಡಂಗಿಲ್ಲ. ಎಲ್ಲ ಕುಡಿದು ಅಲ್ಲೇ ಮಲಗಿ ಅಲ್ಲೇ ಒಂದು ಕ್ಯಾಚ್ ಬಿದ್ದಿರ್ತಾರೆ. ಇದು ಅಸಮಾಧಾನ. ಇದೊಂದು ರೀತಿಯಲ್ಲಿ ಎಲ್ರಿಗೂ ನೋವಾಗೋದು ಈ ವಿಚಾರ. ನಾನು ನೇರವಾಗಿ ಹೋಗಿ ಅವ್ರಿಗೆ ಹೇಳಿದ್ದೀನಿ, ಬಾರ್ನವ್ರಿಗೆ ಹೇಳಿದ್ದೀನಿ, ದಯಮಾಡಿ ಮಾರಬೇಡಿ, ಪಾರ್ಸಲ್ ಅಂತ ಹೇಳಿದ್ದೀನಿ. ಈ ಕೆಲಸ ನೀವು ಮಾಡಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ನಮ್ಮ ಇದ್ದೇ ಇರ್ತದೆ. ತಗೊಳ್ಳಿ, ಆದಷ್ಟು ಬೇಗ ತಗೊಳ್ಳಿ. ನಾವು ಬಾರ್ ಮುಚ್ಚಂತ ಹೇಳ್ತಾ ಇಲ್ಲ, ನಾನು ಬಾರ್ ಮುಚ್ಚಂತ ಹೇಳ್ತಾ ಇಲ್ಲ. ಅದೇನು MRP ಅಂತ ಇದೆಯೋ ಅದರಂತೆ ಅವ್ರು ಕೊಡ್ಲಿ. ಆದ್ರೆ ಅಲ್ಲೇ ಹಾಲು ಹಾಕೊಂಡು, ಅಲ್ಲೇ ಒಬ್ಬರ ಹಾಕೊಂಡು, ಅಲ್ಲೇ ಹೋಟ್ಲ್ ಮಾಡ್ಕೊಂಡು, ಅಲ್ಲೇ ಕುಡಿದು ಮಜಾ ಮಾಡ್ತಾರೆ. ಅದು ಸಾರ್ವಜನಿಕ 100 ಜನ ಹೋಗೋದು, 100 ಜನ ಬರೋಂಥ ದಾರಿಗಳು. ಅದು ಸ್ವಲ್ಪ ಗಮನಿಸ್ಕೊಳ್ಳಿ. ಇನ್ನೇನು ಮಾಡೋದು? ಇದು ಒಳ್ಳೆ ಕೆಲಸ ಅಲ್ವಾ? ಇದನ್ನ ಹೇಳ್ಬಾರ್ದಾ? ನೋಡ್ಕೊಳ್ಳಿ. ಇನ್ನು ಸ್ವಲ್ಪ ಸಬ್ಜೆಕ್ಟ್ ಇತ್ತು. ನಮ್ಮೂರು ಹೋಗಕ್ಕೆ ಒಂದು ಸ್ಟ್ರೀಟ್ ಲೈಟ್ ಇಲ್ಲ. ಎಷ್ಟಲ್ಲಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. 12 ಪಂಚಾಯತ್ ಕೇಳಿದ್ದೀನಿ. ನಮ್ಮ ಬಿಲ್ಲಾಪುರ ಸಿದ್ದರಾಮ ಅವರೇ, ಒಳ್ಳೆ ಕ್ವಶನ್ ಕೇಳಿದ್ರಿ. ದಯವಿಟ್ಟು ನೀವು ನಮ್ಮೂರಲ್ಲಿ ಓಡಾಡೋದಕ್ಕೆ ಇರಿ ಒಂದ್ ನಿಮಿಷ ಸರ್, ನಾನು ಒಂದು ಸಾರ್ವಜನಿಕವಾಗಿ ಹೇಳ್ತೀನಿ. ಒಂದು ಒಳ್ಳೆ ಕ್ವಶನ್ ಕೇಳಿದ್ವಿ. ನಮ್ಮೂರು ರೋಡಲ್ಲಿ 2 ಬಾರಿ ಇದಾವೆ. ಓಡಾಡೋಕೆ 3 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಆಗಲ್ಲ ಅಂತ ಅಲ್ಲಿ ಹೋಟ್ಲ್ ಹಾಕಿದ್ದಾರೆ. ಅಲ್ಲಿ ಹೋಟ್ಲ್ ಹಾಕಿಲ್ಲ, ಅಲ್ಲಿ ಹೋಟ್ಲ್ ಹಾಕ್ಬಿಟ್ಟು ಅಲ್ಲಿ ಕುಡಿಯೋದು ತಗೊಂಡು ಹೋಗೋದು ಮಾತ್ರ ಅಂತ ಹೇಳಿದ್ವಿ. ಆದರೆ ನಾವು ಅದೇ ಹೋಟ್ಲ್ ಹಾಕಿರೋರಿಗೆ, ಅಲ್ಲಿ ಏನಾದರೂ ಮಾರೋರಿಗೆ ನಾವು ಅಲ್ಲಿ ಹೋಗ್ಬಿಟ್ಟು ತಡೆ ಹೊಡಿದ್ದಕ್ಕೆ ಅದೇ ನಮ್ಮ ಸ್ಥಳೀಯ ಮುಖಂಡರುಗಳು ಬಂದು, ಯಾಕಪ್ಪ ಬಡವರಿಗೆ ನೀನು ಅಡ್ಡ ಪಡಿಸ್ತಾ ಇದೀಯಾ, ಯಾಕೆ ಬಡವರಿಗೆ ಹೋಟ್ಲ್ ಎತ್ತಿಸ್ತಾ ಇದೀಯಾ, ಬಾಡುವನ್ ಯಾರನ್ನ ಅಂಗಡಿ ಇಟ್ಟವ್ರನ್ನ ಅವನ ಯಾಕೆ ಹೆಚ್ಚಿಸ್ತಾ ಇದೆಯಾ, ಅವನು 4 ಕಾಸು ಮಾಡ್ಕೊಂಡು ಬಿಡ್ಲಿ ಅಂದ್ಬಿಟ್ಟು ನಮ್ಮ ಸ್ಥಳೀಯ ಬಂದರು. ಆವಾಗಿಂದ ನಾವೇನು ಮಾಡಿದ್ವಿ ಅಂದರೆ ಆಯ್ತಪ್ಪ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ನನ್ನ ಸಬ್ಜೆಕ್ಟು MRP ಹ್ಞೂ ಸ್ವಾಮಿ, ಅದು ಕರೆಕ್ಟು. ನಾವಿಲ್ಲ ಅಲ್ಲಿ ಹಾಕಿರೋದು, ಅಲ್ಲಿ ಆಗ್ತಾ ಇರೋದು ಏನು ಗೊತ್ತಾ, ಅಲ್ಲಿ ಪಕ್ಕದಲ್ಲಿ ತಿಂಡಿ ತಿಂತಾ ಇದಾರಲ್ಲ ಹೋಟೆಲ್ಗಳಲ್ಲಿ, ತಿಂಡಿ ತಿನ್ಕೊಂಡು ಅಲ್ಲಿ ಬೀಡಿ ಸಿಗರೇಟ್ ಕುಡಿಯೋವಾಗ ಅಲ್ಲೇ ಕ್ರೌಡ್ ಆಗ್ತಾ ಇರೋದು. ರಾಮಣ್ಣವ್ರು ಏನ್ ಹೇಳಿದ್ರು, ಅಂತ ಹೇಳಿದ್ರಲ್ಲ, ಅವರು ನಮ್ಮ ಹೊಲಗಳಲ್ಲಿ ಎತ್ಕೊ ಬಂದು ಅವ್ರು ಪಾರ್ಸಲ್ ಕೊಟ್ಬಿಡ್ಲಿ, ನಮ್ಮ ಹೊಲಗಳೆಲ್ಲ ಬಾಟಲ್ ಹಾಕಲಿ, ಅಲ್ಲ ಹೊಡೆದಿ ಬಿಟ್ಟು ನಾವೆಲ್ಲ ಏನ್ ಸರಿ ಅಂತ ಮಾತಾಡ್ತಾರೆ ಸರ್ ಇವರು. ಹೇಳಿ ಸರ್, ಈಗ ಬನ್ನಿ ನನ್ನ ಜೊತೆಯಲ್ಲಿ ಬನ್ನಿ, ಹೊಲದಲ್ಲಿ ತೋರಿಸ್ತೀನಿ ಬನ್ನಿ, ನಾನು ಹೊಲದಲ್ಲಿ ತೋರಿಸ್ತೀನಿ ಬನ್ನಿ. ಅವಾಗ ಇವ್ರು ಹೇಳಿ ಸರಿಯಾಗಿದೆಯಾ? ಕೆಲಸ ಮಾಡ್ತಾ ಇಲ್ಲ ಹೇಳಿ, ಬನ್ನಿ ಹೊಲದಲ್ಲಿ ತೋರಿಸ್ತೀನಿ ಬನ್ನಿ. ನಾನು ಅಲ್ಲ ಸರ್, ಸ್ವಲ್ಪ ಕೇಳಿದೆ. 2 ಬಾರ್ನವರು ನಂಜಾಪುರ ಹೊಲಕ್ಕೆ ಬರಲ್ಲ ಕುಡಿಯಾಕ. ಕೇಳಿಲ್ಲ ಇಲಾಖೆಯ ಅಧಿಕಾರಿಗಳು ಮಾತಾಡಿ. ಬರ್ತಾ ಇಲ್ಲ, ಅದು ಏನ್ ಸಮಸ್ಯೆ? ಅದು ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಅಲ್ಲಿ ಸತ್ತಿರೋರು ಇವರವರೆಲ್ಲ ತಗೊಳ್ತಾ ಇದ್ದಾರೆ ಅಂತ. ಆಮೇಲೆ ಇದು ಇನ್ಕಮ್ ಜಾಸ್ತಿ ಇದೆಯಲ್ಲ, 1,20,000 ಬರೋವರೆಗೆ ಕಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಹೇಳೋವರೆಗೆ ಕೇಳಿ, 30,000 ಇನ್ಕಮ್ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಮಗಂದಿರುತ್ತಲ್ಲ, ಮಗಳದೋ ಯಾರ್ದಾದ್ರೂ TC ಕೊಡ್ಬೇಕು. ಕೊಟ್ಟು ಅದು ಇವರಲ್ಲಿ ಸೆಕ್ರೆಟರಿ ಕೊಟ್ರೆ, ಇಲ್ಲ ನಮ್ಮ ರಾಜ್ಯಕ್ಕೆ ಕೊಟ್ರೆ ಅವರು ಅದನ್ನ ಮತ್ತೆ ಬರಂಗ್ ಮಾಡ್ತಾರೆ. ಸ್ವಲ್ಪ ಕೆಲವರು ಬಂದು ತಗೊಂಡು ಹೋಗಿದ್ದಾರೆ ರಾಜು ಅವರು, ಕೆಲವರು ಪೆಂಡಿಂಗ್ ಇದೆ. ಅದು ಸ್ವಲ್ಪ ಬೇಗ ಮಾಹಿತಿ ತಕೊಂಡು ಅದು ಮಾಡ್ಬೇಕು. ಯಾಕಂದ್ರೆ ನನ್ಗೂ ಈ ಮಾತು ತಿಳಿಸಿರುವಾಗನು ಸ್ವಲ್ಪ ಬೇಗ ಬಂದು ಅದು ನಾನೇ ಕರೆದೆ 2 ದಿವಸ ಬಂದ, ಆಮೇಲೆ ಆಮೇಲೆ ಯಾರು ಬಂದು ರೆಸ್ಪಾನ್ಸ್ ಮಾಡಲ್ಲ. ಹೇಳ್ಬೇಕ್ರಿ ನೀವು. ಅಲ್ಲ, ನೀವು ಬಂದಲ್ಲಿ ಕುತ್ಕೊಂಡು ಟೀ ಕುಡ್ಕೊಳ್ಳೋದು ಹೋಗೋದು ಆ ತರ ಕೆಲಸ. ಟೀ ಕುಡಿಯೋದಕ್ಕೆ ಯಾರು ಬರೋದಿಲ್ಲ, ಟೀ ಕುಡಿಯೋಕೆ ಯಾರು ಬರೋದಿಲ್ಲ. ನಮ್ಗೆ ತಿಳಿಸಿದ್ರೆ ಯಾರು ಬರಲ್ಲ. ನಾವು ತಿಳಿಸಿದ್ರೆ ನಮ್ಗೆ ಟೀ ಕುಡಿಯಕಂತ, ಟೀ ಕುಡಿಯಕ್ಕೆ ಯಾರು ಬರೋದಿಲ್ಲ, ಕೆಲಸ ಮಾಡಕ್ ಬರೋದು. ನೀವು ಅಲ್ಲಿ ಬಂದು ಕುತ್ಕೊಂಡಿದ್ದೀರಿ, ಯಾರು ಬರಲ್ಲ ಅಂತ ಇದ್ದೀರಲ್ವಾ? ನಮ್ಗೆ ತಿಳಿಸ್ಬೇಕು. ನಿಮ್ಗೆ ತಿಳಿಸಿದ್ರೆ ಏನಾಗುತ್ತೆ, ಮಸೀದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ. ನಂಬರ್ ಕೊಟ್ಬಿಡಿ, ಮಸೀದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ. ಕೆಲವು ಏನ್ ಕೆಲಸ ಇದ್ರು ಬರ್ತಾರೆ ಅಲ್ಲಿ. ಈಗ 15 ವರ್ಷದಿಂದ
ಅರ್ಜಿನ ಕೊಡ್ತಾ ಇದ್ರಿ ಪಂಚಾಯತಿ ಅವ್ರಿಗೆ, ಏನು ಮನೆ ಸರ್ಕಾರಿ ಗೋಮಾಳ ಇದೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಅಂತ. ಅವ್ರ 15 ವರ್ಷದಿಂದ ಏನು ಒಂದ್ ಕೆಲ್ಸನೂ ಮಾಡೇ ಇಲ್ಲ, ಸುಮ್ಮನೆ ಅರ್ಜಿ ತಗೊಂತಾರೆ ಬಿಡ್ತಾರೆ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ. ಯಾಕೆ ಏನ್ ಸರ್ಕಾರಿ ಜಮೀನೇನಾದ್ರು ಮಾರ್ಕೊಂಡ್ಬಿಟ್ಟವ್ರ ಹೆಂಗ ಅಂತ ನಮ್ಮೊಂದು ಅಭಿಪ್ರಾಯ. ಹೇಳ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ ಕೊಡು. ಯಾಕೆ ಏನು ಹೇಳ್ತಾ ಇಲ್ಲಲ್ಲ. ನಾನು ಅವರು ಅಧ್ಯಕ್ಷರಿಗೂ ಮೊನ್ನೆ ಹೇಳಿದ್ದೆ, ಅವ್ರು ಹೇಳ್ತೀನಿ ಅಂತ ನನ್ಗೆ ಹೇಳಿದ್ರು, ಅದಕ್ಕೆ ನಾನು ಧೈರ್ಯವಾಗಿ ಕೇಳ್ತಾ ಇದ್ದೆ. ನಿಜಾನೇ ನೀನ್ ಕೇಳ್ತಾರಲ್ಲ, ಇನ್ನು ಅದ್ರ ಬಗ್ಗೆ ಹೇಳ್ತೀನಿ ನೋಡೋಣ. ಅದು ಆನ್ಸರ್ ಐತೆ ಕೊಡು. ಯಾಕೆ ಸರ್ ನೀವೇನು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ? ಕೊಡೋದು ಅಲ್ಲ ಸರ್, ಇವಾಗ ಸೂರ್ಗುಂಟೆಯಲ್ಲಿ ಗೋಮಾಳ ಇದೆಯಾ ಅಷ್ಟೇ ಹೇಳಿ ಸಾಕು. ಮೀಡಿಯಾ ಮುಂದೆ ಹೇಳಿ. ಗೋರ್ಕುಂಟೆಯಲ್ಲಿ ಗೋಮಾಳ ಇದೆ. ನಾವು ನೀವು ಹೇಳಿದ ಮೇಲೆ ಶಾಸಕರ ಗಮನಕ್ಕೆ ತಗೊಂಬಂದು ತಹಸೀಲ್ದಾರ್ ಗಮನಕ್ಕೆ ಇದು ಮಾಡಂಗೆ ನಾವು ಶ್ರೀನಿವಾಸ್ ಅವರಿಗೆ ಶಾಸಕರ PA ನಾವು ಹೇಳಿದ್ದೀವಿ, ಆಗ್ತೀವಿ ಅಂದರು. ಆದರೆ ನಿಮ್ಮೂರಲ್ಲಿ 52 ಹಾಕೊಂಡಿದ್ದಾರೆ. ಅಲ್ಲ ಕರೆಕ್ಟು 52 ಹಾಕೊಂಡಿದ್ದಾರೆ. ಅದನ್ನ ಅವ್ರು ಪರಿಶೀಲನೆ ಮಾಡಿಬಿಟ್ಟು ನೀವು ಹೇಳಿರೋದು ನನಗೆ ಅರ್ಥ ಆಗುತ್ತೆ. ದಯವಿಟ್ಟು ನಾವು ನಿಮ್ಮ ಪರವಾಗಿ ಇರೋದು, ನಿಮ್ಮ ಪರವಾಗೇ ಇರೋದು, ವಿರೋಧವಾಗಿಲ್ಲ. ಅದಿನ್ನ ಒಂದು ವಿಚಾರ ಐತೆ. ರಾಜೀವ್ ಗಾಂಧಿ ಯೋಜನೆಯಲ್ಲಿ ಮನೆಗಳು ಅಲರ್ಟ್ ಆಗೈತೆ. ಹಂಗಲ್ಲ ನಾವು ಸರ್ಕಾರ ಇವಾಗ 1 ನಿಮಿಷ ಕಿಲೋಮೀಟರ್ ಇವಾಗ ಖಾಲಿ ಜಾಗ ಇದ್ರೂ ಸಹ ಏನು ಫ್ರೀ ಸೈಟ್ ಕೊಡಲ್ಲ ಅಂತ ಪ್ರಸಿದ್ಧಿ ಬಂದೈತೆ. ಏನಾಗ್ತೈತೆ ಅಂದ್ರೆ ಮನೆಗಳು ಕಟ್ಕೊಡ್ತಾ ಇದಾರೆ, ಅಲ್ಲಿ ಜಾಗ ಮೊದಲೇ ತರ ಸೈಟ್ ಕೊಡ್ತಾ ಇಲ್ಲ, ಮನೆಗಳು ಕಟ್ಕೊಡ್ತಾ ಇದಾರೆ. ಏನ್ ಮನೆಗಳಂದ್ರೆ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಲ್ಲಿ ನಮ್ದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು, ಅರ್ಥ ಆಯ್ತಾ? ನಮ್ದು ಕ್ಯಾಸ್ಟ್ ಇನ್ಕಮ್ ಇರಬೇಕು, ಆಮೇಲೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ವಾಸ ದೃಢೀಕರಣ ಪತ್ರ ಇರಬೇಕು. ಇದೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಆನ್ಲೈನ್ ಅಲ್ಲಿ ಇದಾಕಿ ಅರ್ಜಿ ಹಾಕಿ ತಕ್ಷಣ ಕೇಳಿ ಕಾವೇರಿ ಭವನ್ ನಲ್ಲಿ ನಂಬರ್ ಬರುತ್ತೆ. ಆ ನಂಬರ್ ಎತ್ಕೊಂಡು ಹೋಗ್ಬಿಟ್ಟು ನೀವು ಎಲ್ಲಿ ಮನೆ ನಿಮ್ಗೆ ಬೇಕು ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮುಜಾಕಿರೋರ ರೇಷನ್ ಕಾರ್ಡು ಸುಮಾರು 3-4 ವರ್ಷದಿಂದ ಎಷ್ಟು ಜನ ಮಾಡ್ಕೊಟ್ಟಿದ್ದೀರಿ ನೀವು? ಎಷ್ಟು ಜನ ಮಾಡ್ಕೊಟ್ಟಿದ್ದಾರೆ? ಯಾರು ಬಂದಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು? ಸರ್, ಆಹಾರ ಇಲಾಖೆಯವರು ಯಾರು ಬಂದಿದ್ದಾರೆ? ಯಾರು ಬಂದಿದ್ದಾರೆ? ನೀವು ಆಧಾರ್ ಕಾರ್ಡ್ ಬರ್ತಾರೆ ಅಂತ ಕೊಟ್ಟಿದೀವಲ್ಲ, ನಮ್ ಕೆಲಸ ನಾವು ಮಾಡಿದೀವಲ್ಲ. ಅಲ್ಲಣ್ಣ, ಅವರು ಇಲ್ಲಂದಾಗ ಏನ್ ಮಾಡ್ತಿದ್ದೀರಾ? ಗ್ರಾಮ ಸಭೆ ಕರೆದಿ ಏನು ಮಾಡ್ತಿದ್ದೀರಾ? ಇದನ್ನ ಕೊಡಿಲ್ಲ ಹೇಳ್ತೀನಿ. ನಾನು ಗ್ರಾಮ ಸಭೆನ ಕರೆದಿದ್ದೀನಿ. ಗ್ರಾಮ ಸಭೆ ಮೀಟಿಂಗ್ ಹೇಳಿ ಫಸ್ಟ್ ಆಫ್ ಆಲ್ ನೀವು ಗ್ರಾಮ ಸಭೆ ಯಾರ್ಯಾರು ಬರ್ಬೇಕಂತ ಅಲ್ಲ, ವಿವಿಧ ಇಲಾಖಾ ಅಧಿಕಾರಿಗಳಿಗೆ ನಾವು ಇನ್ವೈಟ್ ಮಾಡಿದೀವಿ. ಅವ್ರೆಲ್ರಿಗೂ ಕೂಡ ನಾವು ಹೋಗಿ ಕೂಡ ಹೇಳ್ ಬಂದಿದೀವಿ. ಬರೋದು ಅವ್ರ ಡ್ಯೂಟಿ. ಗ್ರಾಮ ಸಭೆನ ಆಯೋಜನೆ ವರ್ಷದಲ್ಲಿ 5 ವರ್ಷದಲ್ಲಿ ಎಷ್ಟು ಜನ ಇದು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ನೀವು? ಮಾಡಿದೀವಿ. ಎಲ್ಲಿ ಮಾಡಿದೀರಾ? 1 ನಿಮಿಷ. ನಮ್ಮ ಹುಡುಗನೇ ಎಷ್ಟು ಜನ? 1 ನಿಮಿಷ ಅಣ್ಣ. ಎಷ್ಟು ಸರಿ? ಆನೇಕಲ್ಲು ಗೋರ್ಕುಂಟೆ ಪಂಚಾಯತ್ ಅಷ್ಟು ಜನ ಇಲ್ಲಿ ಅಲ್ಲ, ಎಲ್ಲಿ ಮಾಡಿದೀರಾ? ನಮ್ಮ ಗ್ರಾಮ ಪಂಚಾಯತಿ 3 ಹಳ್ಳಿಯಲ್ಲಿ ಆದ್ಯತೆ ಮೇರೆಗೆ ಇಲ್ಲಿಂದನೂ ರೇಷನ್ ಕಾರ್ಡ್ ಇದೆ. ಎಷ್ಟು ಜನ ಗ್ರೂಪ್ ತೋರಿಸಿ ಎಷ್ಟು ಜನ ಮಾಡ್ತೀರಾ? ವಿವಿಧ ಇಲಾಖೆ ಅವ್ರು ಬಂದು ಕೊಡ್ಬೇಕು. ಬಂದ್ಬೇಕಂದ್ರೆ ಮಾಡ್ಬೇಕಂದ್ರೆ ಹೇಳಿದೀವಲ್ಲ, ಹೇಳಿ ಸರ್ಕಾರಿ ಆದೇಶದ ಪ್ರಕಾರ ಗ್ರಾಮ ಸಭೆ ಆಗ್ಬೇಕು ಅಂತ ಹೇಳಿದೀನಿ. ಹೇಳಿದ್ರೆ ತಾನೆ ಎಷ್ಟು ಚೆನ್ನಾಗಿ ಮಾಡಿದ್ರೆ ಪ್ರೂಫ್ ತೋರಿಸಿ. ಅವ್ರು ಬರೋದು ಅವ್ರ ಡೀಟೇಲ್ ಕೊಡ್ತಾರಣ್ಣ, ನಮಗ್ ಬರಲ್ಲ. ದುಡ್ಡು ಏನ್ ಮಾಡ್ತಿದ್ದೀರಾ? ಗ್ರಾಮ ಸಭೆ ಏನ್ ಮಾಡ್ತೀರಾ? ಸರ್ಕಾರಿ ಆದೇಶ ಮಾಡಲೇಬೇಕು. ವರ್ಷದಲ್ಲಿ ಎಷ್ಟು ಸರಿ ಚರಂಡಿ ಕ್ಲೀನಿಂಗ್ ಮಾಡ್ತಿದ್ದೀರಾ ನೀವು? ವರ್ಷದಲ್ಲಿ 2 ಸಲ ನಾವು ಪ್ರತಿ ಒಂದು ಗ್ರಾಮ ಸಭೆಗಿಂತ ಮುಂಚೆ ಅದು ಮಧ್ಯದಲ್ಲೂ ಅಲ್ಲ ಸರ್, ಮಾಡಿದೀವಿ. ಅದೆಲ್ಲ ಕೇಳ್ತಾರೆ ಸರ್. ನೀವು ವರ್ಷದಲ್ಲಿ ಎಷ್ಟು ಸರಿ ಗ್ರಾಮ ಇದು ಚರಂಡಿ ಕ್ಲೀನಿಂಗ್ ಮಾಡ್ಬೇಕು ಸರ್ ನೀವು? ಅಲ್ಲ, ನಾವು ನೋಡಿ ವರ್ಷದಲ್ಲಿ 2 ಸಲ ಮಾಡ್ಬೇಕಾಗ್ತದೆ. ಆಮೇಲೆ ಆದ್ಯತೆ ಮಾಡ್ಬೇಕಾಗುತ್ತೆ. ಆಮೇಲೆ ಮಳೆ ಎಲ್ಲಿ ಮಾಡಿದ್ದೀರಾ? ಇವತ್ತು ಗ್ರಾಮ ಸಭೆ ಮೀಟಿಂಗ್ ಐತೆ ಅಂದ್ಬಿಟ್ಟು ಚರಂಡಿ ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ಹೋಗ್ಬಿಡೋದಾ? ಬುರ್ಗುಂಟೆ ಗ್ರಾಮಸ್ಥರೆಲ್ಲ ಇದಾರೆ ಇಲ್ಲಿ. ಎಷ್ಟು ಸರಿ ಬಂದಿರೋದು ನೀವು? ನಾನೇ ಬಂದಿದ್ದೀನಿ. ಯಾವಾಗ? ನಾನೇ ಬಂದು ಸರ್, 5 ವರ್ಷದಲ್ಲಿ ನೀವು ಎಷ್ಟು ಸರಿ ಚರಂಡಿ ಕ್ಲೀನಿಂಗ್ ಹೇಳಿ ಸರ್? 2 ಸಲ ಮಾತಾಡೋಕೆ ಬಿಡ್ತಾ ಇಲ್ಲ ಇಲ್ಲಿ. ಒಂದು ನಿಮಿಷ ಇರೋಣ, ಒಂದು ನಿಮಿಷ
ನಿಮಿಷ ಮಾತಾಡ್ತೀನಿ ನಾನು. ನೀವು 5 ವರ್ಷದಲ್ಲಿ ಎಷ್ಟು ಸರಿ ಮಾಡಿದ್ದೀರಾ ಚರಂಡಿ ಕ್ಲೀನಿಂಗು? ಒಂದು ಈಚೆಗೆ ಬೀಚಿಂಗ್ ಪೌಡರ್ ಹಾಕಲ್ಲ. ಏನೋ ಗ್ರಾಮ ಸಭೆ ಮೀಟಿಂಗ್ ಅಂದ್ಬಿಟ್ಟು ನೆನ್ನೆ ಕ್ಲೀನಿಂಗ್ ಮಾಡಿಬಿಟ್ಟು ಬೀಚಿಂಗ್ ಪೌಡರ್ ಹಾಕ್ಬಿಟ್ಟು ಹೋಗಿದ್ದೀರಾ ಅಷ್ಟೇ. ಬೀಚಿಂಗ್ ಪೌಡರ್ ಬಂದು ಎಷ್ಟು ದಿನ ಆಯ್ತು? ಆಯ್ತು ಹೇಳಿ. ಗ್ರಾಮ ಪಂಚಾಯತ್ ಅಂದ್ರೆ ಏನು? ದಯವಿಟ್ಟು ಕೂತ್ಕೊಂಡು ಫಸ್ಟ್ ಮುಖ್ಯ ಇಲಾಖೆ ಬಂದವ್ರೆ, ಆಮೇಲೆ ನಿಮ್ದು ಏನೈತೆ ಕೇಳಿ ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ, ಅವರು ಕೊಡ್ತಾರೆ. ಅಣ್ಣ ನಾನು ನೀನು ಏನ್ ಕೇಳ್ತಾ ಇದ್ದೆ ಅರ್ಥ ಆಯ್ತು, ಆನ್ಸರ್ ಕೊಡ್ತೀನಿ. ಫಸ್ಟ್ ಇಲಾಖೆಯವ್ರು ಏನಿದ್ದಾರೆ ಅವ್ರ ಸವಲತ್ತು ತಿಳ್ಕೊಳ್ಳಿ, ಆಮೇಲೆ ನಿಮ್ದು ಏನೈತೆ ಕೇಳಿ ಆನ್ಸರ್ ಕೊಡ್ತೀನಿ. ಊರ್ಗುಂಟೆ ಶಾಲೆ ಬಂದು ಎಲ್ಲಿ ಶಾಲೆ ಅವ್ರು ಕರ್ಸಿ ಅವ್ರ ಇಲಾಖೆ ಥ್ಯಾಂಕ್ಸ್ ಅಂದ್ಬಿಟ್ಟು ಹೋಗ್ಬಿಟ್ರೆ ಅಷ್ಟೇ. ಅವ್ರು ಕರ್ಸಿ ಅವ್ರನ್ನ ಮಾತಾಡ್ತೀನಿ ಅವ್ರ ಹತ್ರ. ಸ್ಕೂಲ್ ಅಂತ ಮಾಡಿರೋದು ಬಾರ್ಲಿಗೆ ಬೇರೆ, ಬಾರ್ಲಿಗೆ ಬೇರೆ, ಚರಂಡಿ ಬೇರೆ. ನಾವು ಮಾತಾಡಿದೆ ಮೇಡಮ್ 10 ವರ್ಷ ಆಗೈತೆ ಕ್ಲೋಸ್ ಆಗಿ. ಯಾವತ್ತು ಬಂದಿದ್ದೀರಾ ನೀವು ಇನ್ಸ್ಪೆಕ್ಷನ್ಗೆ? ಯಾವತ್ತು ಬಂದು ಏನ್ ಮಾಡಿದ್ದೀರಾ? ಇಲ್ಲಿ ಒಂದು ನಿಮಿಷ ಮಾತಾಡೋಗಂಟ ಮಾತಾಡೋದು. ಕುರಿಗಳು ಮ್ಯಾಗಿಗಳು ಅಲ್ಲಿ ಕುತ್ಕೊಂಡಿರೋ ಗೌರ್ಮೆಂಟ್ ಸ್ಕೂಲ್ ಕಟ್ಟೋದು ನೀವು ಏನ್ ಮಾಡಿದ್ದೀರಾ ಅಲ್ಲಿ? ಇರಿ 5 ವರ್ಷಕ್ಕೊಂದು ಫಂಡ್ ಬರ್ತಿರ್ತಾನೆ ಸ್ಕೂಲ್ದು. ಏನ್ ಫಂಡ್ ಐತಿ? ಬುಕ್ ಉಂಟು. ಏನ್ ಪ್ರೂಫ್ ಐತೆ ಮೇಡಮ್? ಕ್ಲೋಸ್ ಆಗಿದೆ ಅನ್ನೋದೊಂದು ಮಾಹಿತಿ ಮಾತ್ರ ನನಗಿತ್ತು. ಸರ್ಜಾಪುರ ಕ್ಲಸ್ಟರ್ ಸರ್ಜಾಪುರ ಕ್ಲಸ್ಟರ್ ಬೂರ್ಗುಂಟೆ ಸ್ಕೂಲ್ ಕ್ಲೋಸ್ ಆಗಿದೆ ಅಂತ ಒಂದು ಮಾತ್ರ ಗೊತ್ತಿತ್ತು. ಈಗ ನೀವು ಹೇಳ್ತೀರಾ ಅದು ಓಪನ್ ಮಾಡಿಸಿ ಅಂತ. ಓಪನ್ ಮಾಡಿಸಿರೋದು ಒಂದು ನಿಮಿಷ 6 ವರ್ಷದಿಂದ ಬಂದಿದ್ದೀರಾ ಈಗ? ಇವತ್ತು ಬಂದಿದ್ದೀರಾ ಅಷ್ಟೇ. 6 ತಿಂಗಳ ಬಂದಿದ್ದೀವಿ ನೀವು. ಯಾವಾಗ ಇಷ್ಟು ದಿನ ಇಲ್ಲ ಸರ್, ಬೂರ್ಗುಂಟೆಗೆ ನಾನು ಬಂದಿಲ್ಲ. ಅಲ್ಲ ಒಪ್ಪಿಗೆ ಬರಲ್ಲ. ಅಲ್ಲಣ್ಣ ಇರಿ ಮೇಡಮ್, ಇದು ಕೊಡಿ ಬೈಕು. 10 ವರ್ಷ ಐತಲ್ಲ, ಯಾವಾಗ ಬಂದು ಏನ್ ಮಾಡಿದ್ರೆ ನೀವು ಎಂಕ್ವೈರಿ ಮಾಡಿದ್ರೆ 6 ತಿಂಗಳಲ್ಲಿ ಏನ್ ಮಾಡಿದ್ರೆ ಎಂಕ್ವೈರಿ? ಏನು ಎಂಕ್ವೈರಿ ಮಾಡಿದ್ರೆ ಹೇಳಿ ಮೇಡಮ್. ಮೇಡಮ್ ಇನ್ನೊಂದು 2 ವರ್ಷಕ್ಕೆ ಸ್ಕೂಲ್ ನಡೀಬೇಕು. ಇಲ್ಲಿಂದ ಎಷ್ಟೋ ಜನ ಬಡವ್ರ ಮಕ್ಕಳು ಸ್ಕೂಲ್ಗೆ ಸಜ್ಜಾಪುರ್ಗೆ ಹೋಗ್ತಿದ್ದಾರೆ, ನಡ್ಕೊಂಡು ಬಸ್ ಎಲ್ಲ ಹೋಗ್ತಿದ್ದಾರೆ. ಇದಾರೆ ಮಕ್ಳು ಯಾಕಿಲ್ಲ? ಅಲ್ಲ ಆಯ್ತು ಸ್ಕೂಲ್ ಬೇಡ, ಮಕ್ಳಿಲ್ಲ. ಏನೋ ಒಂದು ಲೈಬ್ರರಿ ಏನೋ ಒಂದು ಯೂಸ್ ಆಗೋದು ಮಾಡಕ್ಕಲ್ಲ. ಅಲ್ಲ ಇವಾಗ ನಮ್ಮಂತವ್ರು ಇದ್ದಾರೆ, ನಾವೇನೋ ಓದಿದ್ವಿ. ನಮ್ಮಂತ 4 ಜನ ಇದ್ದಾರೆ, ಏನ್ ಯೂಸ್ ಆಗಲ್ಲ ಸ್ಕೂಲ್? ಅದು ಒಂದು ಲೈಬ್ರರಿ ಮಾಡಿ, ಒಂದು ಕಂಪ್ಯೂಟರ್ ಲ್ಯಾಬ್ ಮಾಡಿ, ಇದು ಇಂಟರ್ನೆಟ್ ಮಾಡಿ. ಇಲ್ಲ ಒಬ್ರಿಗೆ ಯೂಸ್ ಆಗುತ್ತೆ. ಇಲ್ಲ ಸ್ಕೂಲೇ ಬೇಡ ಬಿಡಿ, ಸ್ಕೂಲ್ ಮಕ್ಳು ಇದಾರೆ ಹೋಗ್ತಾ ಇಲ್ಲ, ಏನೋ ಒಂದು ಮಾಡಿ ಯೂಸ್ಫುಲ್. ಕುರಿಗಳ ಮೇಕೆಗಳ ಮೇಸಕ್ಕ ಸ್ಕೂಲ್ ಇರೋದು. ಸರಿ ಸರಿ, ಈಗ ನೀವು ಗ್ರಾಮ ಸಭೆಯಲ್ಲಿ ಈಗ ಡಿಸ್ಕಸ್ ಆಗಿದೆ. ನಾವು ಕೇಳಿದ್ ಕರೆಕ್ಟ್ ಆಗಿದೆ. ಓಕೆ, ಈಗ ಮೇಕೆ ಕುರಿಗಳು ಮೇಸೋದ್ರಲ್ಲಿ ಯಾಕಾಯ್ತು ಅಂದ್ರೆ ಮಕ್ಕಳು ಬರ್ದಿರಾಯ್ತು. ಮಕ್ಳು ಯಾಕೆ ಬರ್ದಿರಾಯ್ತು? ಎಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಯಾಕೆ ಹೋದ್ರು ಅಂದ್ರೆ ಇಲ್ಲಿ ಮೇಡಮ್ನವ್ರು ಇದ್ರಂತೆ. ಮೊದಲು ನಾವು ಗ್ರಾಮಸ್ಥರಲ್ಲಿ ಸರ್ವೆ ಮಾಡಿದಾಗ ಅವ್ರು ಹೇಳ್ತಾ ಇದ್ದಿದ್ರೆ ಮೇಡಮ್ನವರು ಇಲ್ಲಿ ಮಕ್ಕಳಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸರಿಯಾಗಿ ಪಾಠ ಮಾಡ್ತಾ ಇರಲಿಲ್ಲ. ಅದಕ್ಕೆ ಏನಾಯ್ತು ಅಂದ್ರೆ ಇವ್ರೇನ್ ಮಾಡಿದ್ರು, ಇನ್ನು ಮಕ್ಕಳು ನಾವು ಕರ್ಕೊಂಡು ಬಂದು ವಿದ್ಯಾಭ್ಯಾಸನೇ ಇದ್ದಿರೋ ಸ್ಕೂಲಲ್ಲಿ ನಾವ್ಯಾಕೆ ಕೊಡ್ಬೇಕು ಅಂದ್ಬಿಟ್ಟು ಬಡವ್ರ ಮಕ್ಕಳು ಸಹ ಕೂಲಿ ಮಾಡಿ ಅವರು ಒಂದು ಪ್ರೈವೇಟ್ ಸ್ಕೂಲ್ಗಳು ಸೇರಿದ್ದಾರೆ. ದಯವಿಟ್ಟು ಅಲ್ಲಿ ಏನಿದೆಯೋ ಸರ್ಕಾರಿ ಕಟ್ಟಡ ಏನಿದೆಯೋ ಅದನ್ನು ಸ್ವಚ್ಛ ಮಾಡಿಸ್ಬಿಟ್ಟು ಅಲ್ಲಿ ಏನೇನು ಇದೆಯೋ ಅದನ್ನೆಲ್ಲ ತೆರವುಗೊಳಿಸ್ಬಿಟ್ಟು ಅದನ್ನ ಕಟ್ಟಡ ನಾವು ಪಂಚಾಯತಿ ವತಿಯಿಂದ ಒಂದು ಅರ್ಜಿಗೆ ಕೊಡ್ತೀವಿ, ಪಂಚಾಯತಿ ವತಿಯಿಂದ ಕೊಡ್ತೀವಿ. ನೀವು ಸಹಕಾರ ನೀಡಿ ಅದನ್ನು ಕ್ಲಿಯರ್ ಮಾಡಿ. ಯಾರು ಮುಂದಿನ ಸಾಲಿನಲ್ಲಿ ಇವಾಗ 26, 27 ಮುಗೀತು, ಈ ಇಯರ್ 28, 27, 28 ಒಂದಷ್ಟು ಜನ ಮಕ್ಕಳಾದ್ರೂ ಅಲ್ಲಿ ಸೇರಿ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ. ಅದನ್ನು ದಯವಿಟ್ಟು ನೀವು ಬಂದಿದ್ದೀರಾ, ನೀವು ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ ಇದೊಂದು ಕೆಲಸ ಮಾಡಿಕೊಡಿ. ಪಂಚಾಯತಿಗೂ ನೀವು ನಿಮ್ಮ ಸಾಹೇಬರ ಕಡೆಯಿಂದನೂ ತಿಳಿಸಿ, ಮೇಡಮ್ ಅವ್ರ ಕಡೆಯಿಂದನೂ ತಿಳಿಸಿ, ಪಂಚಾಯತಿ ವತಿಯಿಂದ ಏನಾಗಬೇಕು ಅದನ್ನು ನಾವು ಮಾಡಿಬಿಟ್ಟು ಅದು ಕಟ್ಟಡನ ಅಲ್ಲಿ ಸುತ್ತಮುತ್ತ ಸ್ವಚ್ಛತೆ ಮಾಡಿ ಅದಕ್ಕೆ ಕಾಂಪೌಂಡ್ ಏನಾದರೂ ಇಲ್ಲ ಅಂದರೆ ಕಾಂಪೌಂಡ್ ಆದರೂ ಇರಪ್ಪ ಒಂದು ನಿಮಿಷ ಮಾಡಿಸ್ಬಿಟ್ಟು ಅದನ್ನ ಒಂದು ಸ್ವಲ್ಪ ಕ್ಲಿಯರ್ ಮಾಡಿ. ದಯವಿಟ್ಟು ಅದನ್ನ ನೀವು 27, 28 ಅಂದರೆ ನಾವು ಮಾರ್ಚು ಜನವರಿಯಲ್ಲಿ ಮಾಡೋಣ ಅನ್ನೋ ಹೋಗಬೇಡಿ. ಈಗಲಿಂದಾನೆ ಅದಕ್ಕೊಂದು ಕ್ರಮ ಕೈಗೊಂಡು ಅದನ್ನ ಒಂದು ಸ್ವಲ್ಪ ಕ್ಲಿಯರ್ ಮಾಡಿ ನೋಡೋಣ. ಮುಂದಿನ ಸಾಲಿನಲ್ಲಿ ಆದ್ರೂ ಮಕ್ಕಳಾದ್ರೂ ಸೇರ್ಲಿ, ಓಕೆನಾ? ಅದನ್ನ ಹಾಳಾಗೋದು ಬಿಡೋದಿಲ್ಲ. ಮುಂದಿನ ಸಾಲಲ್ಲಿ ಏನಾದ್ರು ಮಕ್ಕಳೇನಾದ್ರೂ ಅದು ಸೇರೋಕೆ ಆಗಿಲ್ಲ ಅಂದ್ರೆ ಒಂದು ಗ್ರಂಥಾಲಯ ಆದ್ರೂ ಮಾಡ್ಬಿಡ್ಬೋದು ಸಾರ್ವಜನಿಕ. ಅದ್ರಲ್ಲಿ ಕಸ ಎಲ್ಲೋಗುತ್ತೆ, ಕಸ ಎಲ್ಲ ಹಾಕ್ತಾ ಇದ್ದಾರೆ, ಎಲ್ಲಿ ಮೂಟೆಗಳು ಎಷ್ಟೆಷ್ಟು ಮೂಟೆಗಳು ಹಾಕ್ತಾ ಇದ್ದಾರೆ, ಬನ್ನಿ ತೋರಿಸ್ತೀವಿ ನಾವು.
ನಮ್ಮಿಂದ ನೀವು ಬಂದಿದ್ದೀರಿ ಹೆಂಗೆ ಅಧಿಕಾರಿಗಳು ನೋಡ್ಕೊ ಬರ್ಬೇಕು. ದಾರಿ ಪಕ್ಕದಲ್ಲೇ ಎಲ್ಲ ಕಸ ಹಾಕಿರ್ತಾರೆ. 20 ಮನೆ 10 ಮನೆ 15 ಮನೆ ಒಂದ್ ನಿಮಿಷ ನೀವು ಹೇಳಿದ ಅರ್ಥ ಆಯ್ತು. ಇವಾಗ ಬ್ಲಾಕ್ ಸ್ಪಾಟ್ ಅಂತ ಅದು ಕರೀತಾರೆ. ನೀವು ಪಾಪ ಇದ್ದೀರಾ ನಮ್ಮ ಸಂಘದಲ್ಲಿ, ನೀವು ಹೇಳಿದ್ದೀರಾ. ನಾನು ಪ್ರತಿ ತಿಂಗಳಿಗೆ 2-3 ಸಲ ಎತ್ತಿಸ್ತಾ ಇದ್ದೀನಿ. ನಿಮಗೂ ಗೊತ್ತಿದೆ. ಈಗ ಇಷ್ಟೋ ತನಕ ಕಸ ವಿಲೇವಾರಿ ಘಟಕದ ಬಗ್ಗೆ ಅದು ಲಾಸ್ಟ್ ಅಲ್ಲಿ ಒಂದು ಆದೇಶ ಇದೆ, ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಸಮಾಧಾನ ಕೂತ್ಕೊಳ್ಳಿ. ನೀವೆಲ್ಲ ಹೇಳಿದ್ದೆಲ್ಲ ನಾನು ಕೇಳ್ತೀನಿ, ಅದಕ್ಕೆ ಆನ್ಸರ್ ಕೊಡ್ತೀನಿ. ಸ್ವಲ್ಪ ಇಲಾಖೆ ಅಧಿಕಾರಿಗಳು ಬಂದ್ರೆ ಫಸ್ಟ್ ಆ ಇಲಾಖೆಯಿಂದ ಏನ್ ಸವಲತ್ತುಗಳು ಬರ್ತದೆ ತಿಳ್ಕೊಳ್ಳಿ, ಆಮೇಲೆ ನಿಮ್ಗೆ ಅವಕಾಶನ ನಾನು ಕೊಡ್ತೀನಿ, ನೀವು ಮಾತಾಡಿ. ಆಮೇಲೆ ನಮ್ಮ ಹಳ್ಳಿಲಿ ಒಂದು 4-5 ಜನದ್ದು ಏನಿಲ್ಲ ಪಾಪ. ಬಡವರು ಅಂದ್ರೆ ಬಡವರು ತುಂಬಾ. ಅವ್ರ ಮನೇಲಿ ಏನು ಅಡ್ರೆಸ್ಸೇ ಇಲ್ಲ, ಅವರು ಕಟ್ಕೋಬೇಕಂದ್ರೆ ಆ ತರ ಇದ್ದಾರೆ. 4-5 ಜನ ಇದ್ದಾರೆ. ಅವ್ರಿಗೆ ಸ್ವಲ್ಪ ಅಕ್ರಮ ಸಕ್ರಮ ಮಾಡಿ ಅವ್ರಿಗೆ ಕೊಡಿ, ಅವ್ರು ಮಾಡ್ಕೊಡಿ. ಅವರು ನಿಮ್ಮಿಂದ ಏನಾದ್ರು ಪಂಚಾಯತಿಯಲ್ಲಿ ಇದು ಬಂದಾಗ ಮನೆಗಾದ್ರೂ ಕಟ್ಕೊಳ್ತಾರೆ, ಗ್ರಾಂಟ್ ಬಂದಾಗ ಆ ತರ ಮಾಡಿ. ಅದೆಲ್ಲ ಮಾಡೋದೇ ಇಲ್ಲ. 10 ವರ್ಷದಿಂದ ಮಾಡಿಲ್ಲ ಪಾಪ. ಅವ್ರ ಮನೇಲಿ ಎಲ್ಲಪ್ಪನ ಮನೆಯಲ್ಲಿ ಮಕ್ಕಳು 3 ಜನ ಹೆಣ್ಮಕ್ಳು ಇರೋದು. ಒಂದು ಎಜುಕೇಶನ್ ಏನಾದ್ರು ಕೊಡ್ತಾರೆ ಪಂಚಾಯತಿ ಕೊಡ್ತೀವಿ. ಏನ್ ಮಾಡ್ತಾ ಇದ್ದೀರಾ? ಅರ್ಜಿ ಕೊಡ್ಬೇಕಲ್ಲ. ಅರ್ಜಿ ಕೊಟ್ರೆ ಕೊಡ್ತೀನಿ. ಅರ್ಜಿ ಕೊಟ್ಟೇನೆ ಅರ್ಜಿಗೆ ಅರ್ಜಿ ಕೊಡಲಿಲ್ಲ ಕೊಡ್ಸಿ. ಅದು ತೆರವು ಮಾಡಿಸಿಲ್ಲ. ಕೊಡಿ ಕೊಡಿಲ್ಲ. ಈಗ ಬ್ರಹ್ಮೇಶ್, ಅದು ನೀವು ಹೇಳಿದ ಒಳ್ಳೆ ಪಾಯಿಂಟು. ಕಂದಾಯ ಅಧಿಕಾರಿಗಳು ನಾವು ಹೇಳ್ತಾನೆ ಬರ್ತಾ ಇದ್ದೀವಿ, ಅವ್ರು ಬರ್ದಿದ್ದ ಕಾರಣ ಆದರೂ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಇದನ್ನ ಅವ್ರಿಗೆ ಫಾರ್ವರ್ಡ್ ಮಾಡಲಿಕ್ಕೆ ಅದೇ ರೀತಿಯಲ್ಲಿ ನೀವು ಪಾಪ ಮೊನ್ನೆ ಒಂದು ಒಳ್ಳೆ ಸೊಲ್ಯೂಷನ್ ಕೊಟ್ಟು ಅದನ್ನು ಕೂಡ ನಾನು ಮಾಡಿದ್ದೀನಿ. ಆದರೂ ನಮ್ಮ ಗ್ರಾಮಸ್ಥರು ನಮ್ಗೆ ಎಚ್ಚೆತ್ಕೊಂಡು ನಮ್ಮ ಜೊತೆಲಿ ಕೈ ಜೋಡಿಸಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಪಾರ್ಟೆಂಟ್ ನಾನು ಕೇಳ್ತಾ ಇದ್ದೀನಿ. ಇದು ಖಾತೆಗಳು ಪಂಚಾಯತಿ ವ್ಯಾಪ್ತಿಗೆ ತಾನೆ. ಖಂಡಿತ ನಾವು ಪಂಚಾಯತಿಗೆ ಸುಮಾರು 4-5 ತಿಂಗಳಿಂದ ಹೇಳ್ತಾ ಇದ್ದೀವಿ. ಏನು ಗೊತ್ತಾ, ಅಭಿವೃದ್ಧಿ ಅಧಿಕಾರಿಗಳೇ ದಯವಿಟ್ಟು ಹೋಗಿ ಅಲ್ಲಿ ರಸ್ತೆನ ತೆರವುಗೊಳಿಸಿ, ಅವ್ರು ಅಡ್ಡ ಹಾಕಿದ್ದಾರೆ, ತೆರವುಗೊಳಿಸಿ ಅಂತ. ಆದರೆ ನೀವು ಹೋಗಿಲ್ಲ. ನೀವೇನು ಹೇಳ್ತಾ ಇದ್ದೀರಾ? ಕಂದಾಯ ಇಲಾಖೆ ಹೇಳ್ತಾ ಇದ್ದೀರಾ. ಕಂದಾಯ ಇಲಾಖೆ VAಗೆ ವಿಲೇಜ್ ಅಕೌಂಟಿಗೆ ನಾವು ಆಲ್ರೆಡಿ ಹೇಳಿದ್ವಿ. ಅವರೊಂದು ಮ್ಯಾಪ್ ಕೊಡ್ತೀನಿ, ಅದು ರಸ್ತೆ ಇದೆ, ನಿಮ್ಮ PDOವರೆಗೂ ಹೇಳಿ, PDOವರೆಗೂ ಹೇಳಿ ತೆರವುಗೊಳಿಸೋಕೆ ಹೇಳಿ ಅಂತ. ನಾವು ಕೇಳ್ತಾ ಇರೋದು ಈಗ ಇಷ್ಟೇ, ನೀವು ಕಂದಾಯ ಇಲಾಖೆ ಮೇಲೆ ಹಾಕೋಕೆ ಹೋಗಬೇಡಿ. ಯಾಕೆಂದರೆ ನೀವು ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಆಡಳಿತ ಅಧಿಕಾರಿಗಳು, ನಿಮಗೆ ಹಕ್ಕಿದೆ, ನಿಮ್ಗೆ ರೈಟ್ಸ್ ಬರುತ್ತೆ ಅಲ್ಲಿ ತೆರವುಗೊಳಿಸೋಕೆ. ಅದು ದಯವಿಟ್ಟು ಒಂದು 2-3 ದಿನದೊಳಗೆ ಅದನ್ನು ತೆರವುಗೊಳಿಸಿ. ಅರ್ಜಿ ಕೊಡಿ ಅಂತೀರಲ್ಲ, ಎಷ್ಟು ಅರ್ಜಿ ಕೊಟ್ಟರೆ ಕಸದ ಪುಟ್ಟಿಯಲ್ಲಿ ಹಾಕ್ತೀರ ಹೊರತು ಅರ್ಜಿ ಎಲ್ಲಿ ತಲುಪಿದ್ದೀರ? ಗಣೇಶ್ ಅನ್ನೋನು 5 ವರ್ಷದಿಂದ ಓಡಾಡ್ತಾ ಇದ್ದೀವಿ. ರವಿವಾರ ಹೇಳಿದ್ರಲ್ಲ, ಇಷ್ಟು ಖರ್ಚು ಮಾಡಿಬಿಟ್ಟಿದ್ವಿ ಬಿಲ್ಲಾಪುರ ಗ್ರಾಮಕ್ಕೆ. ರೋಡ್ ಎಷ್ಟು ಚರಂಡಿ ಮಾಡಿದ್ರ? ನಾನು ಚರಂಡಿ ಮಾಡಿ ಅಂತ ನಿಮ್ಗೆ ಕೊಟ್ಟೆ. ನೀವೇನೋ 4 ಸರ್ತಿ ಬಂದಿದ್ರಿ. ರವಿವಾರ ನೀರಲ್ಲಿ ನಿಂತ್ಕೊಂಡಿದ್ರು, ತೋಟದಲ್ಲಿ ನೀರು ನಿಂತಿತ್ತು, ಉಗಿರದಲ್ಲಿ ಬಂದು ಫೋಟೋ ಹಿಡ್ಕೊಂಡು ಬಂದ್ರು. ಫೋಟೋ ಎಲ್ಲಿ ಕಳ್ಸಿದ್ದೀರಾ ನೀವು? ಎಲ್ಲ ಕಂದಾಯ ಇಲಾಖೆ ಅವ್ರು ಕಳ್ಸಿದ್ದೀರಿ. ಈಗ ನೀವು ಅವ್ನಿಗೆ ತಹಸೀಲ್ದಾರ್ ಹೋದ್ರೆ ಮಾರ್ಕ ಹೋಗಯ್ಯ ಅಂತಾನೆ. ತಹಸೀಲ್ದಾರ್ ನಾನು ಮುಂದೆ ಏನು ಅಧ್ಯಕ್ಷರೇ ಅನೇಕಲ್ ದೊಡ್ಡ ನೀನು ಈ ಮಾತು ಮಾತಾಡಿದ್ರೆ ನಾನು ಉಗ್ರೇನ ಇರೋದು. ನಿಮ್ಮ ಬಿಲ್ಲಾಪುರ ಗ್ರಾಮದಲ್ಲಿ PDO ಅಂದೆ. ನಿಮ್ಮ ಹತ್ರ ಬಂದ್ರೆ 3 ಬಾರಿ ಬಂದಿದ್ದೀರಿ ನೀವು. ನೋಡಿದ್ರಲ್ಲ ದಾರಿ. ಅರ್ಥ ಆಯ್ತು. ಒಂದ್ ನಿಮಿಷ. ಈಗ ನೀವು ಕೊಟ್ಟಿರೋ ಅರ್ಜಿನ ನಾವೇನ್ ಮಾಡಿದ್ವಿ, ಫಾರ್ವರ್ಡ್ ಮಾಡಿ ನಾನು ಒಂದ್ ನಿಮಿಷ ನಾನು ಮಾತಾಡಕ್ಕೆ ಅವಕಾಶ ಕೊಡಿ. ತಹಸೀಲ್ದಾರ್ ಸಾಹೇಬ್ರ ಹತ್ರ ನಾನೇ ಹೋಗಿ ಕೇಳಿದ್ದೀನಿ. ಅಲ್ಲಿ ಮಳೆ ಬಂದಾಗ ನಾನು ಹೋಗಿದ್ದೀನಿ, ನೀರಿತ್ತು, ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ಬಿಟ್ಟು ನೀವು ಮಾಡಬೇಕು ಸರ್. ಅದು ಕಂದಾಯ ಇಲಾಖೆಯವರು ADLR ಅವರು ಬಂದು ಸರ್ವೇರ್ ಕಳಿಸ್ಬೇಕು ಅಂತ ನಾನು ಕೇಳಿದ್ದೀನಿ. ಕಳಿಸ್ಕೊಡ್ತೀನಿ ನಡಿಯಪ್ಪ ಅಂತ ಹೇಳಿದವ್ರು ಇದುವರೆಗೂ ಬಂದಿಲ್ಲ. ಒಂದ್ ನಿಮಿಷ, ಇವತ್ತು ಬರ್ತಾರೇನೋ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಇವತ್ತು ಬಂದಿಲ್ಲ. ಮತ್ತೆ ನಾವು ತಿರ್ಗಾ ಅದನ್ನ ಇನ್ನೊಂದು ರಿಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಸುಮ್ಮನೆ ಕೂತ್ಕೊಳಲ್ಲ. ಈಗ ನಿಮ್ಮೊಬ್ಬರದೇ ಅಲ್ಲ, ಈಗ ನಮ್ಗೆ ಈ ಸಭೆಯಲ್ಲಿ ಏನು ಹೇಳಿದ್ದಾರೆ ಏನ್ ಕೇಳ್ತೀವಿ ಅಂದ್ರೆ, ನಮ್ಮ ಮೇಲಿಂದ ನಾನು ಓದಿರೋ ಪ್ರಕಾರ ನಿಮ್ಮ ಪಂಚಾಯಿತಿನ ನಿಮ್ಮಲ್ಲಿ ನೀವೇ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿರೋದು. ಅವ್ರು ಹೇಳ್ತಾರೆ, ನಮ್ಗೆ ಅಧಿಕಾರ ಕೊಟ್ಟಿಲ್ವಲ್ಲ ಕಂದಾಯ ಕೇಳ್ಬೇಕು ಅವಾಗ. ಇದು ಸುಮಾರು ಒಂದು 2-3 ವರ್ಷಕ್ಕೆ ಇದು ಅರ್ಥ ಆಯ್ತಾ. ಅವರು ಓಡಾಡ್ತಾನೆ ಇದ್ದಾರೆ. ನಾವು PWDಗೆ ಹೋಗಿದ್ವಿ, ಅವರು ಬಂದಿದ್ರು, ಸರ್ವೆ ಮಾಡಿದ್ರು. ಮಾಡಿಬಿಟ್ಟು ಅವ್ರು ಏನು ಹೇಳಿದ್ರು ಅಂದರೆ, ಪಂಚಾಯಿತಿ ವತಿಯಿಂದ 5 ಲಕ್ಷ ನೀವು ಹಾಕೊಂಡು ಚರಂಡಿ ಮಾಡಿಸಿ, ಮಿಕ್ಕಿತ್ತು ನಾನು ಇದು ಮಾಡ್ತೀನಿ ಅಂತ. ಫಸ್ಟು ನಾವೇನು ಹೇಳಿದ್ವಿ ನೀವು ಅಂದರೆ, ಕಂದಾಯ ಇಲಾಖೆಗೆ, ನಮ್ಮ RIಗೆ ಪ್ಲಸ್ VAಗೆ ಹೇಳಿಬಿಟ್ಟು ಫಸ್ಟ್ ಅದೊಂದು ಕಾಲುವೆ ಇದೆ, ಅದನ್ನು ತೆರವುಗೊಳಿಸಿ, ಗೋರ್ಕುಂಟೆ ಕೆರೆಗೆ ನೀರು ಹೋಗೋ ಕಾಲುವೆ ಅಂತ ಹೇಳಿದ್ವಿ.
ಆದರೆ ನೀವು ಅರ್ಜಿ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ, ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಿಲ್ಲ. ಅವರು RI ಅವರಿಗೆ ನಾವು ಕೇಳಿದ್ರೆ ಅವ ಈಗ ಕಳಿಸ್ತೀನಿ ಅಂತ, ವಿಲೇಜ್ ಅಕೌಂಟ್ ಅವ್ರು ಕೇಳಿದ್ರೆ RI ಕಳಿಸು ಅಂತ ಹೇಳ್ತಾ ಇದ್ದಾರೆ. ಈಗ ಗ್ರಾಮ ಸಭೆ ಏನಕ್ಕೆ ನಡೆಸೋದು? ನಮ್ಮ ಸಾರ್ವಜನಿಕರ ಕುಂದು ಕೊರತೆಗಳನ್ನ ಚರ್ಚೆ ಮಾಡೋದು. ಈಗ ಅವರೇ ಇಲ್ಲ, ಇಲ್ಲಿ ಯಾರು ನಮ್ಮ ಕಂದಾಯ ಇಲಾಖೆಯವರು ಒಬ್ಬರು ಇಲ್ಲ. ಒಂದು BA ಏನಾದರೂ ಬರಬೇಕಾಗಿತ್ತು, ಇರ್ರಿ BA ಏನಾದರೂ ಬರಬೇಕಾಗಿತ್ತು, ಅವರು ಬಂದಿಲ್ಲ ಅಲ್ವಾ? ನೀವು ಮಾಹಿತಿ ಕೊಟ್ಟಿದ್ರೆ ಆದರೂ ಬಂದಿಲ್ಲ. ಈಗ ಬೂರ್ಕುಂಟೆಯದು ಇಲ್ಲಿ ಒಂದು ಸಮಸ್ಯೆ ಇದೆ. ಏನು? ಬೂರ್ಕುಂಟೆ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗೋಕೆ ರಸ್ತೆ ಇಲ್ಲ. ರಸ್ತೆ ಇಲ್ಲ. ಅದನ್ನ ನಾವು ಮೊನ್ನೆ ಕಾಮಗಾರಿಯಲ್ಲೇ ಮಾಡಿಸ್ಬಿಟ್ಟು ಅದನ್ನ ಆಕ್ಷನ್ ಪ್ಲಾನ್ ಮಾಡಿಸಿದ್ವಿ, ತಡೆ ಹೊಡೆದ್ವಿ. ನಿಮ್ಮ ಪಂಚಾಯತಿವರೆಗೂ ಹೇಳಿದ್ರಿ, ಕಂದಾಯ ಇಲಾಖೆಯವ್ರಿಗೂ ಹೇಳಿದ್ವಿ. ಕಂದಾಯ ಇಲಾಖೆಗೆ ಹೇಳಿದ ತಕ್ಷಣ ಏನಾಯ್ತು ಅದು ಅಂದರೆ, ಬೇರೆ RIಗೆ ಡೈರೆಕ್ಟ್ ಫೋನ್ ಹೋಗಿದೆ, ಸರ್ ಅಲ್ಲಿ ನಾನಿದ್ದೀನಿ ಸರ್, ನನ್ನ ಜಮೀನು ಇದ್ದೀನಿ ಸರ್ ಅಂತ. ನಾನು ನಮ್ಮ ಮನೆಗೆ ರಸ್ತೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ಮಶಾನಕ್ಕೆ ಕೆರೆಗೆ ರಸ್ತೆ ಮಾಡಿಕೊಡ್ಬೇಕಾಗಿರೋ ಜವಾಬ್ದಾರಿ ಇರೋದು ಯಾರಿಗೆ? ಯಾರ ಅಧೀನದಲ್ಲಿ ಬರುತ್ತೆ? ಕೆರೆ ಸ್ಮಶಾನ ಯಾರ ಅಧೀನಕ್ಕೆ ಬರುತ್ತೆ? ಇರಿ ಸರ್, ಯಾರ ಅಧೀನಕ್ಕೆ ಬರುತ್ತೆ? ಪಂಚಾಯತಿ ತಾನೆ. ನೀವು ಒಂದು ಅಧಿಕಾರಿಯಾಗಿ ನಾವು ತಿಳಿಸಿದ್ದೀವಿ ತಾನೆ. ಈಗ ನೋಡಿ, ಈಗಲೂ ಬರ್ಸಿದ್ದೀವಿ ಅದು. ಈಗನೂ ನಾವು ಆಕ್ಷನ್ ಪ್ಲಾನ್ಗೆ ಬರ್ಸಿದ್ದೀವಿ. ಅದನ್ನು ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಆಕ್ಷನ್ ಪ್ಲಾನಲ್ಲಿ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಯಾವ ಇಲಾಖೆಗೆ ನೀವು ಅರ್ಜಿ ಸಲ್ಲಿಸ್ತಿರೋ ಗೊತ್ತಿಲ್ಲ. ಯಾಕಂದರೆ ಕೆರೆ ಪ್ಲಸ್ ಸ್ಮಶಾನ ಪಂಚಾಯಿತಿ ವ್ಯಾಪ್ತಿಗೆ ಬರೋದು, ಅದಕ್ಕೆ ದಾರಿ ಬೇಕು. ಅದು ಸುಮಾರು ವರ್ಷಗಳಿಂದ ಇರುವಂಥ ದಾರಿ. ಅದು ಮಾಡೋದಕ್ಕೆ ಅಲ್ಲಿ ಒಂದು ಇಬ್ಬರು ಬಿಡ್ತಾ ಇಲ್ಲ. ಅದನ್ನು ನೀವು ಪರಿಶೀಲನೆ ಮಾಡಿ ಯಾರಿಗೆ ನೋಟಿಸ್ ಮಾಡಬೇಕು, ಎಲ್ಲಿ ಸರ್ವೆ ಮಾಡಬೇಕೋ ಮಾಡಿಬಿಟ್ಟು ದಯವಿಟ್ಟು ಇದನ್ನು ತೆರವುಗೊಳಿಸಬೇಕು. ಇಲ್ಲ ಅಂದರೆ ಇದು ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ ಒಂದು ಹೆಣ ಎತ್ಕೊಂಡು ಹೋಗ್ಬೇಕಂದ್ರೆ ಈ ಕಡೆ ಬೇಲಿ ಆ ಕಡೆ ಬೇಲಿ, 4 ಜನ ಒಂದು ಹೆಣ ಎತ್ಕೊಂಡು ಹೋಗ್ಬೇಕಂದ್ರೆ ಎಲ್ಲ ಮೈ ಕೈ ಎಲ್ಲ ತರಿಸ್ಕೊಂಡು ಗಾಯ ಮಾಡ್ಕೊಂಡು ಆಮೇಲೆ ಮಳೆ ಬಂದರೆ ಒಂದು ಹೆಜ್ಜೆ ಇಡೋಕ್ಕಾಗಲ್ಲ. ದಯವಿಟ್ಟು ಇದನ್ನ ಶೀಘ್ರವಾಗಿ ನೀವು ತಗೊಳ್ಬೇಕು. ಈ ಆಕ್ಷನ್ ಪ್ಲಾನ್ ಅಲ್ಲಿ ಆ ಕಾಮಗಾರಿ ಮುಗಿಬೇಕು. ನೋಡಿದೀರಾ ಸರ್? ಅಲ್ಲೇ ನೋಡಿದೀನಿ. ಅವ್ರ ಫಾರೆಸ್ಟ್ ಅವ್ರು ಬಂದಾಗ ಮಾತ್ರ ನೀವು ಹೋಗಿ ನೋಡಿ ಸರ್ ಅಂತ ನಮ್ಗೆ ಹೇಳ್ತೀರಾ. ನಾವು ಗಲಾಟೆ ಮಾಡ್ಬೇಕು ಅವ್ರ ಮೇಲೆ. ನೀವು ಪಂಚಾಯತಿ ಅಧಿಕಾರಿಗಳು ಬಂದು ನೋಡ್ಬೇಕು ತಾನೆ. ನೋಡಿದೀನಲ್ಲ, ಬಿಡಲ್ಲ. ಹೋಗೋದಕ್ಕೆ ಯಾವ್ರಿಗಾದ್ರೂ ಸ್ಮಶಾನಕ್ಕೆ ಕೆರೆಗೆ ದಾರಿ ಇಲ್ದಿರೋ ಊರಿದ್ಯಾ? ಯಾವ ಊರಿಗಾದ್ರೂ ಇಡೀ ದೇಶದಲ್ಲೇ ಹೇಳಿ ಸ್ಮಶಾನಕ್ಕೆ ಕೆರೆಗೆ ದಾರಿ ಇಲ್ದಿರೋ ಊರಿದ್ಯಾ? ನನಗೆ ಅದನ್ನ ತಿಳಿಸ್ಕೊಡಿ ಫಸ್ಟ್. ನಾವು ಕೇಳಿ ಸುಸ್ತಾಗ್ಬಿಟ್ಟು ನಮ್ಮನ್ನೇ ಬಿಟ್ಬಿಟ್ರಿ ಲಾಸ್ಟ್ಗೆ. ಅವ್ರು ಹೋದ್ರೆ ಒಳಗೆ ಬರ್ತಾರೆ. ಮಾಡ್ತೀವಿ, ಅವ್ರ ಮಕ್ಕಳು ಬಡವರು ಯಾರು ಇರ್ತಾರೋ ಅವ್ರಿಗೆಲ್ಲ ವಿದ್ಯಾಭ್ಯಾಸ ಕೊಡ್ತೀವಿ ಅಂತ. ಈಗ ನಾವು ಆ ವಿದ್ಯಾಭ್ಯಾಸನ ಕೇಳೋದಕ್ಕೆ ಹೋಗಿದ್ದಕ್ಕೆ ಅವ್ರೇನು ಹೇಳಿದ್ರು, ಲಾಟ್ರಿ ಮುಖಾಂತರ ಅಂತ ಹೇಳಿದ್ರು. ಫಸ್ಟ್ ಏನು ಹೇಳಿದ್ರು, ಬಿಲ್ಲಾಪುರ ಗ್ರಾಮ ಪಂಚಾಯತಿಗೆ ಮೊದಲ ಆದ್ಯತೆ ಕೊಟ್ಟು ಬಡವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ಶಿಕ್ಷಣಕ್ಕೆ ನಾವು ಸಹಾಯ ಮಾಡ್ತೀವಿ ಅಂದರು. ಆಗ ಬಂದು ಮಾತಾಡಿದಂಥವರು ಈಗೇನು ಹೇಳ್ತಾ ಇದ್ದಾರೆ, ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಸಾರ್ವಜನಿಕವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂದರೆ, ದಯವಿಟ್ಟು ಅಜೀಂ ಪ್ರೇಮ್ಜಿ ಅವರು ಈ ಸಲ ನಮ್ಮ ಪಂಚಾಯತಿಗೆ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳು OCಗೋ CCಗೋ ಏನಕ್ಕಾದ್ರೂ ಬಂದವಾಗ ನಮ್ಮ ಪಂಚಾಯತಿ 3 ಗ್ರಾಮಗಳಲ್ಲಿ ಬಡವ್ರ ಮಕ್ಕಳಿದ್ದಾರೆ, ನಮ್ಮ ಗ್ರಾಮಗಳಿಗೆ ಸ್ವಲ್ಪ ಇದು ಮಾಡಿ ಅಂದ್ಬಿಟ್ಟು ನೀವು ಒಂದು ಸ್ವಲ್ಪ ಸ್ಟ್ರೈಕ್ ಮಾಡಿಬಿಟ್ಟು ಅವ್ರಿಗೆ ಒಂದು ಏನಾದರೂ ಒಂದು ಮನವಿ ಮಾಡಿ, ಅರ್ಥ ಆಯ್ತಾ, ಮನವಿ ಮಾಡಿ ನೀವು ದಯವಿಟ್ಟು ನಮ್ಮ 3 ಗ್ರಾಮಗಳ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡೋಂಗೆ ಅವರಿಗೆ ತಿಳ್ಕೊಡಿಸ್ಬೇಕು. ಈಗ ಕೆರೆಗೆ ಏನು ಹೇಳಿದ್ರು, ಅಭಿವೃದ್ಧಿ ಪಡಿಸ್ತೀವಿ ಅಂದ್ಬಿಟ್ಟು ಇದನ್ನ ಅಡ್ಡ ಇಟ್ಬಿಟ್ಟು CSR ಫಂಡಲ್ಲಿ ನಾವು ಮಾಡ್ತೀವಿ, ಕಟ್ಟೆ ಮಾಡ್ತೀವಿ, ಲೈಟ್ ಮಾಡ್ತೀವಿ, ಕಾಂಪೌಂಡು ನಾವೇ ಹಾಕ್ಸ್ತೀವಿ ಅಂತ ಹೇಳಿದ್ರು ಅವರು. ಲಾಸ್ಟಿಗೆ ಏನು ಹೇಳಿದ್ರು, ಒಂದು ದಾರಿಗೆ ಬಿಲ್ಲಾಪುರ ಇದು ಬೂರ್ಕುಂಟೆ ಗ್ರಾಮಸ್ಥರ ಮನೆಗಳಿಗೆ ಹೋಗೋ ಒಂದು ದಾರಿಗೆ ಇದು ಮಾಡೋದಕ್ಕೆ ಮೇಲಧಿಕಾರಿಗಳಿಂದ ಪ್ರೆಷರ್ ಹಾಕಿ ಅದನ್ನು ಪೆಂಡಿಂಗ್ ಮಾಡಿಸ್ತೀವಿ. ಅಲ್ಲೊಂದು 4-5 ಮನೆಗಳಿಗೆ ಹೋಗೋಕ್ಕೆ ದಾರಿ ಇಲ್ಲ. ಅರ್ಥ ಆಯ್ತಾ? ಕಂದಾಯ ಇಲಾಖೆಯವ್ರಿಗೆ ಎಲ್ರಿಗೂ ಬರ್ದು ತೋರಿಸಿದ್ರು ಅವ್ರೇನು ಹೇಳಿದ್ರು, ಹೌದಪ್ಪ ಇಲ್ಲೊಂದು ದಾರಿ ಇದೆ ಬಿಕ್ಕನಹಳ್ಳಿ ರಸ್ತೆವರೆಗೊಂದು, ಬಂದು ಯಾರೂ ತೆರವು ಮಾಡಿಸ್ಕೊಟ್ಟಿಲ್ಲ. ಯಾಕೆ ಹೇಳಿದ್ರೆ ನಮ್ಮ ರೈತರಿಗೆ ಬುದ್ಧಿ ಇಲ್ಲ, ಅವ್ರ ಭೂಮಿ ಕೊಟ್ಟು. ಬಿಲ್ಲಾಪುರಕ್ಕೆ, ಕಲ್ಲಳ್ಳಿಗೆ 3 ಗ್ರಾಮಕ್ಕೆ ಕೊಟ್ಟಿದ್ದೀರಾ, 2 ಗ್ರಾಮಕ್ಕೆ ಕೊಟ್ಟಿದ್ದೀರಾ. ಬೂರ್ಕುಂಟೆ ಗ್ರಾಮಕ್ಕೆ ಆ ಕ್ರೀಡಾ ಸಾಮಗ್ರಿಗಳು ಏನಿದೆಯೋ ಅವರು ಲಿಸ್ಟ್ ಕೊಡ್ತಾರೆ, ಅವ್ರಿಗೆ ದಯವಿಟ್ಟು ಕ್ರೀಡಾ ಸಾಮಗ್ರಿಗಳು ಕೊಡ್ತೀವಿ. ಒಬ್ಬೊಬ್ರು ಇನ್ನೊಂದು ಸರಿ
ಅದನ್ನ ಈಗ ಗ್ರಾಮ ಸಭೆಯಲ್ಲಿ ನಾವು ಅದನ್ನ ತಗೊಂಡಿದ್ದೀವಿ ಸಬ್ಜೆಕ್ಟ್. ಅದನ್ನ ಹಾಕ್ಬಿಟ್ಟು ನಾನು ಫಾಲೋ ಅಪ್ ಮಾಡಿಬಿಟ್ಟು ನಿಮ್ಗೆ 1 ವಾರ ಟೈಮ್ ಕೊಡಿ. ಗೋಮಾಳ 6.5 ಎಕರೆ ಜಾಗ ಇದೆ, ರೆಡಿ ಮಾಡ್ಕೊಡ್ರಿ. ಸರ್ ಈಗ ಅವ್ರು ಕೇಳ್ತಾ ಇದ್ದಾರೆ, ನಾವು ಅವಾಗ ಹೇಳಿದ್ದೀವಿ ಮಾಡಿಸಿದೀವಿ ಅಂತ. ಇಲ್ಲ ಇಲ್ಲಿ ವೆಂಕಟೇಶ್ ಅಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಹತ್ರ ಇಲ್ಲೆಲ್ಲ ಇದ್ದಾರೆ, ಅವ್ರ ಹಕ್ಕುಪತ್ರನೂ ಇಲ್ಲ ಏನೂ ಇಲ್ಲ. ರೆಜುಲೇಷನ್ಗೆ ಹಾಕ್ಬಿಟ್ಟು ಅಲ್ಲಿ ಕಟ್ಕೊಂಡಿರೋರಾದ್ರೂ ಅವ್ರು ದಾಖಲಾತಿ ಕೊಡ್ಸಿ. ನಿಮ್ಮ ವತಿಯಿಂದ ನಮ್ಮ ಪಂಚಾಯತಿ ವತಿಯಿಂದ ಇದು ಕಟ್ಕೊಂಡು ಸುಮಾರು ಒಂದು 40 ವರ್ಷ ಆಯ್ತು ಅವ್ನ ಮನೆ ಕಟ್ಟಿ, ಅವ್ನಿಗೆ ದಾಖಲಾತಿನೇ ಇಲ್ಲ. ಅವ್ನು ಏನು ಡೆವಲಪ್ಮೆಂಟ್ ಮಾಡೋದು ಸರ್? ಹಾಕೊಡೋದಕ್ಕೆ ತಿಳಿಪಡಿಸ್ಬಿಟ್ಟು ಬಂದೆಲ್ಲ ಓಡಾಡಿದ್ರು ಯಾರು ಸಹಾಯ ಮಾಡಿಲ್ಲ, ಮಾಡಿಸ್ಬಿಟ್ಟು ಅವ್ರು ಅದಿರೋ ಮನೆಗಳು ಕ್ಲಿಯರ್ ಮಾಡ್ಕೊಡಿ. ಇವಾಗ ನಾವು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ, ನಮ್ಗೆ ಕೇಳಿದ್ರೆ ಗೌರ್ಮೆಂಟ್ ಏನವ್ರ ಅದು ದಯಮಾಡಿ ನೀವು ಸರ್ಕಾರದ ಬಗ್ಗೆ ಗೌರವ ಇರಲಿ ಸರ್. ಸರ್ಕಾರ ಗೌರವ ಮಾತಾಡಿ ಸುಮ್ಮನಿರೋ ಕೇಳಮ್ಮ ಇಲ್ಲಿ ಕೇಳಿಲ್ಲ. ಮೈಕ್ ಕೊಡಕ್ಕೆ ಸಂಬಂಧ ಇಲ್ಲ ಕೇಳಮ್ಮ ಹೇಳಿ ಇವಾಗ ಇದೆಯಾ ಇಲ್ಲ ನಮ್ಗೆ ಬೇಕು, ನಾಳೆನೇ ಹೋಗಿ ಹಾಕ್ತೀವಿ. ಯಾರು ಬರ್ತಾರೋ ಬರ್ಲಿ ಸರ್. 15 ವರ್ಷದಿಂದ ತಂದಿರೋದು ನಾವು. ಕೇಳಿ ಏನು ನಮ್ಗೆ ಬೆಲೆ ಇಲ್ವಾ ಸರ್? ಏನು ನೀವು ಕೇಳಿದ್ರೆ ಕೇಳ್ಕೊಂಡು 15 ವರ್ಷದಿಂದ ಅಂತ? ಮಾತಾಡಿ, ನಾನು ಒಂದು ಸ್ವಲ್ಪ ಅಲ್ಲ ಸರ್, ನಾವು ಕೇಳ್ತಾ ಇದ್ದೀರಿ 15 ವರ್ಷದಿಂದ, ನಮ್ಗೆ ಬೆಲೆ ಇಲ್ವಾ ಅಂದ್ಬಿಡ್ತಾರೆ ಜನಗಳು. ನೀವೇನ್ ಮಾಡ್ತಾ ಇದ್ದೀರಾ ಮತ್ತೆ? ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನೀವು ಕೊಟ್ಟಿರೋ ಅರ್ಜಿಗೆ ಈಗ ನಾವು ರೆಸಲ್ಯೂಷನ್ ಮಾಡಿ ಅವ್ರು ಸಂಬಂಧಪಟ್ಟ ಅಧಿಕಾರಿಗೆ ಹಾಕಿ ಅಲ್ಲಿಂದ ಪರ್ಮಿಷನ್ ತಗೊಂಡು ನಿಮ್ಗೂ ತಿಳಿಸ್ತೀವಿ, ಹೋಗಿ ಕಟ್ಟಿ ಅವ್ರು ಪರ್ಮಿಷನ್ ಕೊಟ್ರೆ ಯಾವ ಪರ್ಮಿಷನ್ ಕೊಡೋದು? 15 ವರ್ಷ ಏನ್ ಮಾಡ್ತಿದ್ದೀರಾ? ಗೋಮಾಳ ಜಾಗ ಸರ್, ಎಲ್ಲರಿಗೂ ಗೋಮಾಳ ಹೇಳ್ತಾ ಇರೋರು ಯಾರು ಮತ್ತೆ? ಇವಾಗ ಕೇಳ್ತಾ ಇರೋರು ಗೋಮಾಳ ಜಾಗದಲ್ಲಿ ನಾವೇ ಕೇಳ್ತಾ ಇರೋದು ನಿಮ್ಮನ್ನ, ಹೇಳ್ತಿಲ್ಲ ಸರ್, ಕೇಳ್ತಾ ಇರೋದು ನಿಮ್ಮನ್ನ. ಬಂದಿದ್ದಾರೆ, ಇಲ್ಲಿ ನಿಮ್ಗೆ ಸಿಗುವಂಥ ಸೌಲಭ್ಯಗಳನ್ನು ಕೇಳ್ಕೊಳ್ಳಿ. ಆಮೇಲೆ ನಿಮ್ಮ ಚರ್ಚೆ ಇದೆಯಲ್ಲ, ಚರ್ಚೆ ಮಾಡೋಣ. ಆಮೇಲೆ ನಿಮ್ದು ಬರೀ ಮೇಡಮ್ ನೀವು ಅಷ್ಟೇ ಒಂದು ಅರ್ಜಿ ಕೊಡಿ, ಯಾಕಂದ್ರೆ ಇದು ಗ್ರಾಮ ಸಭೆಯಲ್ಲಿ ನೀವು ಕೊಟ್ಟಂತ ಅರ್ಜಿ ಅರ್ಜಿ ಕೊಡಿ ಅಂತೀರಲ್ಲ. ಈ ಖಾತೆ ಮಾಡಾಕ 3 ಸಲ ಕೊಟ್ಟಿದ್ದೀವಿ ದಾಖಲಾತಿಗಳು. ಅದು ಈ ಪಂಚಾಯತಿನಲ್ಲೇ ದಾಖಲಾತಿ ಇಲ್ದ ಮಾಡ್ಬಿಟ್ಟವ್ರೆ. ಕೇಳಿ ಎಲ್ಲರೂ ಅಂಟಂಬಂದ್ರು ನಮ್ಮ ಅಕ್ಕ ಅವ್ರದ್ದು ಎಲ್ಲಾನು ಐಡೆಂಟಿ ಕಾರ್ಡ್ ಹೇಳ್ತೀರಾ ಪಂಚಾಯತಿ ಕೊಡಿ ಅಂತ. ಅಡಿಗಾರ್ ಕಳ್ಳಳ್ಳಿ ಗ್ರಾಮ ಸಭೆನಲ್ಲೇ ಕೊಟ್ಟಲ್ಲ ಅಮರಾವತಿ ಮೇಡಮ್ ಅವರು ಇರಿ. ಪ್ರಕಾಶ್ ಓಪನ್ ಮಾಡೋದಕ್ಕೆ ನಾನು ಅರ್ಜಿ ಕೊಟ್ಟು ಎಷ್ಟು ವರ್ಷ ಆಯ್ತು? ಅಡಿಗಾರ್ ಕಳ್ಳಳ್ಳಿನಲ್ಲಿ ಗ್ರಾಮ ಸಭೆ ಮೀಟಿಂಗ್ ಆಯ್ತಲ್ಲ, ಅವತ್ತೇ ಕೊಟ್ಟನಲ್ಲ ನಿಮ್ಗೆ. ಏನಾಗಿದೆ, ಏನ್ ಮಾಡಿದ್ದೀರಾ? ಅದೇ ನಾವೇನು ಬರ್ಬೇಕನ್ನೋದು ಓಪನ್ ಮಾಡೋದಕ್ಕೆ ಅಧಿಕಾರ ಅಂತ ಇರುತ್ತೆ, ಒಂದು ಕಾನೂನು ಇರುತ್ತಾನ. ಅಡಿಗಾರ್ ಕಳ್ಳಳ್ಳಿನಲ್ಲಿ ಗ್ರಾಮ ಸಭೆ ಮೀಟಿಂಗ್ ಆಯ್ತಲ್ಲ, ಅವತ್ತು ರವಿ ಸರ್ ಅವ್ರಿಗೆ ನಾನು ಅರ್ಜಿ ಕೊಟ್ಟನಲ್ಲ ಅಮರಾವತಿ ಮೇಡಮ್ನವ್ರು ಇದ್ದಾಗ. ಇದುವರೆಗೂ ಏನ್ ಕಾರ್ಯಗತಿ ನೀವೇ ಬಂದಿದ್ದೀರಾ ನನ್ನ ಹತ್ರ, ನೀವೇ ನನ್ ಸಂಬಂಧಪಟ್ಟ ಜಾಗಕ್ಕೆ ನನ್ನ ಹತ್ರ ಸಿಗ್ನೇಚರ್ ಮಾಡಿ ತಗೊಂಡು ಹೋಗಿದ್ದೀರಾ. ನಾನು ಮಾಡಿಸ್ಕೊಂಡ್ಬರ್ತೀನಿ ಅಂತ ನೀವ್ಯಾಕೆ ಮತ್ತೆ ಮಾಡ್ಲಿಲ್ಲ? ಈಗ ನನ್ನ ಆಫೀಸಿಂದ ತಹಸೀಲ್ದಾರ್ ಕಳಿಸಿದ್ದೀನಿ, ಆರ್ಐ ಬಂದಿದೆ. ಈಗ ತಾಲೂಕು ಆಫೀಸಿಂದ ಯಾರು ಬಂದಿದ್ದಾರೆ, ಆರ್ಐ ಆಫೀಸಿಂದ ಯಾರು ಬಂದಿದ್ದಾರೆ, ನಾಡ ಕಚೇರಿಯಿಂದ ಯಾವ ಅಧಿಕಾರಿ ಬಂದಿದ್ದಾರೆ ತೋರಿಸಿ. ನಮ್ಗೆ ರೈತರಿಗೆ ಯಾವ ಏನಕ್ಕೆ ತೊಂದರೆ ಕೊಡ್ಬೇಕು? ಇರುವಂತ ರಾಜಕಾಲುವೆಗಳು ನಕಾಸ್ದಾರಿಗಳನ್ನ ತೆರವು ಮಾಡಿಸಿ ಫಸ್ಟ್. ಎಷ್ಟು ವರ್ಷ ಬೇಕು? ರೈತ ಸತ್ತೋದ್ಮೇಲೆ ನೀವು ನಕಾಸ್ದಾರಿನ ತೆರವು ಮಾಡೋದು? ಅಲ್ಲ ಸರ್, JCP ಕೆರೆ ದಾರಿ ರೆಡಿ ಮಾಡುವಾಗ
ನಿಮ್ಮೂರಿಗೆಲ್ಲ ತಿಳಿಸಿದ್ವಿ. ಎಷ್ಟು ಜನ ಬಂದಿದ್ರಪ್ಪ ನೀವು? ಬಂದಿದ್ವಲ್ಲ, ಎಷ್ಟು ಜನ ಒಂದು 50 ಜನ ಬಂದಿದ್ವಲ್ಲ. ಎಷ್ಟು ಜನ ಬಂದಿದ್ರು? 50 ಜನ. ಯಾರು ಬೈದಿತ್ತು ಅವರು? ನಾನೇ ಯಾವ್ದು ಹಂಗಲ್ಲೆಲ್ಲ ಕಟ್ ಮಾಡಿದ್ಯಾರು? ನಾನೇ ಯಾವ ಅಲ್ವಾ? ದಾರಿಗೆ ಬಂದಿದ್ದಿದ್ ನೀನು? ನಿಮ್ಮ ಹೊಲಕ್ಕೆ ಹೋಗೋ ದಾರಿಗೆ ಬಂದಿದ್ದೆ. ಇಲ್ಲಿ ಮೊನ್ನೆ ನಾವು ಇಬ್ರು ಕೆರೆ ದಾರಿಗೆ ಬಂದಿದ್ರಾ? ಅವತ್ತು ನನಗೆ ಹೇಳ್ದೆ ನೀನು, ಕೈ ಕಟ್ಕೊಂಡು ನಿಂತ್ಕೊಂಡಿದ್ದೆ. ತಿಳಿಸಿರೋದು. ನೀವು ಅಂತ ಮಂದ್ರ ಹತ್ರ ಮಾತಾಡ್ಸ್ಬಿಡೋದು ಮತ್ತೆ. ಆವತ್ತು ಎಲ್ಲಿ ಸುಮ್ನೆ ನಿಂದ ಆಗ್ತೈತೆ ಅದು. ಹೋಗಿ ಎಚ್ಚರಿಕೆ ಬಿಟ್ಟಿದಾರಲ್ಲ, ಅದ್ರಲ್ಲಿ ಅದು ಓಡಾಡ್ತಾ ನಿಮ್ದಾಯ್ತಾ? ಇದ್ರು ಸಾಕು. ಯಾವ್ದು ಬಂದಿಲ್ಲ ನೀವು. ನಕಾಸ್ದಾರಿನ ಯಾಕೆ ಕಾಂಪೌಂಡ್ ಹಾಕಿ ಇದಾಕಿದ್ದಾರೆ? ನಕಾಸ್ದಾರಿನ ಓಪನ್ ಮಾಡಿಸಿ. ಆಯ್ತು ಪ್ರಕಾಶ್, ಅದನ್ನೇ ನಾನು ಇವಾಗ ಅಧಿಕಾರಿಗಳಿಗೆ ತಿಳಿಸಿರೋದು. ದಾರಿ ರಾಜಕಾಲುವೆಗಳಿದೆ, ರಾಜಕಾಲುವೆಗಳೆಲ್ಲ ಇಲ್ಲಿ ಕೇಳಪ್ಪ, ಸಮಯ ವ್ಯರ್ಥ ಮಾಡಬೇಡ. ಇಲ್ಲ ಬೇರೆಯವರು ಮಾತಾಡ್ಬೇಕು. ಒಂದೇ ವಿಚಾರನ ಚರ್ಚೆ ಮಾಡಲ್ಲ. ಒಂದೇ ವಿಚಾರನ ಚರ್ಚೆ ಮಾಡಬಾರ್ದು. ನಾನು ಈ ವಿಚಾರನ ಅವಾಗ ಅವ್ರಿಗೆ ಹೇಳಿದ್ದೀನಿ, ಅದು ದಯವಿಟ್ಟು ಮಾಡಿಸಿ, ಕೆರೆ ಒಂದು ಸ್ಮಶಾನದ ದಾರಿ ಅಂದ್ಬಿಟ್ಟು ನಾನು ಅದು ಹೇಳಿದ್ದೀನಿ. ಅದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿತ್ತು, ಪಂಚಾಯತ್ ಸಂಬಂಧಪಟ್ಟಿತ್ತು ಅಂತ. ಮುಂದೆ ಬಂದವಾಗ ನೀವ್ ಎಷ್ಟು ಜನ ಬಂದಿದ್ರಪ್ಪ ನನ್ನ ಹಿಂದೆ? ಅವತ್ತು ಬರ್ತಾರೆ ಅಂತ ನನಗೆ ಹೇಳಿದ್ರಪ್ಪ. ಇನ್ನೆಲ್ಲ ಊರೆಲ್ಲ ಸಂತೆ ಮಾಡ್ಕೊಬೇಕಾ? ಅದೇನಿರೋದು ಕೇಳಿಲಿ, ಅದೇನಿರೋದು ರೆಡಿ ಮಾಡ್ತೀವಿ. ನಾಳೆನೇ ಅಧಿಕಾರಿನ ಕರ್ಕೊಂಡ್ ಬರ್ತೀವಿ, ನೀವೆಲ್ಲರೂ ಬರ್ರಿ. ಜೆಸಿಬಿ ಎಲ್ಲ ತಗೊಂಡ್ ಬರ್ತೀವಿ, ನೀವೆಲ್ಲರೂ ಬಂದ್ರೆ ಕೆಲಸ ಮಾಡ್ಕೊಡ್ತೀವಿ. ಸರಿ ಆಯ್ತು, ಬನ್ನಿ. ನಾಳೆ ತಪ್ಪಿದ್ರೆ ನೀವು ಅವ್ರೇನ್ ರೌಡಿ ಇಲ್ಲ. ನಾಳೆ ತಪ್ಪಿದ್ರೆ ನೀವು ಬರ್ಬೇಕಲ್ಲ, ಊರಲ್ಲಿ ಅಧಿಕಾರಿಗಳು ಬರ್ಬೇಕು, ಎಲ್ರೂ ಬರ್ಬೇಕು. ನಾಳೆ ನೀವು ಮಾಡಿಲ್ಲ ಅಂದ್ರೆ ಏನು ಮಾಡ್ತೀರಾ ನೀವು? ಅಲ್ಲಿ ಬಂದ್ರೆ ಅಂತ. ಬಸವರಾಜ್ ಸರ್ ಅವರು ಇಲ್ಲೇ ಇದ್ದಾರಲ್ಲ, ಬಸವರಾಜ್ ಸರ್ ಮುಂದೆ ಫೋನ್ ಮಾಡಿ ಹೇಳಿದ್ರೆ ಬಂದಿದ್ದೀಯಪ್ಪ ಅರ್ಜಿ ಅಂತ ಹೇಳ್ತಾರೆ. ಎಲ್ಲ ಸೇರ್ ಮಾಡೋಣ ಅಂತ ಸರ್ವೇಯರ್ಗೆ ಅಂತಾರೆ. ಸರ್ ಯಾವ ಸರ್ವೇಯರ್ ಆಗಲೇ ರಾಜಕಾಲುವೆ ಬಗ್ಗೆ ಮಾತಾಡ್ತಿಲ್ಲ. ನಿಮಗೆ ಪರಮ ಅಧಿಕಾರ ಇದೆಯಲ್ಲ, ನೀವು ಯಾಕೆ ತಹಸೀಲ್ದಾರ್ ಒಂದು ಡೈರೆಕ್ಷನ್ ಅರ್ಜಿ ಕೊಡಬಾರ್ದು? ಜಿಲ್ಲಾಧಿಕಾರಿಗೆ ಯಾಕೆ ಅರ್ಜಿ ಕೊಡಬಾರ್ದು? ಅವರು ಜಿಲ್ಲಾಧಿಕಾರಿ ಮತ್ತೆ ತಹಸೀಲ್ದಾರ್ ಅವರು ಇವರಿಗೆ ಮತ್ತೆ ಕಂದಾಯ ಅಧಿಕಾರಿಗಳಿಗೆ, ಸರ್ವೆ ಅಧಿಕಾರಿಗಳಿಗೆ ಇದು ಮಾಡ್ಬೋದಾಯ್ತಲ್ಲ, ಡೈರೆಕ್ಷನ್ ಮಾಡ್ಬೋದಲ್ಲ. ಈಗ ಏನು ಸರ್ವೆ ಮಾಡ್ತಾ ಇದ್ದಾರಲ್ಲ ರಾಜಕಾಲುವೆ, ಅದು ಈಗ ಸರ್ವೆ ಮಾಡಿದ ತಕ್ಷಣ ಹಂಗೆ JCB ಇಟ್ಟು ಹಂಗೆ ಅದನ್ನ ತೆರವು ಮಾಡಿಸ್ಬೋದಲ್ಲ. ಯಾಕೆ ತೆರವು ಮಾಡಿಸ್ತಾ ಇಲ್ಲ? ನೀವು 5 ವರ್ಷದಿಂದ ಅಲ್ಲ 10 ವರ್ಷದಿಂದ ನೋಡ್ತಾ ಇದ್ದೀನಿ. ಈಗ ರಾಜಕಾಲುವೆ ಸರ್ವೆ ಮಾಡೋದು, ಸುಮ್ಮನೆ ನಿಲ್ಸೋದು. ಈ ಕಡೆಯಿಂದ ನಾವು ಹೊಡೀರಿ, ಈ ಕಡೆಯಿಂದ ಆ ಕಡೆ ನೀವು ಹೊಡೀರಿ. ಇದೇ ಡೈರೆಕ್ಷನ್, ಇದೇ ಮಾತು ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ರಾಜಕಾಲುವೆ ತೆರವುಗೊಳಿಸ್ತಾ ಇಲ್ಲ? ಈಗ ಅದ್ರ ಬಗ್ಗೆ ಸರ್ವೆ ಮಾಡ್ಕೊಂಡೋಗಿ ನೀವು ಅದೇ ತರ JCB ಬಿಡಿ. ನಿಮ್ಗೆ ಅಧಿಕಾರ ಇದೆ, ಸರ್ಕಾರಿ ಅಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ ಅಧಿಕಾರ ಇದೆಯಲ್ಲ, ಮಾಡಿ. ನಾನು ಹೊಡೆಯೋದಕ್ಕೆ ಹಕ್ಕುದಾರರು. ಈಗ ನೀವು ಉದಾಹರಣೆ ನಿಮ್ ಜಮೀನು ನೀವು ನಿಂತ್ಕೊಂಡು ಇನ್ನೊಬ್ಬರ ಜಮೀನವರು ಅವರು ಅಲ್ಲಿ ಇರ್ಬೇಕಾನೆ. ಅಲ್ಲ, ನೀವು ನಿಲ್ಸ್ಕೊಳ್ಳಿ, JCB ನಿಲ್ಸ್ಕೊಂಡ್ರಿ. JCB ನೀವು ಎಲ್ಲಾರು ಕರ್ಕೊಂಡು ರೆಡಿ ಮಾಡಿದೀವಿ. ಬಂದಿಲ್ಲ, JCB ಬಂದಿಲ್ಲ ಸರ್. JCB ಬಂದೇ ಇಲ್ಲ ಸರ್. ಬಂದಿಲ್ಲ. ನಾನು ವಾದ ಮಾಡ್ತಾ ಇದ್ದೀನಿ, ಬಂದೇ ಇಲ್ಲ. ಇಷ್ಟು ವರ್ಷ 10 ವರ್ಷ ಬಂದೇ ಇಲ್ಲ JCB. ರಾಜಕಾಲುವೆಯಲ್ಲಿ ನೀವು JCB ತಂದು ನಿಲ್ಸೆ, ಪಕ್ಕದ ಜಮೀನವ್ರು ಯಾಕೆ ಬರಲ್ಲ? ಬಿಟ್ಟು ಇಲ್ಲ 1 ಅಡಿ 2 ಅಡಿ ಬಿಡಿ. ಅವ್ರಿಗೆ ಪಕ್ಕದಲ್ಲಿ ರಾಜಕಾಲುವೆ 1 ಅಡಿ 2 ಅಡಿ ಬಿಟ್ಬಿಟ್ಟು ಮಾಡಿ, ಕೆಲಸ ಮಾಡ್ಸಿ. ಮಾಡ್ಸಿ ಎಲ್ಲಾರ್ದು ಅಷ್ಟೇ. ಎಲ್ಲಾರ್ದು ಮಾಡ್ಸಿ. ಎಲ್ಲಾರ್ದು ಹೇಳ್ತಾ ಇದ್ದಿಲ್ಲ, ನಮ್ದೇ ಆಗ್ಲಿಲ್ಲ, ನಮ್ ತಾತಂದಾಗ್ಲಿ ಯಾರ್ದೇ ಆಗ್ಲಿ, ಎಲ್ಲಾರ್ದು ಮಾಡ್ಸಿ. ಎಲ್ಲಾರ್ದು ಮಾಡ್ಸಿ. ಸರ್ವೆ ಮಾಡಿದ ತಕ್ಷಣ ಹಂಗೆ ನಿಲ್ಸ್ಕೊಟ್ರೆ ಹಂಗೆ ಮಾಡ್ಸಿ. ಎಲ್ಲ ಬರ್ತಿದ್ದಾರೆ ಸರ್, ಮೀಟಿಂಗ್ ಇದೆ ಅಂತ ಹೊರಟರು, ಬರ್ತಿದ್ದಾರೆ. ಒಂದು ಸೆಕೆಂಡ್. ಮೂರೇ ಗ್ರಾಮ ₹1,00,000 ಬಾಂಡ್ಗಳು ಇನ್ನ ನಾವು ಅರ್ಜಿ ಎಂಟ್ರಿ ಮಾಡಿದ್ರೆ ಅರ್ಜಿ ಎಂಟ್ರಿ ಮಾಡ್ತಾ ಇದೀವಿ ಸರ್. ₹1,00,000 ಬಾಂಡ್ಗೆ ಇನ್ನ ಪ್ರೊಸೀಜರ್ ಈ ಕಡೆ ಕಾರ್ಯಕರ್ತರು ಮಾಡಿಸ್ಕೊಡೋಂಗಿಲ್ಲ ಸರ್. ರೇಷನ್ ಕಾರ್ಡ್
ಕಾರ್ಯಕರ್ತ ಮಾಡಿಸ್ಕೊಡೋದು ನಾವು ಕೇಳ್ತಾ ಇಲ್ಲ ನಾವು. ಅದು ಇವಾಗ ಇದಿದೆಯಲ್ಲ ಮೇಡಮ್, ಈಗ ಏನೋ ಸೆನ್ಸಸ್ ಅಲ್ಲಿ ಮಾಡ್ತಾರಲ್ವಾ, ಇಷ್ಟು ಜನ ಇದ್ದಾರೆ ಅಂತ ಇವಾಗ ಬಾಲ್ವಾಡೆ ಕೇಳಿದ್ರೆ ನಮ್ಮ ಬಾಲ್ವಾಡೆಯಲ್ಲೇ ಕೆಲಸ ಜಾಸ್ತಿ, ಮಕ್ಕಳೋಡೆ ಕೆಲಸ ಅಂತ. ಇನ್ನು ಬಾಲ್ವಾಡೆ ಮೇಲೆ ಇನ್ಯಾರು ಮಾಡ್ತಾರೆ ಮೇಡಮ್? ಇವಾಗ ಜನಗಣತಿ ಮಾಡ್ತಾರಲ್ಲ, ಜನಗಣತಿ ಮಾಡಲಿ ಮಾತಾಡು ಮೇಡಮ್. ಈಗ ಆಶಾಕರ್ತೆ ಬೇಡ ನಮ್ಗೆ, ಅಂಗನವಾಡಿ ಇರ್ತಾರೆ ಕೆಲವ್ರದ್ದು. ಅಂಗನವಾಡಿ ಅವ್ರು ಇವಾಗ ಏನ್ ಹೇಳ್ತಾರಲ್ಲ, ನೀವು ಏನೋ ಡೆಲಿವರಿ ಪೇಷಂಟ್ಗೆ ಅವ್ರು ಇವಾಗ ಏನು ಅಂದ್ರಲ್ಲ, ಅದು ಬಂದು ಯಾರು ಮಾಡಬೇಕು? ಅದು ನಮ್ಮ ಕಾರ್ಯಕರ್ತೆಯರೇ ಸರ್, ಅಂಗನವಾಡಿ ಕಾರ್ಯಕರ್ತೆ ಮಾಡ್ಬೇಕಲ್ವಾ? ಅವ್ರ ಮನೆ ಹತ್ರ ಹೋಗಿ ಕೇಳ್ಕೊಬೇಕು, ಅಕ್ಕ ನೋಡ್ಕೊಬೇಕು. ಅವ್ರು ಕೇಳೋದೇನಂತ ಗೊತ್ತಾ, ನಮ್ಗೆ ಇಲ್ಲಿ ಬಾಲ್ವಾಡಿ ಇಲಾಖೆ ಮಾಡೋ ಕೆಲಸ ಜಾಸ್ತಿ ಐತೆ, ನಾವ್ ಏನ್ ಮಾಡ್ಲಿ ಅಂತ ಕೇಳ್ತಾರೆ. ಏನೋ ಜಾಸ್ತಿ ಮಾತ್ರ ಹತ್ಕೊ ಮನೆಗೆ ಹೋಗ್ತಾರೆ, ನಮ್ ಬೈದ್ ಬಿಟ್ರು ಅಂತ. ನಾವೇನ್ ಮಾಡಕ್ಕೆ ಬಿಟ್ಟೇ ಬಿಟ್ಟಿದ್ವಲ್ಲ ನಾವು. ಅದು ಖಂಡಿತ ಯಾವ ಕಾರ್ಯಕರ್ತೆ ಯಾವ ಬೆನಿಫಿಟ್ ಕೊಟ್ಟಿಲ್ಲ ಹೇಳಿ ಸರ್, ನಾನ್ ಮಾತಾಡ್ತೀನಿ. ಯಾವ ಕಾರ್ಯಕರ್ತೆ ಹೇಳಿ ಸರ್, ನಾನು ಯಾರು SBK ಬೇನ್ ಮಾಡ್ತಾ ಇಲ್ಲ, ನಾನು ನಮ್ಮೂರವ್ರೆ ಹೇಳ್ತಾ ಇದ್ದೀನಲ್ಲ. ಇವಾಗ ಹೇಳಿದ್ರು, ಇವಾಗ ನಮ್ಮೂರ ಮೇಲೆ ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ ಅಂದ್ರೆ ಮಾತ್ರ ಅವ್ರು ಡಾಕ್ಯುಮೆಂಟ್ಸ್ ತಗೊಂಡ್ ಬನ್ನಿ ಅಂತಾರೆ, ಬಿಟ್ರೆ ನಾವು ಮಾಡಲ್ಲ ಅಂತ ಯಾವುದೇ ರೀತಿ ಹೇಳಲ್ಲ ಸರ್. ಮತ್ತೆ ಇನ್ನೊಂದು ಸರ್, ಈಗ ಎಲ್ಲಾನು OTP ಹೇಳ್ಬೇಕಾಗಿರೋ ಕಾರಣ ಬಂದ್ರೆ ಮೇಡಮ್ ಇದು 2-3 ದಿನ ಏನಿಲ್ಲ, ರೀಸೆಂಟ್ ಆಗಿ OTP ಮಟ್ಟೆ ಹೋಗುತ್ತೆ, ಎಲ್ಲ ಹೋಗುತ್ತಲ್ಲ ಮೇಡಮ್. ನಾನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅವ್ರು ಬೇಕಾದ್ರೆ ಮತ್ತೆ ಎಲ್ಲ ಮನೆ ಕಡೆ ಹೋಗುತ್ತೆ, ಮಿಕ್ಕರ್ ಯಾಕೆ ಕೊಡಲ್ಲ? ಬಡವ್ರ ಮನೆ ಮಕ್ಕಳಲ್ವಾ? ಬಡವ್ರ ಮನೆ ಮಕ್ಕಳಿಗೂ SLC ಅಂತ ಆಗ್ಬೇಕು, ಅವ್ರು OTP ಹೇಳ್ಬೇಕು ಸರ್. OTP ಮೇಡಮ್ ಜನಗಳಿಗೆ ತಿಳಿಸ್ಬೇಕು, ಅದು OTP ಬಗ್ಗೆ ತಿಳಿಸ್ಬೇಕು. ನೀವು ಮನೆ ಬಿಟ್ಕೊಂಡ್ಬಿಟ್ರೆ ನೀವು ಸರ್, ನಾನೇ ಪ್ರತಿ ಕೇಂದ್ರಕ್ಕೂ ತಾಯಂದಿರ ಸಭೆ ಮಾಡಿ ಮತ್ತೆ ಬೂರ್ಗುಂಟೆಗೆ ಒಂದು ಬಿಲ್ಲಾಪುರ ಎಷ್ಟು ಮಾಡಿದ್ದೀರಾ ನೀವು? ಬಿಲ್ಲಾಪುರ ಎಷ್ಟು ಮಾಡಿದ್ದೀರಾ? ಮೊನ್ನೆ ರೀಸೆಂಟ್ ಆಗಿ ಮಾಡಿದೆ ಸರ್. ಎಷ್ಟು ಜನ ಸೇರಿದ್ರು? 15 ಜನ ಸೇರಿದ್ರು. ಅಷ್ಟೇ ಬಿಲ್ಲಾಪುರದಾಗಿರೋ ತಾಯಂದ್ರು? ಸರ್, ನಾನ್ ಬಂದಾಗ 10 ಜನ ಸೇರಿದ್ರು. ಬಿಲ್ಲಾಪುರ ತಾಯಂದ ಅಷ್ಟೇ ಇರೋದು? ಇಲ್ಲ ಸರ್, ಇದಾರೆ. ಅದೇ ಹೇಳೋದು, ಮನೆ ಮನೆ ತಿಳಿಸಿ ಅಂತ ನಾನು ಹೇಳ್ತಾ ಇರೋದು ನಿಮ್ಗೆ. ಯಾಕಪ್ಪ ಈಗ ಎಕ್ಸೈಡ್ ಗೆ ಅವ್ರಿಗೆ ಸೇರೋದ್ರಿಂದ ಇಬ್ರು ಸೇರಿ ಖಂಡಿತ ಕರ್ತವ್ಯ ಸರ್. ಫಲಾನುಭವಿಗಳು ನಾವು OTP ಹೇಳಲ್ಲ, ನಮ್ಗೆ ಬೆನಿಫಿಟ್ ಬೇಡ ಅಂತಾರೆ ಹೊರತು ಯಾರು ಆಯ್ತು ಅದನ್ನು ಹೇಳಿದೀನಿ ನಾನು. ನನ್ನ ಕೇಂದ್ರಕ್ಕೆ ಬನ್ನಿ, ಕಾರ್ಯಕರ್ತೆ ಎದುರುಗಡೆನೆ OTP ಹೇಳಿ ಅಂತ. ವ್ಯಾಕ್ಸಿನೇಷನ್ ನಡೀತಾ ಇರೋ ದಿನನೇ ಬೂರ್ಗುಂಟೆ ವ್ಯಾಪ್ತಿಯಲ್ಲಿ ಒಂದೊಂದು ಇನ್ಸಿಡೆಂಟ್ ನಡೆದಿದ್ದ ಕಾರಣ ಬಿಲ್ಲಾಪುರ ಮತ್ತೆ ಬೂರ್ಗುಂಟೆಯಲ್ಲಿ ತುಂಬಾ ಜನ ಆಧಾರ್ ಕಾರ್ಡ್ ಕೊಡೋಕೆ, OTP ಹೇಳೋಕೆ, ಮತ್ತೆ ನೀವ್ ಹೇಳಿದ್ರ ಪ್ರಕಾರ ನಾನು ಖಂಡಿತ ಕ್ರಮ ವಹಿಸ್ತೀನಿ ಸರ್. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಬೆನಿಫಿಟ್ ಸಿಗ್ಬೇಕು ಸರ್ ನಮ್ಮ ಇಲಾಖೆ. ಖಂಡಿತ ಖಂಡಿತ. ಎಲ್ಲಾರು ಓದಿಲ್ಲ ಮೇಡಮ್, ಇಲ್ಲಿ ಯಾರು ಓದಿರೋರೇ ಇಲ್ಲ. ಓದಿರೋರು ಬೇಕಾದ್ರೆ ಇರುವುದಲ್ಲೇ ಫಸ್ಟ್ ತಿಳಿಸ್ಬೇಕು. ಆಧಾರ್ ಕಾರ್ಡ್ ಕಡ್ಡಾಯ ಸರ್, ಯಾವುದಕ್ಕೆ ಆಗ್ಲಿ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಇರ್ಬೇಕು. ನಾನು ಮಾಡ್ಸೋ ನನ್ನ ಮಕ್ಕಳಿಗೆ ಮಾಡಿಸಿದ್ದಕ್ಕೆ ದುಡ್ಡು ಕೊಟ್ಟೆ. ನಾನು ಯಾರೋ 100 ರೂಪಾಯಿ 200 ರೂಪಾಯಿ ತಗೊಂಡ್ರು, ದುಡ್ಡು ಕೊಟ್ಟೆ. ಲಾಸ್ಟ್ ಆಧಾರ್ ಕಾರ್ಡ್ ತಗೊಂಡು ಸಜ್ಜಾ ನಾನು ಮಾಡ್ಸ್ಕೊಂಡ್ ಬಂದೆ. ಪಂಚಾಯತ್ ಎಲ್ಲ ಮಾಡಿಸಿದ್ದು ಆಧಾರ್ ಕಾರ್ಡ್, ಲಾಸ್ಟ್ ಕಾರ್ಡ್ ಉಪಯೋಗ ಆಗಿಲ್ಲ, ಸಪ್ಲೈ ಮಾಡ್ಸ್ಕೊಂಡ್ ಬಂದ ಆಧಾರ್ ಕಾರ್ಡ್. ಗೊತ್ತಾ ನಾನು ಮೇಡಮ್, ಗೌರ್ಮೆಂಟ್ ಮೇಡಮ್ ಎಲ್ಲ ನಿಮ್ಮ ಗೌರ್ಮೆಂಟ್ ಮಾಡ್ತಾರೆ ಅದೆಲ್ಲ ಕಥೆ ಇದು. OTP ಏನಕ್ಕೆ ಬಂತು? OTP ಏನಕ್ಕೆ ಬಂತು? OTP ಪೋಷನ್ ಪ್ರಕರಣ ನಿಮ್ಮ ಹತ್ರ ಆಧಾರ್ ಇರಬೇಕು ಅಂತ ಫಲಾನುಭವಿ ಮಾತ್ರ ಮಾಡಬೇಕು. 10% ಉಪಯೋಗ ಬಂತು, 90% ಫ್ರಾಡ್ ಬಂತು. ಪ್ರಾಣ ಇಲ್ಲ ಸರ್ ಇದ್ರಲ್ಲಿ. ಯಾವುದು ಮೇಡಮ್? ಫೋನ್ ಮಾಡ್ತಾರೆ ಮೇಡಮ್, ಫೋನ್ ಮಾಡ್ತಾರೆ ಸರ್, ನಿಮ್ಗೆ 20 ಲಕ್ಷ ದುಡ್ಡು ಬಂದಿದೆ, ನಂಗೆ OTP ಹೇಳಂದ್ರೆ ಈ ಜನರಲ್ಲಿ 20 ಲಕ್ಷ ಹೇಳ್ಬಿಡ್ತಾರೆ OTP. ಅಲ್ಲಿರೋ ಅಕೌಂಟ್ ದುಡ್ಡು ಹೋಯ್ತು, ಈ ಕಡೆ ಶರೀರ ಕೆಡ್ತು. ಆ ರೀತಿ ಬೂರ್ಗುಂಟೆಯಲ್ಲಿ ಹೋಗಿದ್ದ ಕಾರಣ ಈಗ ಸುಮಾರು ಫಲಾನುಭವಿ ಕಳ್ರ ಯಾರು? ಸರ್ಕಾರದ ಕಳ್ರು. ಸರ್, ನಾನು ಸರ್ಕಾರ ಅಲ್ಲ ಸರ್. ಹೇಳ್ತಾ ಇರೋದು ಸರ್ಕಾರದ ಕಳ್ರು. OTP ಏನು ಬೇಕಾಗಿತ್ತು ನಮ್ಗೆ? ನಾನು ಸರ್ಕಾರ ಅಲ್ಲ. ಇಷ್ಟು ವರ್ಷ OTP ಬರ್ತಾ ಇದ್ರೆ ಜನಗಳು ಸರ್, ಆಗಿದ್ದು ಬೆನಿಫಿಟ್. OTP ಯಾಕೆ ಬರುತ್ತೆ ಅಂತಂದ್ರೆ ಯಾರಿಗಾದ್ರೂ ಬೇರೆಯವರಿಗೆ ಹೋಗ್ಬಾರ್ದಲ್ಲ, ಅದಾ ಫಲಾನುಭವಿಗೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದೆ ಅಷ್ಟೇ. ಈಗ ಪೋಷನ್ ಟ್ರ್ಯಾಕರ್ ಅಲ್ಲಿ ಹೆಂಗೆ ಅಂತಂದ್ರೆ ನೀನು 2 ಲಕ್ಷ ತಿಂದೆ ಗೌರ್ಮೆಂಟ್ ಆಫೀಸ್ ಅಲ್ಲಿ ಒಬ್ರು ಅದು ಕ್ಯಾಶರ್ ನಲ್ಲಿ ಕುತ್ಕೊಂಡಿರ್ತಾರೆ. ಅವರು ಹೌದು ಬಹಳ ಸ್ಟ್ರಿಕ್ಟ್ ಅಂದ್ರೆ ಅಮ್ಮ ಸ್ಟ್ರಿಕ್ಟ್. ಅವ್ರು ಫಸ್ಟ್ ಅಮ್ಮನ್ಗೆ ಸಸ್ಪೆಂಡ್ ಮಾಡ್ಬೇಕು. ಅಮ್ಮನ್ಗೆ ಯಾಕಂದ್ರೆ ಹೇಳ್ತೀನಿ, ಅವರು ವಯಸ್ಸಾಗಿರೋರು ಹೋದ್ರು ಅದೇ ಮಾತು, ಒಂದ್ ಬೆಲೆನೇ ಕೊಡಲ್ಲ, ರೆಸ್ಪಾನ್ಸಿಬಲ್ ಇಲ್ಲ. ಹೋಗ್ರಿ, ಇನ್ನ ಬಂದಿಲ್ಲ ನಿಮ್ಗೆ ದುಡ್ಡು, ಹೋಗ್ರಿ ಆ ಕಡೆ. ನಾನು ಹೇಳ್ತೇನೆ, ಅಧಿಕಾರಿಗಳು ಇದಾರಲ್ವಾ ಅವ್ರಿಗೆ ತಿಳಿಸ್ಬೇಕಂತ ಈ ಅವ್ರು ರೈಟಿಂಗ್ ಮಾಡ್ಬೇಕು. ಅದು ಲೆಟರ್ ಕೊಟ್ಟಿದ್ದೀನಿ, ಅದು ಅವ್ರಿಗೆ ಯಾವತ್ತು ಬಂದಿರುತ್ತೆ ಅಂತ ಗೊತ್ತಾಗುತ್ತಾ? ಯಾವತ್ತು ಬರುತ್ತೆ ಅಂತ ಗೊತ್ತಾಗುತ್ತಾ? ನಿಮ್ಮ ಹತ್ರ ಎಲ್ಲ ನಂಬರ್ ಇರುತ್ತಲ್ವಾ? ಎಲ್ಲ ನಂಬರ್ ಇರುತ್ತಲ್ಲ, ಅವರೇ ಕಾಲ್ ಮಾಡಿ ತಿಳಿಸ್ಬೇಕು. ಅವ್ರು ಏನ್ ಕೊಡ್ತಾರೆ, ಎಷ್ಟೆಷ್ಟು ಕೊಡ್ತಾರೆ ಅಂತ ನಾವು ಕೇಳ್ತಾ ಇರೋದು ಅಂಗನವಾಡಿ ಅವ್ರನ್ನ. ನಿಮ್ಮನ್ನ ಕೇಳಿಲ್ಲ ನಾವು ಕೇಳ್ತಾ ಅಂಗನವಾಡಿ ಅವ್ರ ನೀವೆಲ್ಲ ಕೊಡ್ತಾ ಇದ್ದೀರಾ?
ಅಲ್ಲ ಇಲ್ಲೊಬ್ರು ಇರ್ತಾರೆ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ. ನೀನ್ 2 ಗಂಟೆಗೆ 5 ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತೀಯ, ಅಮ್ಮ 6 ಗಂಟೆಗೆ ಬರ್ತಾಳೆ. ಅಟ್ಲೀಸ್ಟ್ ಫೋನ್ ಮಾಡೋಣ, ನಾಳೆ ಬಂದು ಕಲೆಕ್ಟ್ ಮಾಡ್ಕೊಳ್ತಾರ. ಅಲ್ಲ ನನಗೆ ಬಂದಿಲ್ಲ ಅಂತ ಎಷ್ಟು ಜನ ರಿಪೋರ್ಟ್ ಮಾಡಿದ್ರು, ನಿಂಗೆ ನಾನು ಎಷ್ಟು ರಿಪೋರ್ಟ್ ಮಾಡಿದ್ದೀನಿ? ಮಾಡಿಲ್ವಾ? ನೀವು ಕೊಟ್ಟಿಲ್ವಾ? ಅದನ್ನ ಎಮ್ಮಕ್ಕೆ ಹೇಳಿ, ಎಲ್ಲಾರ್ಗು ತಿಳಿದ್ಬಿಡಲ್ಲ. ಬಂದಿದ ತಕ್ಷಣ ಅಲ್ಲಿ ಕಿಟ್ ಬಂದಿದೆ ಅಂತ, ಅದ್ರ ರೆಸ್ಪಾನ್ಸಿಬಿಲಿಟಿ ನಿಮ್ದು. ಅರ್ಥ ಆಯ್ತಾ? ಇನ್ನು ಹೇಳ್ಕೊಂತ ಹೋದ್ರೆ ಹೇಳ್ಕೊಂಡು ಹೋಗ್ಬೇಕು. ಅಟ್ಲೀಸ್ಟ್ ಅವ್ರಿಗೆ ಇಂಟಿಮೇಷನ್ ಮಾಡಿದ್ರೆ ಹೋಗುತ್ತೆ. ನಿಮ್ಮ ಸ್ಟಾಫ್ಗೆ ಹೇಳಿ ಮೇಡಮ್ ಅಂತ ಹೇಳ್ತಾ ಇದ್ದೀನಿ, ನಾನು ಅಪೋಸ್ ಮಾಡ್ತಾ ಇಲ್ಲ. ನಿಮ್ ಸ್ಟಾಫ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿ, ಎಲ್ಲರೂ ಯಾರು ಇದಾರೋ ಅವ್ರಿಗೆ ಇಂಟಿಮೇಷನ್ ಮಾಡಿ ಅಂತ ಹೇಳಿ. ಸರ್ ಅದಕ್ಕೆ ಆಗಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ ಫಲಾನುಭವಿಗಳದ್ದು. ಆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತಾರೆ. ಸಾರ್ವಜನಿಕರು ನಮಗೇನು ಫೋನ್ ಮಾಡ್ತಾರೆ ಮೇಡಮ್? ಸಾರ್ವಜನಿಕರು ನಮಗೇನು ಫೋನ್ ಮಾಡ್ತಾರ? ಸಾರ್ವಜನಿಕರು ನಮ್ಗೇನು ಫೋನ್ ಮಾಡ್ತಾರೆ ಹೇಳಿ? ಸಾರ್ವಜನಿಕರು ನಮಗ್ ಫೋನ್ ಮಾಡಿದವೆಲ್ಲ ನಾವ್ ಇವ್ರಿಗೆ ಫೋನ್ ಮಾಡೋದು. ಅವಾಗ ವಿತರಣೆ ಆಗುತ್ತಾ ಫುಡ್ ಕಿಟ್? ನಾನೇ ಮಾಡ್ತಿದ್ದೀನಲ್ವಾ ಮೇಡಮ್? ಅವ್ರಿಗೊಂದು ಫೋನ್ ಮಾಡೋದಕ್ಕೆ ಏನಿಲ್ಲ. ಸ್ಪೋರ್ಟ್ಸ್ಗೆ ನಾವು ನಮ್ಮ ಬಾಡಿ ಇದ್ದಾಗ ಎಲ್ಲ ಊರುಗಳಿಗೆ ಯಾರೊಬ್ರು ಮಾತಾಡ್ಬಿಡ್ಲಿ ಆಮೇಲೆ ನೀನೇ ಫುಲ್ಲು ಮಾತಾಡ್ಬಿಡ್ಲಿ ಅವರೊಬ್ರು ಮಾತಾಡ್ಬಿಡ್ಲಿ. ಈಗ ಬಿಲ್ಲಾಪುರ್ ಕೊಡಿಸಿದ್ದೀರಾ, ಯಾಕೆ ಬೂರುಕುಂಟೆಗೂ ಅಡಿಗಾರ ಕಳ್ಳಳ್ಳಿ ಕೊಡಿಸಿಲ್ಲ ಸ್ಪೋರ್ಟ್ಸ್ ಸೀಟ್ನ? ನಾವೇ ರೆಗ್ಯುಲೇಷನ್ ಮಾಡಿದ್ವಲ್ಲ ಎಲ್ಲ ಗ್ರಾಮಗಳಿಗೂ ಕೊಡ್ಬೇಕು ಅಂತ. ಸ್ಪೋರ್ಟ್ಸ್ ಕೋಟೆನಲ್ಲಿ ನಾವು ವಿಂಗಡಣೆ ಮಾಡಿಲ್ಲ. ಬಿಲ್ಲಾಪುರ ಕೊಟ್ಟಿದ್ದೀರಾ, ಬೋರುಕುಂಟೆ ಅಡಗಾರ ಕಲ್ಲಳ್ಳಿಗೂ ನಾವು ರೆಗ್ಯುಲೇಷನ್ ಮಾಡಿದ್ದೀವಿ. ಸ್ಪೋರ್ಟ್ಸ್ದು ಏನು ಎಷ್ಟಿದೆಯೋ ಅಷ್ಟು ಅವ್ರಿಗೆ 2 ಗ್ರಾಮಗಳಿಗೂ ಕೊಡಿ ಅಂತ, 3 ಗ್ರಾಮಗಳಿಗೂ. ನಮ್ಮದು ಬಿಲ್ಲಾಪುರ ಬಂದಿದೆಯಲ್ಲ, ಅವ್ರ ಅರ್ಜಿ ಕೊಡ್ಲಿ ಬಿಡ್ಲಿ ಇರಿ ಸರ್, ಕೊಡ್ಲಿ ಬಿಡ್ಲಿ. ನಾವು ರೆಗ್ಯುಲೇಷನ್ ಮಾಡಿದ್ದೀವಲ್ಲ, ಅದ್ರ ಪ್ರಕಾರ ನೀವು ತಿಳಿಸ್ಬಿಟ್ಟು ವಿಚಾರ ತಿಳಿಸ್ಬಿಟ್ಟು ಅರ್ಜಿ ಇಲ್ಲ ಸ್ವೀಕಾರ ಮಾಡಿಕೊಂಡು ಕೊಡ್ಬೋದಾಗಿತ್ತಲ್ಲ. ಅದನ್ನ ಕೇಳಿದ್ವಿ ಚಿನ್ನಣ್ಣ. ಈಗ ನೀವು ಅಡ್ಗಾರ್ ಕಲ್ಲಲ್ಲಿ ಕ್ರೀಡಾ ಚಟುವಟಿಕೆ ಬಗ್ಗೆ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರು ತಾನೆ. ನೀವು ಕೊಡಿಸ್ತೀರಾ ಅಂದಮೇಲೆ ನಾವು ರೆಗ್ಯುಲೇಷನ್ ಮಾಡಿರೋದು ನಿಜ, ನಿಮ್ ಗಮನಕ್ಕೂ ತಂದ್ವಿ. ನೀವೇ ಹೇಳಿ ಪಾಪ ಖುದ್ದು ನೀವು ಮಾಡಿಸಿದ್ರಿ. ಆಮೇಲೆ ಇವ್ರಿಗೆ ವೆಂಕಟರಾಮ ರೆಡ್ಡಿ ಮಾಸ್ಟರ್ಗೆ ಹೇಳಿಸ್ಬಿಟ್ಟು ನಾನು ತರಿಸ್ಕೊಡ್ತೀನಿ ಅಂತ ಹೇಳಿದ್ರು ಕಲ್ಲಳ್ಳಿಗೆ ಸಂಬಂಧಪಟ್ಟಂತೆ. ಈಗ ಲೀಸ್ಟ್ ಎಲ್ಲ ಕೊಟ್ಟಿದ್ದಾರೆ ಅವರು. 2-3 ದಿವಸನೂ ಬಂದಿದ್ರು ಮಾಸ್ಟರ್ ಪಾಪ ಅವರು. ಅಲ್ಲೆಲ್ಲ ಹೋಗೋಣ ಇಲ್ಲೆಲ್ಲ ಹೋಗೋಣ ಅಲ್ಲ, ಎಲ್ಲೂ ಇಲ್ಲ. ಅವರು ಏನ್ ಹೇಳಿದ್ರು, ಕೊನೆಗೆ ನಾವು ತಗೊಂಬಂದಿದ್ ಕಡೆ ತಾಂಬರ್ತೀವಿ ಅಂದಿದ್ದು ಬೇಡ, ನಾವು ಇದ್ರಲ್ಲಿ ತಾಂಬರ್ತೀವಿ ಅಂತ ಹೇಳಿದ್ರು. ನಾವು ತಂದು ಬಿಲ್ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ತಂದು ಕೊಡ್ಲಿಲ್ಲ. ನಾನೇ 2-3 ಸಲ ಫೋನ್ ಮಾಡಿ ಅಲ್ಲಿ ಹೋಗಿ ಬಿಲ್ ಹಾಕ್ಸಕ್ ಆಗಲ್ಲ. ಎಲ್ಲಿ ಈಗ ಇವ್ರು ಹೋಗೋ ಕಡೆ ಬಿಲ್ ಕೊಡಲ್ಲ ಅವರು. ಗಾಡಿಗೆ ಬಿಡ್ತೀವಿ, ಇಲ್ಲ ಅಂದ್ರೆ ಗಾಡಿಗೆ ಬಿಡಲ್ಲ. ಏನೋ ಮಾಡ್ಕೊಳ್ಳಿ, ಅದು ನಮ್ಗೆ ಗೊತ್ತಾಗ ನಮ್ಮ ಮೊದಲು ಯಾವ ತರ ಎತ್ತಾ ಇದೆ ಅದೇ ತರ ಎತ್ಬೇಕು. ಈಗ ಫಲಾನುಭವಿಗಳನ್ನ ಪಟ್ಟಿ ಮಾಡಿದ್ರಲ್ಲ, ಯಾವ ತರ ಮಾನದಂಡ ಮೇಲೆ ಪಟ್ಟಿ ಮಾಡಿದ್ರಿ? ಮಾನದಂಡ ಯಾವ ತರ ಅಂತಂದ್ರೆ, ಆ ಸಾಲಿನಲ್ಲಿ ಗ್ರಾಮದಲ್ಲಿ ಸರ್ವೆ ಮಾಡಿದ್ರ? ಅಲ್ಲಿ ಎಷ್ಟು ಜನ ಓದಿದಾರೆ ಅಂತ ಸರ್ವೆ ಮಾಡಿದ್ರ? ನಿಮಿಷ, ನಾವು ಹೋಗಿದ್ದೀವಿ ಗ್ರಾಮದಲ್ಲಿ, ಬಿಲ್ಲಾಪುರ ಅಡ್ಗಾರ್ ಕಲ್ಲಳ್ಳಿ ಬೂರುಕುಂಟೆಯಲ್ಲಿ ಹೋಗಿ ನಾವು ಕೇಳಿದಾಗ ಯಾರ್ಯಾರು ನಮ್ಗೆ ಸಿಕ್ಕಿದ್ದಾರೆ ಅವ್ರನ್ನ ನಾವು ಮಾಡಿದ್ದೀವಿ. ಈಗ ಮಾನದಂಡಕ್ಕೆ ಹೋದ್ರೆ ಎಲ್ಲರೂ ನಾವು ಇದೇ ತರ ಇನ್ನೊಂದು ನಾವು ಸಭೆ ಮಾಡ್ಕೊಂಡು ಕೇಳ್ಕೊಂಡು ಮಾಡ್ಬೇಕು. ಮಾಡ್ಬೇಕು ಸರ್, ನಿಮ್ಮ ಅಧಿಕಾರ ಅದು. ನಮ್ಮ ವಾಟ್ಸಪ್ ಅಲ್ಲಿ ನಾವು ಕೇಳಿದ್ದೀವಿ. ವಾಟ್ಸಪ್ ಮಾಡಬೇಕು. ಅದೇ ಮಾನದಂಡ ಯಾವ ತರ ಮಾಡ್ತೀವಿ ಅಂತ ಗೊತ್ತಾ? ಮಾಡ್ತೀವಿ. ಎಲ್ಲರೂ ಕೊಡ್ರಿ, ಅದನ್ನೇ ಹೇಳ್ತಾರೆ. ಇದು ಈಗ ಅದನ್ನೇ ಹೇಳಕ್ ಬರ್ತಾರೆ. ಈಗ ಬರ್ಕೊಂಡ್ರಿ ಸರ್ವೆ ಮಾಡಿ, ಈಗ ಎಲ್ಲರಿಗೂ ಕೊಡಿ, ಅದನ್ನೇ ಹೇಳ್ತಾ ಇರೋದು. ಈಗ ನೀವು ಹೆಸರು ಕೊಡಿ. ಅಲ್ಲ, ನಾವೆಲ್ಲ ಹೆಸರು ಕೊಡ್ಬೇಕಾಗಿರೋದು. ನೀವು ಯಾರು ಓದಿದ್ದಾರೆ, ಹುಡುಗರಿದ್ದಾರೆ, SSLC ಮಾಡಿ ಅದನ್ನ ಹುಡುಕಿ. ಇವಾಗ ಇನ್ನೂ ನಿಮ್ಮ ಅಧಿಕಾರಿಗಳಿದಾರಲ್ಲ, ಮಾಡಿ. SST ಗ್ರೂಪ್ನವ್ರಿಗೂ ಎಲ್ಲ ಹುಡ್ಕೊಂಡಿರಕ್ಕಾಗಲ್ಲ. ಅವ್ರು ಕರ್ದಿರ್ದ ಅರ್ಜಿ ಕೊಟ್ಟರೆ ಕೊಡ್ತಾರೆ ಎಲ್ಲರಿಗೂ.
26-27ನೇ ಸಾಲಿನ ಗ್ರಾಮಸಭೆ ಮೊದಲನೇ ಸುತ್ತಿನ ಗ್ರಾಮಸಭೆಯಲ್ಲಿ ಸುಮಾರು ವಿಷಯಗಳು ಚರ್ಚೆ ಆದವು. ಆ ಚರ್ಚೆ ಆದ ಮುಖ್ಯವಾದ ವಿಷಯಗಳಂದ್ರೆ ಶಾಲಾ ಬಗ್ಗೆ, ಶಾಲಾ ಕಾಂಪೌಂಡ್ಗಳ ಬಗ್ಗೆ, ಮತ್ತೆ ಶಾಲೆ ಇನ್ನು ಓಪನ್ ಆಗಿಲ್ಲ ಅನ್ನೋದ್ರ ಬಗ್ಗೆ. ಹಾಗೂ ಈಗ ಕೆಲವರಿಗೆ ಹಕ್ಕುಪತ್ರಗಳು ಇನ್ನೂ ವಿತರಣೆ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ನಾವು ಸಂಬಂಧಪಟ್ಟಂತ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅದರ ಬಗ್ಗೆ ಏನಿದೆ, ಸರ್ಕಾರಿ ಜಾಗನೇ ಆಗಿದ್ರೆ ನಾವು ಇಲ್ಲಿಂದ ಟರಾವ್ ಮಾಡಿ ನಮ್ಮ ಗ್ರಾಮ ಸಭೆಯಲ್ಲಿ ಚರ್ಚಿಸಿದಂಥ ವಿಷಯಗಳನ್ನು ನಾವು ತಹಸೀಲ್ದಾರ್ಗಳು ಕಳಿಸಿ ಹಕ್ಕುಪತ್ರ ಇಲ್ದಿರ್ತಕ್ಕಂಥ ಬಡವರಿಗೆ ನಾವು ಹಕ್ಕುಪತ್ರ ಬರಲಿಕ್ಕೆ ನಾವು ವ್ಯವಸ್ಥೆ ಬರಿತೇವೆ. ಮತ್ತು ಶಾಲೆಗಳ ಬಗ್ಗೆ ಮಾತ್ರ ಮೊದಲನೇದು ಕರ್ತವ್ಯ. ಎರಡನೇದು ಸ್ಮಶಾನ ರಸ್ತೆ ಕೇಳಿದಿರಿ, ಅದೂ ಇಂಪಾರ್ಟೆಂಟೇ. ಪ್ರತಿಯೊಂದು ಊರಿಗೂ ಸ್ಮಶಾನ ಇಂಪಾರ್ಟೆಂಟು. ಆ ರಸ್ತೆಗಳ ಬಗ್ಗೆನೂ ನಾವು ಈಗ ಸ್ಮಶಾನಕ್ಕೆ ರಸ್ತೆ ಬೇಕಂದರೆ ನಮ್ಮ ಈಗ ತಯಾರಿ ಮಾಡ್ತಕ್ಕಂಥ ಆಕ್ಷನ್ ಪ್ಲಾನ್ನಾಗ ಅದನ್ನು ಇಟ್ಕೊತೀವಿ. ಇಷ್ಟು ಹೇಳಿ ನನ್ನ ಮಾತುಗಳು ಎಲ್ಲರಿಗೂ ವಂದನೆಗಳು. ಸಾಕಷ್ಟು ಸಮಸ್ಯೆಗಳು ಬ್ಲೀಚಿಂಗ್ ಪೌಡರ್ ಕೂಡ ಹಾಕಿಲ್ಲ ಸರ್. ಬ್ಲೀಚಿಂಗ್ ಪೌಡರ್ ಹಾಕ್ತಾ ಇದ್ದಾರೆ. ಅವ್ರು ಏನಂತಿದ್ದಾರೆ, ಈಗ ತರಿಸಿದೀವಿ ಅಂತ. ಇನ್ಮೇಲೆ ನಾನು ನೋಡ್ಕೊತೀನಿ ಸರ್. ನಾವು ಆಡಳಿತಾಧಿಕಾರಿ ಇದ್ದೀನಿ, ನೋಡ್ತೀನಿ ನಾನು. ಬಿಲಾಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ನಮ್ಮ ಬೂರ್ಕುಂಟೆ ಗ್ರಾಮದಲ್ಲಿ 25-26ನೇ ಸಾಲಿನ ಗ್ರಾಮ ಸಭೆಯನ್ನು ನಮ್ಮ ಆಡಳಿತಾಧಿಕಾರಿ ಹಾಗೂ ಅಭಿವೃದ್ಧಿ ಅಧಿಕಾರಿಗಳ ಸಮ್ಮುಖದಲ್ಲಿ ಏರ್ಪಡಿಸಿದರು. ಈ ದಿನ ಒಂದು ಗ್ರಾಮ ಸಭೆಯಲ್ಲಿ ನಮ್ಮ ಬಿಲಾಪುರ ಗ್ರಾಮದ ಕೆಲವೊಂದು ಕಾಮಗಾರಿಗಳ ವಿಚಾರವಾಗಿ ಚರ್ಚೆ ಆಯಿತು. ಮತ್ತು ನಾವು ಈ ಗ್ರಾಮ ಸಭೆಗೆ ಮುಂದೆ ಒಂದು ವಾರ್ಡ್ ಸಭೆ ಮಾಡಿದ್ವಿ. ಅದರಲ್ಲಿ ನಮ್ಮ ಗ್ರಾಮಗಳ ಏನು ಕೆಲಸ ಕಾರ್ಯಗಳಿದೆ, ಒಂದು ಚರಂಡಿ ಇರ್ಬೋದು, ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ಬೀದಿ ದೀಪಾಲಂಕಾರ ಇರ್ಬೋದು, ಚರಂಡಿ ಸ್ವಚ್ಛತೆ ಇರ್ಬೋದು, ಬ್ಲೀಚಿಂಗ್ ಇರ್ಬೋದು, ಹಾಗೂ ನಮ್ಮ ಗ್ರಾಮಗಳ 3 ಗ್ರಾಮಗಳ ಕುಂದುಕೊರತೆಗಳ ವಿಚಾರವಾಗಿ ಒಂದು ವಾರ್ಡ್ ಸಭೆಯಲ್ಲಿ ಎಲ್ಲ ತಿಳಿಸಿ ಬರೆಸಿದ್ವಿ. ಆ ವಿಚಾರವಾಗಿ ಈ ದಿನ ನಮ್ಮ ಬೂರ್ಕುಂಟೆ ಗ್ರಾಮದಲ್ಲಿ ಗ್ರಾಮ ಸಭೆಯನ್ನು ಏರ್ಪಡಿಸಿದರು. ಇಲ್ಲಿ ಸುಮಾರು ಚರ್ಚೆಗಳು ನಡೆಯಿತು. ಇದರಲ್ಲಿ ಏನು ಸಂಕಟವಾದ ವಿಚಾರ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಲ್ಲ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಬಂದಿಲ್ಲ. ಒಬ್ಬ ತಹಸೀಲ್ದಾರ್ ಆಗಿರ್ಬೋದು, ನಮ್ಮ ರೆವಿನ್ಯೂ ಅವರು, RAO ಅವರು ಆಗಿರ್ಬೋದು, ಯಾರೂ ಆಗಿಲ್ಲ. ನಮ್ಮ ಸಾರ್ವಜನಿಕರ ಕುಂದುಕೊರತೆಗಳಿಗೆ ಇಲ್ಲಿ ಪರಿಹಾರ ಅವ್ರಿಗೆ ಏನು ಮಾಡಬೇಕು ಏನು ಅನ್ನೋ ತಿಳಿಸೋಂಥ ಮುಖ್ಯ ಅಧಿಕಾರಿಗಳೇ ಗ್ರಾಮ ಸಭೆಗೆ ಬರಲಿಲ್ಲ. ಇದೊಂದು ದೊಡ್ಡ ವಿಷಾದ. ದಯವಿಟ್ಟು ನಾನು ಅವರಲ್ಲಿ ನಮ್ಮ ಅಧಿಕಾರಿಗಳಲ್ಲಿ ಕೇಳ್ಕೊಳೋದೇನೆಂದರೆ, ಪಂಚಾಯಿತಿ ಮುಖಾಂತರ ಗ್ರಾಮ ಸಭೆ ಏನಕ್ಕೆ ಮಾಡ್ತಾರೆ ಅಂದರೆ, ನಮ್ಮ ಸಾರ್ವಜನಿಕರ ಕುಂದುಕೊರತೆಗಳು ಎಲ್ಲ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಂಥ ಸಮಸ್ಯೆಗಳೇ ಇರಲ್ಲ. ನಮ್ಮ ಕಂದಾಯ ಇಲಾಖೆ ಹಾಗೂ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟ ವಿಚಾರಗಳು ಸಹ ಇರುತ್ತೆ. ಅದನ್ನು ನಮ್ಮ ಗ್ರಾಮದ ಜನರು ಬಂದು ಅವ್ರ ಕುಂದುಕೊರತೆಗಳನ್ನು ಹೇಳ್ಕೊಂಡವಾಗ ಅದಕ್ಕೆ ಮಾರ್ಗದರ್ಶನ ನೀಡಬೇಕಾದಂಥ ನಮ್ಮ ಅಧಿಕಾರಿಗಳು ದಯವಿಟ್ಟು ಯಾರೂ ಬಂದಿಲ್ಲ. ಇನ್ನು ಮುಂದೆ ಯಾವುದೇ ಗ್ರಾಮ ಸಭೆಯಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲೇ ಇರ್ಬೋದು, ಬೇರೆ ತಾಲೂಕುಗಳಲ್ಲೇ ಇರ್ಬೋದು, ಗ್ರಾಮ ಸಭೆ ನಡೆದವಾಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಆ ಗ್ರಾಮಸ್ಥರ ಕುಂದುಕೊರತೆಗಳನ್ನು ಆಲಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ, ಮಾರ್ಗಸೂಚಿ ನೀಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಮನವಿ ಮಾಡ್ಕೊಳ್ತಾ ನೀವಿದ್ದಾಗ ಸಾಕಷ್ಟು ಅಭಿವೃದ್ಧಿ ಮಾಡಿದ್ವಿ ಸರ್. ಈಗ ನೋಡಿದ್ರೆ ಸಾಕಷ್ಟು ಭ್ರಷ್ಟಾಚಾರ ಹೇಳ್ತಾರೆ. ಈಗ ಏನ್ ಹೇಳಿದೆ ಅಂದ್ರೆ, ಈಗ ಏನಾಗಿದೆ ಆ ವಿಚಾರವಾಗಿ ಹೇಳ್ಬೇಕು ಅಂದ್ರೆ, ನಮ್ಮದು ಅಧಿಕಾರ ಫೆಬ್ರವರಿ 11ಕ್ಕೆ ಮುಗೀತು. ಆ ಮುಗಿದವಾಗ ನಮ್ಮ ಸದಸ್ಯರುಗಳೆಲ್ಲ 15 ಜನ ಸದಸ್ಯರುಗಳಿದ್ವಿ. ನಾವು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ವಿ. ಸಾರ್ವಜನಿಕರು ನಮ್ಮ ಹತ್ರ ಬಂದು ಕುಂದುಕೊರತೆಗಳು ಹೇಳ್ಕೊತಾ ಇದ್ರು. ನಾವು ಹೋಗಿ ಸ್ಪಂದನೆ ಮಾಡ್ತಾ ಇದ್ವಿ. ನಮ್ಮ ಕೈಲಿ ಸಾಧ್ಯವಾದಷ್ಟು ನಾವು ಸ್ಪಂದನೆ ಮಾಡ್ತಾ ಇದ್ವಿ. ಆಗ ಎಲ್ರಿಗೂ ವಿಚಾರ ಗೊತ್ತಿರ್ತಾ ಇತ್ತು. ಈಗ ಆಡಳಿತಾಧಿಕಾರಿಗಳು ಮೊನ್ನೆ ಚಿನ್ನಪ್ಪ ಅಂತವ್ರು ಬಂದಿದ್ರು. ಅವ್ರ ಕಾಲಾವಧಿ ಮುಗಿದಿದೆ ಅಂದ್ಬಿಟ್ಟು ಈಗ ಆಡಳಿತಾಧಿಕಾರಿ ನಾಗರಾಜ್ ಅವರು ಬಂದಿದ್ದಾರೆ. ನಾವು ಅವ್ರಿಗೆ ಮೊನ್ನೆ ಪಂಚಾಯತಿಗೆ ಹೋಗಿ ಹೇಳಿದ್ವಿ, ದಯವಿಟ್ಟು ವಾರಕ್ಕೆ ಒಮ್ಮೆ ಆದರೂ ಗ್ರಾಮಗಳನ್ನ ಸುತ್ತು ರೌಂಡ್ ಹಾಕೊಂಡು ಬನ್ನಿ. ಒಂದು ವಾರದಲ್ಲಿ 1 ದಿನ ಅದಕ್ಕೆ ಫಿಕ್ಸ್ ಮಾಡಿ ಜನರ ಕುಂದುಕೊರತೆಗಳಿಗೆ ಸ್ಪಂದನೆ ಮಾಡಿ. ಯಾಕಂದರೆ ಈಗ ನಾವು ಸದಸ್ಯರುಗಳು ಓಡಾಡ್ತಾ ಇದ್ವಿ, ನಮ್ಗೆ ಗೊತ್ತಾಗ್ತಾ ಇತ್ತು ಇವರು ಓಡಾಡಲ್ಲ. ಭ್ರಷ್ಟಾಚಾರ ಅನ್ನೋ ವಿಚಾರಕ್ಕೆ ಬಂದರೆ ಅದೇನೋ ನಮ್ಮ ಗಮನಕ್ಕೆ ಬಂದಿಲ್ಲ, ನಡೆದಿರಬಹುದೇನೋ, ಆದರೆ ನಮ್ಮ ಗಮನಕ್ಕೆ ಯಾವುದೂ ಬಂದಿಲ್ಲ. ಬಟ್ ಯಾಕಂದರೆ ಇಲ್ಲಿ ನಮ್ಮ ಜನಪ್ರತಿನಿಧಿಗಳಿಲ್ದವಾಗ ಅಧಿಕಾರಿಗಳದೇ ಆಡಳಿತ ಆಗಿರುತ್ತೆ. ಇದು ನಮಗೆ ಯಾವುದು ಹೊರಗಡೆ ಬಂದಿಲ್ಲ. ಅಧಿಕಾರಿಗಳು ಇವರು ಬಾಡಿ ಇಳಿದ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ 5 ವರ್ಷದಲ್ಲಿ ಬ್ಲೀಚಿಂಗ್ ಅನ್ನೋದು ಗ್ರಾಮ ನೈರ್ಮಲ್ಯಕ್ಕೆ ಲಕ್ಷಾಂತರ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಗ್ರಾಮ ನೈರ್ಮಲ್ಯ ಅನ್ನೋದೇ ಕಳ್ಕೊಂಡ್ಬಿಟ್ಟಿದೆ. ಚರಂಡಿ ಕ್ಲೀನ್ ಮಾಡೋದಕ್ಕೆ ಕ್ಲೀನ್ ಮಾಡ್ತೀವಿ ಅಂತ ದುಡ್ಡು ಮಾಡ್ತಾ ಇದ್ದಾರೆ. ಅದೇ ಚರಂಡಿ ಕ್ಲೀನ್ ಮಾಡ್ತಾ ಇಲ್ಲ. ಕಣ್ಣಿಗೆ ಕಾಣೋ ಥರ ಮುಖ್ಯ ರಸ್ತೆಯಲ್ಲಿ ಮಾತ್ರ ಕ್ಲೀನ್ ಮಾಡ್ತಾರೆ, ಮಿಕ್ಕಿದ ಗಲ್ಲಿಗಳಲ್ಲಿ ಎಲ್ಲೂ ಮಾಡಲ್ಲ. ಮತ್ತು ಬ್ಲೀಚಿಂಗ್ 5 ವರ್ಷದಲ್ಲಿ ಇವತ್ತು ಗ್ರಾಮ ಸಭೆ ನಿನ್ನೆ ಬ್ಲೀಚಿಂಗ್ ಪೌಡರ್ ಹಾಕಿದ್ದಾರೆ. ಈ ಥರ ಎಲ್ಲ ಸಮಸ್ಯೆಗಳು. ನಮ್ಮೂರಲ್ಲಿ ಈಗ ಒಂದು ಹಾಸ್ಪಿಟಾಲಿಟಿ ಇಲ್ಲ,
ಒಂದು ಯಾವುದನ್ನ ಆಕ್ಸ್ಫರ್ಡ್ ಅವರು ಒಂದು ಇದು ಮಾಡಿ ಒಂದು ಅಪ್ರೋಚ್ ಮಾಡಿ ಒಂದು ಮೊಬೈಲ್ ಹಾಸ್ಪಿಟಾಲಿಟಿ ಮಾಡ್ಬೋದು. ಈಗ ಅಂದನಹಳ್ಳಿ ಪಂಚಾಯತಿಯಲ್ಲಿ ರನ್ನಿಂಗಲ್ಲಿದೆ, ಅದೆಲ್ಲ ಮಾಡ್ಬೋದು. ಇವರೆಲ್ಲ ಮಾಡಲ್ಲ. ಫಲಾನುಭವಿಗಳು ಸ್ಕೂಲ್ ಮಕ್ಕಳಿಗೆ ಫಲಾನುಭವಿಗಳು ಮಾಡಿದ್ರು, ಮೆಂಬರ್ಗಳ ಮಕ್ಕಳಿಗೆ ಫಲಾನುಭವಿಗಳು ತಗೊಂಡಿದ್ದಾರೆ. ಮಿಕ್ಕಿದೆಲ್ಲ ಗ್ರಾಮದಲ್ಲಿ ಇವ್ರು ಏನು ಇದು ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಯಾರಿಗೂ ಹೋಗಿ ಊರಲ್ಲಿ ಯಾರಿಗೂ ತಿಳಿಸಿಲ್ಲ. ಅವ್ರು ಬೇಕಾದವ್ರು ಮಾತ್ರ ಕೊಟ್ಕೊಂಡಿದ್ದಾರೆ ಫಲಾನುಭವಿಗಳು. ಅದು ಯಾವ ಥರ ಫಲಾನುಭವಿಗಳು ಪಟ್ಟಿ ಮಾಡಿದ್ದಾರೆ. ಈ ಥರ ಸಮಸ್ಯೆಗಳ ಮತ್ತೆ ಒಂದು ನಮ್ಮೂರಲ್ಲಿ ಸ್ಯಾನಿಟ್ರಿ ಇಲ್ಲ. ಬಿಲ್ಲಾಪುರ 3 ಹಳ್ಳಿಗಳಲ್ಲಿ ಸ್ಯಾನಿಟ್ರಿ ಇಲ್ಲ. ಈಗ ಸ್ಯಾನಿಟ್ರಿ ಮಾಡ್ಬೋದಾಯ್ತಲ್ಲ, ಇಷ್ಟು ಕೋಟಿಗೆ ಬಂಡವಾಳ ಅನುದಾನ ಇದೆ ನಮ್ಮದ್ರಲ್ಲಿ ಪಂಚಾಯತಿಯಲ್ಲಿ, ಸ್ಯಾನಿಟ್ರಿ ಮಾಡ್ಬೋದಲ್ಲ. ಹಾಕಿದ ರಸ್ತೆನೇ ಕಿತ್ಕೊಂಡು ಅದೇ ರಸ್ತೆ ಕಾಂಕ್ರೀಟ್ ಹಾಕೊಂಡು ಅದೇ ಚರಂಡಿ ಮಾಡ್ಕೊಂಡು ಅಲ್ಲೇ 5 ವರ್ಷದಲ್ಲಿ 2 ಸರಿ 3 ಸರಿ ಕಾಂಕ್ರೀಟ್ ಹಾಕ್ತಾರೆ. ಅದನ್ನ ಯಾಕೆ ಮಾಡ್ಬೋದು? ಸ್ಯಾನಿಟ್ರಿ ಮಾಡಿದ್ರೆ ಒಂದ್ಸರಿ ಮಾಡ್ಬಿಟ್ಟು ಎಲ್ಲ ಊರೆಲ್ಲ ಕಾಂಕ್ರೀಟ್ ಹಾಕ್ಬೋದಲ್ಲ. ಯಾಕೆ ಈ ತರ ಮಾಡ್ತಾ ಇದಾರೆ? ಈ ತರ ಅಧಿಕಾರಿಗಳು ಈ ಶಾಮಿಲ್ಲ ಗೊತ್ತಿಲ್ಲ, ಎಲ್ಲದರಲ್ಲೂ ಈ ತರ ನಡೀತಾ ಇದೆ, ಗೋಲ್ಮಾಲ್ ನಡೀತಾ ಇದೆ. ತುಂಬಾ ಅನ್ಯಾಯ ಆಗ್ತಾ ಇದೆ ಬಿಲ್ಲಾಪುರ ಪಂಚಾಯತಿಗೆ. ಏನಿವತ್ತು ಬಿಲ್ಲಾಪುರ ಗ್ರಾಮ ಸಭೆಯಲ್ಲಿ ಚರ್ಚೆ ನಡೆದೈತೆ. ಆ ಚರ್ಚೆ ವಿಚಾರದಲ್ಲಿ ಭಾಳ ಪಂಚಾಯತದಲ್ಲಿ ಕೆಲಸನೂ ನಡೀತಾ ಇಲ್ಲ. ಅದೇನೇನು ನಡೀತೈತೆ ಏನೇನಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮೆಂಬರ್ಸ್ಗಳು ಇದ್ದರು, ಚೇರ್ಮನ್ ಇದ್ದರು, ಏನಿದ್ರು ಸಹ ಬಡವರು ಹೋಗ್ಬಿಟ್ಟು ಅವ್ರ ಹತ್ರ ಚರ್ಚೆ ಮಾಡ್ತಾಯಿದ್ರು. ಇವಾಗ ಯಾವ ರೀತಿ ಕೆಲಸ ಆಗ್ತೈತೆ ಏನಂತ ಗೊತ್ತಾಗ್ತಾ ಇಲ್ಲ. ಬರ್ತಾ ಇದ್ದಾರೆ, ಏನು ಅವ್ರವ್ರ ಕೆಲಸ ಮಾಡ್ಕೊಂಡು ಗ್ರಾಮ ಸಭಾ ಅಂತ ಹೇಳಿದ್ದಾರೆ. ಗ್ರಾಮ ಸಭೆಯಲ್ಲಿ ಒಬ್ಬರು ಅಧಿಕಾರಿಗಳು ಯಾರು ಸರಿಯಾಗಿ ಬಂದಿಲ್ಲ. ಇವತ್ತು ಆರೇನು ಬಂದಿಲ್ಲ, ಸೆಕ್ರೆಟರಿ ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ, ಯಾರು ಬಂದಿಲ್ಲ. ಗ್ರಾಮ ಸಭಾ ಅಂತ ಏನು ಈ ಥರ ಗ್ರಾಮ ಸಭಾ ಮಾಡಿರೋದು ಇವರು. ಎಷ್ಟೋ ಜನಗೆ ಓಲ್ಡ್ ಪಿಂಚನ್ ಬರ್ತಾ ಇಲ್ಲ. ಮನೆಗಳು ಹಕ್ಕುಪತ್ರ ಕೊಡಬೇಕಿತ್ತು, ಅದನ್ನು ಕೊಟ್ಟಿಲ್ಲ. ಅದೇನೇನು ಚರ್ಚೆ ಮಾಡಬೇಕಿತ್ತು ಅದು ವಿಚಾರದಲ್ಲಿ ಇಂಥ ಗ್ರಾಮ ಸಭಾ ಮಾಡಿರೋದಕ್ಕೆ ಭಾಳ ತಪ್ಪಂತ ಹೇಳ್ತಾ ಇದೀವಿ ನಾವು. ಅವ್ರಿಗೆಲ್ಲ ಕ್ರಮ ತಗೊಳ್ಬೇಕು ಅರ್ಜೆಂಟ್ ಅಧಿಕಾರಿಗಳಿಗೆ.